ಸೊ ಇವನ್ ದರ್ಶನ್ ಸರ್ ಕುರಿತು ಪರ ವಿರೋಧ ಅಂತಲ್ಲ, ಬಟ್ ಆ ಸಮಯದಲ್ಲಿ ನೀವೇನೋ ಹೇಳಿದ್ರಿ. ಸೊ ನಿಮಗೆ 200 ಎಕರೆ ಜಮೀನು ಇದೆ ಅಂತ, ಹೌದಾ? ರೇಣುಕಾ ಸ್ವಾಮಿ ನಂಗೆ ಎಲ್ಲರಿಗೂ ಹೀಗೆ ಮೆಸೇಜ್ ಮಾಡಿದಾನಲ್ಲ, ಸರಿ ಬ್ಲಾಕ್ ಲಿಸ್ಟ್ ಓಪನ್ ಮಾಡಿದ್ರೆ ನನಗೂ ಮಾಡಿದ. 200ರಿಂದ ಒಂದು 400 ಎಕರೆ ಆಯ್ತು. ಈಗ ಹೀರೋಯಿನ್ ಅಪ್ಪ ಅನ್ನುವಂತ ಒಂದು ಅಹಂ ಇಲ್ಲ ಅವ್ರಿಗೆ. ನಟಿಯರಿಗೆ ಮದ್ವೆ ಆಯ್ತು ಅಂತ ಅಂದ್ರೆ ಇಂಡಸ್ಟ್ರಿಯಿಂದ ದೂರ ಇರೋದು. ಕಾಲೇಜ್ ಹಂತದಲ್ಲಿ ಇದ್ದಾಗ ನೀವು ಈ ಬಣ್ಣದ ಲೋಕಕ್ಕೆ ಬಂದಿದ್ದ ಅಥವಾ ತುಂಬಾ ನೀವು ಮುಸ್ಲಿಮರಿಗೆ ಕನ್ನಡ ಹೇಳ್ಕೊಡ್ತಿದ್ರಿ? ಈಗ್ಲೂ ಅಷ್ಟೇ. ಸಾಧು ಸರ್ ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ. ಹಸ್ಬೆಂಡ್ 2 ಸಾಫ್ಟ್ವೇರ್ ಕಂಪನಿ ಇದೆ. ಆಗ ಕಾಮಿಡಿಯನ್ಸ್ಗೂ ಅಂತ ವ್ಯಾಲ್ಯೂ ಇರ್ಲಿಲ್ಲ. ನಾನು ಹೀರೋಯಿನ್ ಆಗೇ ಆಗ್ತೀನಿ, ಒಂದಿನ ನಾನು ಮಾತಾಡ್ತೀನಿ. ಸಿನಿಮಾ ಜನಗಳ ಜೊತೆ ಬೆರೆಯೋದು ಸ್ವಲ್ಪ ಕಡಿಮೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಯಾಣ ಮತ್ತೆ ಸಿನಿಮಾ ಕಡೆ ಇದೆಯಾ? ಹೀರೋಯಿನ್ ಕಿನ್ನ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮೇಕಪ್ ಎಲ್ಲ ತೆಗ್ಸಿ ಹಳೇ ಬಟ್ಟೆ ಕೊಟ್ಬಿಟ್ರು. ಬಟ್ ಅವತ್ತಿನ ದಿವಸ ನನಗೆ ಮನಸ್ಸಲ್ಲಿ ತುಂಬಾ ಬೇಜಾರಾಯ್ತು. ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ನಮಸ್ಕಾರ, ಹರೇ ಕೃಷ್ಣ. ನಾನು ಶ್ರೀನಿವಾಸ್ ಅಜ್ಜನಹಳ್ಳಿ. ಎಂದಿನಂತೆ ನಿಮಗೊಂದು ಹೊಸ ವ್ಯಕ್ತಿತ್ವದೊಂದಿಗೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ನಟಿಯರಾದಂತಹ ಮಮತಾ ರಾವತ್ ಅವರು. ನಮಸ್ಕಾರ. ನಮಸ್ತೆ. ಆ ಮಗನಿಂದ ಮನೆಯಲ್ಲಿ ಎಷ್ಟು ಸಂತೋಷ ಅಲ್ವೇ? ಅಯ್ಯೋ, ನನಗೆ ತುಂಬ ಮೊದಲು ಒಂದು ಲೈಫು, ಮದುವೆ ಆದ್ಮೇಲೆ ಒಂದು ಲೈಫು, ಮಗು ಆದ್ಮೇಲೆ ಮತ್ತೊಂದು ಲೈಫು. ಇದೊಂದು ಸ್ಟೇಜಸ್ ಇದೆಯಲ್ಲ, ಒಂದಕ್ಕಿಂತ ಒಂದು ಮೀರಿದಂಥ ಸ್ಟೇಜಸ್. ಓಹೋ, ಆ ಮಗನ ಜನನದಿಂದ ನಿಮ್ಮ ಬದುಕು ಒಂದು ಹೆಣ್ಮಗಳಾಗಿ ಅದೊಂದು ಬದುಕು ಪೂರ್ಣವಾಗುವ ಸ್ಥಿತಿ ಇದೆಯಲ್ಲ, ಸೊ ಅಲ್ಲಿಗೆ ಬಂದು ತಲುಪಿದ್ದೀರಿ. ನನಗೆ ಯಾವಾಗಲೂ ನಟಿಯರ ವಿಚಾರ ಅಂತ ಬಂದಾಗ ಬೇರೆಲ್ಲ ಮಾತಾಡೋದು ಕೇಳ್ಪಟ್ಟಿದ್ದೀನಿ. ಒಂದು ಮಗು ಆದರೆ, ಮದುವೆ ಆದರೆ ಒಂದು ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಮದುವೆ ಆಗದೆ ತುಂಬ ಜೀವನವನ್ನು ಮುಂದೂಡೋದುಂಟು, ಮದುವೆಯನ್ನು ಮುಂದೂಡೋದುಂಟು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನನ್ನ ವಿಚಾರದಲ್ಲಿ ತುಂಬ ಜನ ಹೇಳ್ತಾರೆ ಮದುವೆ ಆದಮೇಲೆ, ಅದು ಮಗು ಆದಮೇಲೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ. ಆ್ಯಂಡ್ ನಾನೇನು ಗೊತ್ತಾ, ವೆರಿ ಆನೆಸ್ಟ್ಲಿ ಹೆಚ್ಚು ಪಾರ್ಲರ್ಗೆ ಹೋಗೋದಾಗಲಿ, ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಅದು ಇದು ಮುಖಕ್ಕೆಲ್ಲ ಹಾಕೋದು ನಾನು ಅದೆಲ್ಲ ಮಾಡೋದೇ ಇಲ್ಲ. ಒಂದೇ ಸಲ ಫೇಸ್ ವಾಶ್ ಮಾಡೋದು, ಹೆಚ್ಚು ಮೇಕಪ್ ಕೂಡ ಯೂಸ್ ಮಾಡಲ್ಲ. ಬಟ್ ಮದುವೆ ಆದಮೇಲೆ ಕಂಪ್ಲೀಟಾಗಿ ನನ್ನ ಲುಕ್ ವೈಸೇ ಚೇಂಜ್ ಆಗಿದೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಅದು ಐ ಥಿಂಕ್ ರಾಂಗ್ ಅಸಂಪ್ಷನ್ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಓಕೆ, ಅಂದರೆ ನಿಮ್ಮ ಪ್ರಕಾರ ಅಥವಾ ಮದುವೆ ಆಗಿದ್ದು, ಮಗು ಆಗಿದ್ದು, ಇವೆಲ್ಲ ನಮ್ಮ ಬದುಕನ್ನು ಇನ್ನಷ್ಟು ಬ್ಯೂಟಿಫುಲ್ ಆಗಿಸ್ತವೆ ಹೊರತು ಅದು ನಮಗೆ ನಷ್ಟ ಅಂತ ಏನಿಲ್ಲ ಅಂತ. ಬಟ್ ಕೆಲವು ನಟಿಯರು ಹಾಗೆ ಅಂದ್ಕೊಳ್ಳಿಕ್ಕೆ ಕಾರಣ ಏನು? ಅಂದ್ಕೊಳ್ಳಿಕ್ಕೆ ಅಂತಂದ್ರೆ ಅದಕ್ಕೆ ನಾನಾ ಕಾರಣಗಳು ಇದೆ. ಒಂದು ಸಿನಿಮಾ ಫಸ್ಟ್ ನಮಗೆ ಇಂಪಾರ್ಟೆನ್ಸ್ ಬರುತ್ತೆ. ಸಿನಿಮಾನಲ್ಲಿ ಮೊದಲೆಲ್ಲ ನಟಿಯರಿಗೆ ಮದುವೆ ಆಯಿತು ಅಂತ ಅಂದರೆ ಇಂಡಸ್ಟ್ರಿಯಿಂದ ದೂರ ಇರೋದು, ಅಥವಾ ಹೀರೋಯಿನ್ ಅಂದರೆ ಒಂದು ಬೌಂಡ್ರೀಸ್ ಅಂತ ಇರುತ್ತೆ. ಮದುವೆ ಆದಮೇಲೆ ನನ್ನ ಗಂಡನ ಕೇಳಬೇಕು, ಫ್ಯಾಮಿಲಿನ ಕೇಳಬೇಕು, ಅಂದರೆ ಆ ಥರದ ಪಾತ್ರಗಳು ಕೆಲವೊಂದು ಮಾಡಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ಗಳು ತುಂಬ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಆ ತಲೆನೋವೇ ಬೇಡ ಅಂತ ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ಗಳು ಮದುವೆ ಆದವ್ರನ್ನ ತಗೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ. ಬಹುಶಃ ಈ ಎಲ್ಲ ಕಾರಣಕ್ಕೆ ಕೆಲವರು ಮದುವೆ ಈಗಲೇ ಆಗೋದು ಬೇಡ, ಮಗು ಈಗಲೇ ಮಾಡ್ಕೊಳ್ಳೋದು ಬೇಡ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಬಟ್ ಈಗ ತುಂಬ ಚೇಂಜ್ ಆಗಿದೆ ನಮ್ಮ ಸಿನಿ ಪಯಣ, ಸಿನಿ ಜರ್ನಿ. ತುಂಬ ಜನ ಮದುವೆ ಆದವರು, ಮಕ್ಕಳಿರೋರು ಎಲ್ಲರೂ ಕೂಡ ಈಗ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಕಾಲ ತುಂಬ ಬದಲಾವಣೆ ಆಗ್ತಾ ಇದೆ. ನೀವು ದೇವ್ರು ನಂಬ್ತೀರಾ? ನಾನು ದೇವ್ರನ್ನ ನಂಬ್ತೀನಿ. ನಿಮ್ಮ ಕುಟುಂಬದ ಹಿನ್ನೆಲೆ ಎಂಥದ್ದು? ಅರ್ಥಾತ್ ನಿಮ್ಮ ತಂದೆ ತಾಯಿ? ನಮ್ಮ ಕುಟುಂಬಕ್ಕೆ ಎಂತ ದೊಡ್ಡ ಹಿನ್ನೆಲೆ ಏನಿಲ್ಲ. ಆದರೆ ಒಂದು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಅನ್ನೋಂಥ ವ್ಯಕ್ತಿತ್ವ. ಸಿಂಪಲ್ ಆಗಿ, ನೀವು ಕೋಟ್ಯಾಧೀಶ್ವರರಾಗಿರ್ಲಿ, ಸಿಂಪಲ್ ಆಗಿರಬೇಕು, ಜನಗಳನ್ನ ತುಂಬ ಬೆರಿಬೇಕು ಅಂತ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿಯ ಮಗಳು ನಾನು. ಓಹೋ, ಅಂದ್ರೆ ನಿಮ್ಮ ತಂದೆ ಬಗ್ಗೆ ಹೇಳ್ತಿದ್ದೆ? ಹೌದು. ಅವ್ರನ್ನ ಒಂದು ಮಾತುಗಳಿಂದ ಹೇಳೋದು ತುಂಬ ಕಷ್ಟ. ಅವರು ತುಂಬ ಜನಕ್ಕೆ ಶೂಟಿಂಗ್ಸಲ್ಲಿ ಕೂಡ ನೋಡಿದ್ದಾರೆ. ಹೀರೋಯಿನ್ ಅಪ್ಪ ಅನ್ನುವಂಥ ಒಂದು ಅಹಂ ಇಲ್ಲ ಅವ್ರಿಗೆ, ಅಥವಾ ಮಮತಾ ರಾವತ್ ಅನ್ನೋಂಥ ಅವ್ರ ಅಪ್ಪ ಅನ್ನೋಂಥ ಅಹಮ್ಮು ಅವ್ರಿಗಿಲ್ಲ. ಅವರು ನೇರ ನಮ್ಮ ಲೈಟ್ ಬಾಯ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಅವ್ರು ಹೀರೋಯಿನ್ಸ್ ಮತ್ತು ಬೇರೆ ಆ್ಯಕ್ಟರ್ಸ್ಗಳ ಜೊತೆ ಎಲ್ಲ ಕೂತು ಮಾತಾಡ್ತಿರ್ಲಿಲ್ಲ ನಮ್ಮಪ್ಪ. ಎಲ್ಲೋ ಒಂದು ಕಡೆ ಅಲ್ಲಿ ಪ್ರೊಡಕ್ಷನ್ ಅವರು, ನಮ್ಗೆ ಊಟ ಬಡಿಸೋರು, ನೀರು ತಂದ್ಕೊಡೋರು, ಕ್ಯಾರವಾನ್ ಅವರು, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಊಟ ಮಾಡಿಕೊಂಡು ನಮ್ಮಪ್ಪ ಹೀಗೆ ಟೈಮ್ ಸ್ಪೆಂಡ್ ಮಾಡೋರು. ನಂದಾಗ್ಲಿ ನಮ್ಮ ಅಪ್ಪಂದಾಗ್ಲಿ ಬಹಳಷ್ಟು ಸೆಲೆಬ್ರಿಟೀಸ್ಗಳ ಜೊತೆ ಫೋಟೋಸೇ ಇಲ್ಲ. ಓಕೆ, ನಾನೇ ಆಕ್ಟ್ ಮಾಡಿದಂಥ ಬಹಳಷ್ಟು ಆರ್ಟಿಸ್ಟ್ಗಳ ಜೊತೆ ಫೋಟೋಸ್ ನಾವು ತಗೊಂಡಿಲ್ಲ. ಬಿಕಾಸ್ ನಮ್ಮ ಇದ್ರಲ್ಲಿ ನಾವು ಇರೋಣ, ದೊಡ್ಡವ್ರ ಸಾಹಸ ಬೇಡ ನಮಗೆ ಅನ್ನೋದಷ್ಟೇ. ಬಟ್ ಅಂತ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಂದು ತಂದೆ, ಕೂಡು ಕುಟುಂಬದಲ್ಲಿ ದೊಡ್ಡ ಸೊಸೆಯಾಗಿ ಮೈದನ್ ಎಲ್ಲರನ್ನೂ ನೋಡ್ಕೊಳ್ಬೇಕು,
ನಾದ್ನಿದಿರ್ನ ನೋಡ್ಕೊಳ್ಬೇಕು, ಅವ್ರಿಗೇನು ಕಡಿಮೆ ಆಗ್ತಿಲ್ದಿರೋ ಹಾಗೆ ನೋಡ್ಕೋಬೇಕು, ಜೀವನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ತಾಯಿ. ಓ, ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ನಮ್ಮದು. ಹೇಳ್ಕೊಳ್ಳೋ ಥರದ್ದು ಆ ಥರ ಏನೂ ಇರಲಿಲ್ಲ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ. ನೀವು ಕೊನೆಯವರ ಮೊದಲನೇವರ? ನಾನು ಮಧ್ಯದವಳು. ಓಹೋ, ಮಧ್ಯದವರು. ನನಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ. ಓಕೆ. ಬಟ್ ಅಪ್ಪ ಅಮ್ಮ ಅಥವಾ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಕಲೆಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ, ನಾನೊಬ್ಬಳೆ. ನನ್ನ ಇಡೀ ಅಪ್ಪನ ಫ್ಯಾಮಿಲಿಯಲ್ಲೂ ಅಷ್ಟೇ, ಅಮ್ಮನ ಫ್ಯಾಮಿಲಿಯೂ ಅಷ್ಟೇ. ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್. ಓಕೆ. ಬಟ್ ಮನೆಯಲ್ಲಿ ತಂದೆ ತಾಯಿ ನಿಮಗೆ ಅವತ್ತು ಬಾಲ್ಯಗಳಲ್ಲಿ ಯಾವುದನ್ನು ಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಅದೆಲ್ಲ ಆಗಿದ್ದಕ್ಕೆ ನೀವು ಇವತ್ತಿಷ್ಟು ಸಂಸ್ಕಾರ? ಬಾಲ್ಯದಲ್ಲಿ ನಾವು ಬೌಂಡ್ರೀಸ್ ಅಲ್ಲೇ ಬೆಳೆದಂಥದ್ದು. ನಮ್ಮ ಉದಾಹರಣೆಗೆ ಹೆಂಗಿತ್ತು? ಜನರಲಿ ಈಗ ಮಕ್ಕಳೆಲ್ಲ ಹೇಗೆ ರೋಡಲ್ಲೆಲ್ಲ ಆಟ ಆಡೋದು, ಅಲ್ಲಿ ಇಲ್ಲಿ ಹೋಗೋದು, ಏನು ಫ್ರೆಂಡ್ಸ್ ಜೊತೆ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಈಗೆಲ್ಲ KFC, ಮೆಕ್ಡೊನಾಲ್ಡ್ಸ್, ಹೋಟೆಲ್ಸ್ ಅಂಡ್ ಕಿಟ್ಟಿ ಪಾರ್ಟಿ ಇದೆಲ್ಲ ಮಾಡ್ತಾರಲ್ಲ, ಕಾಲೇಜಿಗಿಂತ ಅಲ್ಲೇ ಜಾಸ್ತಿ ಇರ್ತಾರೆ. ಆ ಥರದ್ದೆಲ್ಲ ನಮ್ಮ ಮನೇಲಿ ಯಾವುದೂ ಇರಲಿಲ್ಲ. ನಮ್ಮಪ್ಪ ಏನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು, ಊಟದ ಟೈಮ್ಗೆ ಚಾ ಟೈಮ್ಗೆ ಬರೋರು, ಎಲ್ಲ ರಾತ್ರಿ ಊಟದ ಟೈಮ್ಗೆ ಬರೋರು ಮನೆಗೆ. ಈ ಟೈಮಲ್ಲಿ ನಾವುಗಳು ಹೆಂಗೆ ಅಂತಂದ್ರೆ ಆಟ ಆಡೋದಿದ್ರೆ ಈ ಟೈಮಲ್ಲಿ ನಮ್ಮ ಅಪ್ಪ ಬರೋಕ್ಕೆ ಮುಂಚೆ ಆಟ ಆಡೋದು. ಇಲ್ಲಾಂದ್ರೆ ನಮಗೆ ಅಲ್ಲಲ್ಲಿ ಸೈನ್ ಕೊಡೋರು ಇರೋರು. ಅಂದ್ರೆ ನಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಆಟ ಆಡ್ಬೇಕಂದ್ರೆ ನಮ್ಗಂದ್ರೆ ಹುಡುಗ ಹುಡುಗಿ ನಮ್ಗೆ ಆ ಬಾಲ್ಯದಲ್ಲಿ ನಮ್ಗೇನು ಅಂತ ಡಿಫ್ರೆನ್ಸಿಯೇಷನ್ಸ್ ಗೊತ್ತಾಗೋದಿಲ್ಲ. ನಂಗೆ ಈಗಲೂ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಹುಡುಗ ಹುಡುಗಿ ಇವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕುತ್ಕೋಬಾರ್ದು, ನಂಗೆ ಈ ಥರದ್ದು ಯಾವುದೂ ಇಲ್ಲ. ನಿಮ್ದೊಂದು ಆತ್ಮ, ನಂದು ಒಂದು ಆತ್ಮ ಅಷ್ಟೇ. ಆ ಥರದ್ದು ಮನೋಭಾವ ನನಗೆ. ಆಟ ಆಡ್ತಿರ್ಬೇಕಂದ್ರೆ ನಮ್ಮ ಅಪ್ಪ ಬೈಯೋರು, ಏನು ಆಟ ಆಡೋದೆಲ್ಲ ಓದ್ಕೊಳಕ್ಕಾಗಲ್ವಾ, ಮನೇಲಿ ಕುತ್ಕೊಳಕ್ಕಾಗಲ್ವಾ? ನನಗೆ ಅಂತಲ್ಲ, ನಮ್ಮ ಅಣ್ಣನಿಗೂ ಅಷ್ಟೇ, ನನ್ನ ತಮ್ಮನಿಗೂ ಅಷ್ಟೇ. ನಮ್ಮಪ್ಪ ಇಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರೋದು. ನಾವೆಲ್ಲ ಏನಾದ್ರು ಒಂದು ಐಸ್ ಪೈಸು ಡೈಡ್ ಎಲ್ಲ ಆಡ್ಬೇಕಂದ್ರೆ ನಮ್ಮಪ್ಪ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಆಗ್ಲೇ ಅಲ್ಲಿಂದ ವಿಸಿಲ್ ಹೊಡಿಯೋದು. ನಿಮ್ಮಪ್ಪ ಅಪ್ಪ, ನಾನು ಅಪ್ಪಂಗೆ ಹಿಟ್ಲರ್ ಅಂತ ಕರೀತಾ ಇದ್ದೆ. ಅಂದ್ರೆ ನಿಮ್ಮಪ್ಪ ಬರ್ತಾ ಇದ್ದಾರೆ ಅಂತ. ಎಲ್ಲಿ ಏನು ಆಟ ಆಡ್ತಿರ್ಲಿ 3 ಜನ ಅಲ್ಲಿ ಬಿಟ್ಟು ಓಡ್ ಮನೆಗೆ ಹೋಗಿ ಬುಕ್ ಇಟ್ಕೊಂಡು ಕುತ್ಕೊಂಡ್ಬಿಡೋದು. ತಪ್ಪಿಸ್ಕೊಳಕ್ ಒಳ್ಳೆ ಮಾರ್ಗ. ಹೀಗೆ ಮಾಡೋದು. ಅಂದ್ರೆ ನಮ್ಮನೇಲಿ ಆಗ TV ಎಲ್ಲ ಇರಲಿಲ್ಲ. TV ಎಲ್ಲ ಇರಲಿಲ್ಲ. ಸ್ಟಿಲ್ ನಮ್ದು ಅದೆಲ್ಲ ಏನೋ ನನ್ಗೆ ಅದು ಗೊತ್ತು. ಪಂಪ್ ಸ್ಟವ್ ಇಟ್ಕೊಂಡು ನಾವು ಅಡುಗೆ ಮಾಡ್ತಿದ್ದು. ಗ್ಯಾಸ್ ಸ್ಟವ್ ಇರಲಿಲ್ಲ. ಸೀಮೆಣ್ಣೆ ಒಳಕಲ್ಲಲ್ಲಿ ಮಸಾಲೆ ಅರಿಯೋದು, ಮಿಕ್ಸಿನೂ ಇರಲಿಲ್ಲ. ಆ ಒಂದು ಈ ತರದ್ ರುಬ್ಬಕಲ್ಲು, ಆ ತರದ್ದು ಒಂದು ಫ್ಯಾಮಿಲಿ. ಅದು ಅಪ್ಪನ್ ಕಂಡ್ರೆ ಅಷ್ಟೇ ಭಯ. ಇನ್ನು ಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ 7th ತನಕ ಮುಗೀತು. ಹೈಸ್ಕೂಲ್ಗೆ ಅಂದ್ರೆ ಮಕ್ಕಳು ದೊಡ್ಡವ್ರು ಆಗ್ತಿದ್ದಾರೆ ಅಂತ ತಕ್ಷಣ ಸೇಫ್ಟೀಸ್ ನೋಡ್ತಾರಲ್ಲ ಹೆಣ್ಮಕ್ಳದು. ಅಪ್ಪ ಆಗಿರ್ಬೋದು, ಅಣ್ಣನ ಆಗ್ಬಿರ್ಬೋದು. ಜನರಲಿ ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ಮೇಲೆ ಇರ್ತಾ ಇತ್ತು. ಮಂಡಿ ತನಕ, ಮಂಡಿಯಿಂದ ಒಂಚೂರು ಮೇಲೆ ತನಕ. ಅದು ಒಂದು ನಮ್ಮಪ್ಪ ಏನ್ ಮಾಡೋರು, ಲಂಗ ಬರುತ್ತಲ್ಲ ಅಷ್ಟುದ್ದ ಲಂಗ ಹೊಲ್ದು ಕೊಟ್ಬಿಡೋರು. ನನಗೆ ಪಾದನೂ ಕಾಣಂಗಿಲ್ಲ. ಪಾದಕ್ಕೆ ಸಾಕ್ಸ್ ಹಾಕಿರ್ತೀವಿ ಶಿವ. ಓಕೆ. ಆಮೇಲೆ ನಮ್ಮಪ್ಪ ನಮ್ಮ ಅಣ್ಣ ಏನಾದ್ರೂ ಹೊರಗಡೆ ಹೋಗಿದ್ದಾರೆ ಊರಿಗೆ ಅಂದ್ರೆ ಮಾತ್ರ ಒಂದು ಜೀನ್ಸ್ ಹಾಕೊಳ್ಳೋ ಒಂದು ಅವಕಾಶ ಸಿಕ್ತಿತ್ತು ನನಗೆ. ಅದು ಜೀನ್ಸ್ ಮೇಲೆ ಏನು ಟೀ ಶರ್ಟ್ಸ್ ಎಲ್ಲ ಇಲ್ಲ, ಈ ಚೂಡಿದು ಕುರ್ತಾಗಳು ಬರುತ್ತಲ್ಲ ಆ ಥರದ್ದು. ಅಂದ್ರೆ ನಾನು ಆ ಥರ ಅಷ್ಟು ಆರ್ಥೋಡಾಕ್ಸ್ ಅಷ್ಟೊಂದೆಲ್ಲ ಬೌಂಡ್ರೀಸ್ ಅಲ್ಲಿ ಬೆಳೆದಂತ. ಅವರ ಎಲ್ಲ ನಿರ್ಬಂಧಗಳ ಹಿಂದೆ ಒಂದು ಸುರಕ್ಷತೆ ಕಾರಣ. ಹೌದು. ಬಟ್ ಅವತ್ತು ನಮಗದು ಅಲ್ಲ, ಇವತ್ತಿನ ಜನರೇಷನ್ ಅಲ್ಲಿ ನೋಡಿದ್ರೆ ಅದೇ ಸೇಫ್ ಆಗಿತ್ತು ಅಂತ. ಖಂಡಿತ. ನಮ್ಮ ಅಣ್ಣ ಕಾಲೇಜ್ಗೆ ಹೋಗ್ಬೇಕಂದ್ರೆ ನನ್ನನ್ನ ಬಿಟ್ಟು ಹೋಗೋನು, ಬರ್ತಾ ಅವ್ನ್ ಕಾಲೇಜ್ ಮುಗಿಸ್ಕೊಂಡು ನನ್ನನ್ನು ಕರ್ಕೊಂಡ್ ಬರ್ತಾ ಇದ್ದ. ಅಂದ್ರೆ ಅದೆಲ್ಲ ಒಂಥರ, ಅದನ್ನ ಈಗ ಮುಂದುವರ್ಸಿದ್ರೆ ತುಂಬಾ ಬೆಸ್ಟ್ ಅಂತ ಮನ್ಸಿಗೆ ಅನ್ಸುತ್ತೆ. ಎಲ್ಲ ಪೇರೆಂಟ್ಸ್ಗಳು ಮಕ್ಕಳನ್ನ ಅವರೇ ಸ್ವತಃ ಕರ್ಕೊಂಡು ಬರೋದ್ರಿಂದ ಅದು ಒಳ್ಳೇದೇನೋ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಭಾಗ್ಯ ಆ ಕಷ್ಟನೆಲ್ಲ, ಅಥವಾ ತಂದೆಗೆ ಹೆದರುವಂಥ ಒಂದು ಮಗಳಾಗಿದ್ರಿ, ಅಥವಾ ಅಣ್ಣನ ಆರೈಕೆಯಲ್ಲಿ ಬೆಳೆದ ಒಂದು ಮಗಳಾಗಿದ್ರಿ, ತಮ್ಮನ ಮಮತೆಯನ್ನು ನೋಡಿದವರಾಗಿದ್ರಿ, ಬಡತನ ನೋಡಿದವರಾಗಿದ್ರಿ. ಏನು ಭಾಗ್ಯ, ಇವೆಲ್ಲ ಸಿಗಬೇಕಲ್ಲ. ಅಲ್ಲ, ನನ್ಗೆ ಈಗ ಅನಿಸ್ತಾ ಇದೆ ಅದೇ ಚೆನ್ನಾಗಿತ್ತಲ್ವಾ. ನಾವು ಆಗ ಏನಪ್ಪ ಇದು ಅಂದರೆ ಸ್ಕೂಲು ಕಾಲೇಜ್ ಅಷ್ಟೇ ಅಂತಲ್ಲ, ಶೂಟಿಂಗ್ಸ್ಗೂ ಅಷ್ಟೇ ನಮ್ಮಪ್ಪ ಕರ್ಕೊಂಡು ಹೋಗೋರು, ಕರ್ಕೊಂಡು ಬರೋರು. ಡಬ್ಬಿಂಗ್ ಆಗಿರಲಿ, ಯಾವುದಾದ್ರೂ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದ್ರೂ ಜೊತೆಲಿ ಹೋಗಿ ಜೊತೆಲಿ ಬರೋದು. ಫ್ರೆಂಡ್ಸ್ ಎಲ್ಲ ಬೆಜ್ಜಾನ್ ರೇಗಿಸ್ತಾ ಇದ್ರು. ಮದ್ವೆ ಆದ್ಮೇಲೂ ನಿಮ್ಮ ಅಪ್ಪನ್ನೇ ಕರ್ಕೊಂಡು ಹೋಗ್ತೀಯಾ ಎಲ್ಲಾ ಕಡೆ, ಅಂದ್ರೆ ಕಾಲ್ ಎಳಿಯೋದು ಗೊತ್ತಲ್ಲ ಯಾವ ತರ ಎಳಿಯೋದು. ನನ್ನ ಮಾತು ತುಂಬಾ ಸೂಕ್ಷ್ಮವಾಗಿ ನನಗೆ ಈ ತರ ಎಲ್ಲ ರೇಗ್ಸೋರು.
ಬಟ್ ಈಗಿನ ಏನು ಟಿವಿ ನ್ಯೂಸ್ ಚಾನಲ್ ಹಾಕಿದ್ರೆ ಆ ಮಕ್ಳನ್ನ ಕಿಡ್ನ್ಯಾಪ್ ಮಾಡಿದ್ರು, ಈ ಮಗುನ ಕಿಡ್ನ್ಯಾಪ್ ಮಾಡಿದ್ರು, ಅವನ್ನೆಲ್ಲೋ ಕರ್ಕೊಂಡು ಹೋದ, ಏನೋ ಆಯಿತು. ಇದೆಲ್ಲದ್ರ ಮಧ್ಯದಲ್ಲಿ ನಂಗೆಲ್ಲೋ ಒಂದು ಕಡೆ ಈಗ ನನಗೆ ರೀಸೆಂಟಾಗಿ ಒಂದು ನೋಡಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾವು ಎಷ್ಟು ಸೇಫಾಗಿ ಬೆಳ್ಕೊಂಡಿದ್ದೀವಿ. ಐ ಶುಡ್ ಥ್ಯಾಂಕ್ ಮೈ ಡ್ಯಾಡ್, ಐ ಶುಡ್ ಥ್ಯಾಂಕ್ ಮೈ ಬ್ರದರ್ ಅಂತ. ಸತ್ಯ. ಇವತ್ತು ಆ ಮಕ್ಕಳು ಬ್ಯಾಗಲ್ಲಿ ಕಾಂಡೋಮ್ಗಳಾಗಿರ್ಬೋದು, ಆ 8-10ನೇ ತರಗತಿ ಮಕ್ಕಳುಗಳು ಕೂಡ ಬಂಕ್ ಹಾಕಿ ಸಿನಿಮಾಗೆ ಹೋಗೋದಾಗಿರು. ಅಂದರೆ ಪೋಷಕರ ಕಣ್ಣಳತೆಯಿಂದ ಏನೋ ಸ್ವಾತಂತ್ರ್ಯ ಕೊಡೋಣ, ಅವರು ಒಂಚೂರು ಚೆನ್ನಾಗಿರಲಿ ಅಂತ ಅಂದ್ಕೊಂಡ ಕಾರಣಕ್ಕೆ ಇವರೆಲ್ಲ ಇಷ್ಟು ದುರ್ಬಳಕೆ ಮಾಡಿಕೊಂಡ್ರು ಅನ್ನೋದಾದರೆ, ಅಂದರೆ ಆ ಹಂತದಲ್ಲೇ ನಮ್ಮ ಯೋಜನೆ ಕೆಟ್ಟು ಹೋದರೆ ಅವರೊಂದು PUC ಬರೋ ಅಷ್ಟೊತ್ತಿಗೆ ಅವರು ಅಷ್ಟೆಲ್ಲ ಹೋರಾಡಿ ಸ್ವತಂತ್ರ ಸಿಗಬೇಕು ಅಂತ ಮಾಡಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ರು ನಮ್ಗಳಿಗೆ ಇನ್ನೂ ಸ್ವತಂತ್ರ ಸಿಗ್ತಾ ಇಲ್ಲ, ಆಯ್ತಾ, ಹೆಣ್ಮಕ್ಳಿಗೆ. ಅಂಥದ್ರಲ್ಲಿ ಈಗಿನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸ್ವತಂತ್ರ ಇದೆಲ್ಲ. ಕೆಲವೊಮ್ಮೆ ಅತಿಯಾದ ಸ್ವಾತಂತ್ರ್ಯವು ಕೂಡ ಶಾಪವೇ. ಹೌದು. ಯಾಕಂದರೆ ಯಾರಿಗೆ ಜವಾಬ್ದಾರಿಯ ಹೊರತಾಗಿ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಅದು ಸ್ವೇಚ್ಛಾಚಾರವಾಗಿಬಿಡುತ್ತೆ. ನೀನೆಲ್ಲೋ ಆಚೆ ಹೋಗ್ಬೇಕಾ, ಹೋಮ್ವರ್ಕ್ ಮಾಡಿ ಆಮೇಲೆ ಹೋಗು. ಹೌದು. ಇಲ್ಲ ನಾನು ಹೋಮ್ವರ್ಕ್ ಮಾಡಿ ನಾನು ಆಚೆ ಹೋಗ್ಬೇಕು, ಈ ಸ್ವಾತಂತ್ರ್ಯ ಕೊಡಬಾರ್ದು. ಸ್ವಾತಂತ್ರ್ಯ ಬೇಕಂದ್ರೆ ನಾನು ಯಾವುದನ್ನು ಸರಿಯಾಗಿ ನಿಭಾಯಿಸಿರಬೇಕು, ಯಾವುದನ್ನು ಅಷ್ಟು ಈಸಿಯಾಗಿ ಸಿಗಬಾರ್ದು, ಸ್ವಾತಂತ್ರ್ಯವೂ ಸಿಗಬಾರ್ದು. ಸೊ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬಕ್ಕೆ ಸಿನಿಮಾ ರಂಗದ ಕುರಿತು ಏನು ಅಭಿಪ್ರಾಯ ಇತ್ತು? ಬಿಕಾಸ್ ಅವರು ಜೊತೆ ಬರ್ತಾ ಇದ್ರು, ಇದೆಲ್ಲ ಮಾಡ್ತಾ ಇದ್ರು, ಅವ್ರಿಗೇನೋ ಕಾರಣ ಇರ್ಬೋದು, ಬಟ್ ನಿಮ್ಗೆ ಅನ್ಸೋದೇನು, ಓಕೆ ಅಲ್ಲಿ ಯಾರು ಸರಿ ಇರಲ್ಲ ಅಥವಾ ಇಂಥದ್ದೇನೋ ಮನಸ್ಥಿತಿ ಇತ್ತಾ? ಅಂದರೆ ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿಗೆ ಆ ಥರದ್ದು, ಯಾಕಂದರೆ ಅವ್ರಿಗೆ ಯಾವುದ್ರ ಬಗ್ಗೆನೂ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸಿನಿಮಾ ಬಗ್ಗೆ ನಮ್ಗೆ ಏನು ಗೊತ್ತಿರುತ್ತೆ, ಸಿನಿಮಾ ಅಷ್ಟೇ, ಸಿನಿಮಾ ಹೀರೋಗಳು ಬಂದರು ಅಂತಂದರೆ ನಮಗೇನೋ ಒಂಥರ ಖುಷಿ. ಎಲ್ಲೆಲ್ಲಿ ನಮ್ಮಮ್ಮ ಈಗಲೂ ಹೇಳ್ತಾರೆ, ರಾಣಿ ಮಹಾರಾಣಿ ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ನಡಿಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿದ್ರಂತೆ, ಚಿಕ್ಕ ಮಗು ನಾನು ಇನ್ನು. ಅಂದರೆ ಅಷ್ಟು ಕ್ರೇಜು. ನಮ್ಮನೆ ಎಲ್ಲಿತ್ತು, ನಾವಿದ್ದಿದ್ದು ಪ್ರಕಾಶ್ ನಗರ, ಶೂಟಿಂಗ್ ಎಲ್ಲಿತ್ತು ಅಂದರೆ ನಮ್ಮಮ್ಮ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಎತ್ಕೊಂಡು ಹೋಗಿ ಶೂಟಿಂಗ್ ನೋಡಿದ್ದಾರೆ. ಅಂದರೆ ಆಗ ವಾವ್ ಫ್ಯಾಕ್ಟರ್, ಹೀರೋಯಿನ್ ನೋಡೋದು ಭಾಗ್ಯ ಅನ್ನೋ ಥರ. ಬಟ್ ಈಗ ಅದಿಲ್ಲ. ಆಗ ನನ್ನ ಅಪ್ಪ ಆಗಿರಲಿ, ನಮ್ಮಮ್ಮನಿಗೇನು ಇದಿರಲಿಲ್ಲ, ಬಟ್ ನನ್ನ ಅಪ್ಪನ ಭಯ ಭಾರಿ ಇತ್ತು ನನಗೆ. ಇದು ನಮ್ಮಂಥವ್ರಿಗಲ್ಲ ಅಮ್ಮ, ಬೇಡ, ಅವ್ರು ಸರಿ ಸಮಾನ, ಅವ್ನು ನಿಲ್ಲಕ್ಕಾಗಲ್ಲ. ಅದು ಒಂದು ಅದೇ ಇರುತ್ತಲ್ಲ, ಒಂದು ಚಂದದ ಬಟ್ಟೆ ಹಾಕಬೇಕು, ಒಂದು ಚಂದದ ಸ್ಲಿಪ್ಪರ್ಸ್ ಹಾಕಬೇಕು, ಕಾರ್ ಇರಬೇಕು, ಸ್ಕೂಟರ್ ಇರಬೇಕು ಓಡಾಡಲಿಕ್ಕೆ, ಅದೆಲ್ಲ ಒಂದು ಹೀರೋಯಿನ್ ಅಂದರೆ ಇದೆಲ್ಲ ಇರುತ್ತೆ ಅನ್ನೋಂಥ ಒಂದು ಮೈಂಡ್ ಸೆಟ್ ಇರ್ತಿತ್ತಲ್ಲ. ನಮ್ಮ ಹತ್ರ ಅದು ಯಾವುದೂ ಇರಲಿಲ್ಲ ಆಗ. ಅಂದರೆ ಸಿನಿಮಾ ಅಂದರೆ ದುಡ್ಡಿರೋರಿಗೆ ಅಂತ, ಸಿನಿಮಾ ಬಣ್ಣದ ಲೋಕ, ಖಂಡಿತ ನಮಗಲ್ಲ ಅದು ಅಂತ. ಈಗಲೂ ಅಷ್ಟೇ ಅಲ್ವಾ, ಅದು ದುಡ್ಡಿರೋರಿಗೆ ಅಂತಾನೆ ಅನ್ಸುತ್ತೆ, ಕಾಂಟ್ಯಾಕ್ಟ್ಸ್ ಇದ್ದವ್ರಿಗೆ, ದುಡ್ಡಿದ್ದವ್ರಿಗೆ. ಇಲ್ಲ, ಈಗ ನಾವು ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಇವ್ರು ಏನು ಹಾಕ್ಕೊಂಡಿದ್ದಾರೆ, ಏನು ಪ್ಯಾಂಟ್ ಹಾಕ್ಕೊಂಡಿದ್ದಾರೆ, ಕಾಲಲ್ಲಿ ಏನಿದೆ, ವಾಚ್ ಯಾವ್ದು ಹಾಕಿದ್ದಾರೆ, ಯಾವ್ದು ಇಟ್ಕೊಂಡಿದ್ದಾರೆ, ಅದೇ ತಾನೇ ಜಡ್ಜ್ ಮಾಡೋದು ಎಲ್ಲರೂ ಈಗ, ಹೊರಗಿನ ವೇಷ ನೋಡಿ. ಹೌದು. ನಾವು ನಿಮ್ಗೆ ಅನುಭವಕ್ಕೆ ಬಂದಿದೆಯಾ ಇದೆಲ್ಲ? ನನಗೆ ಮೊದಲೇ ಅನುಭವ ಆಗಿತ್ತು, ನಾನು ಕಾಮಿಡಿ ಎಲ್ಲ ಮಾಡಬೇಕಂದ್ರೆ. ಬಟ್ ಯಾವುದು ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಮ್ಮ ಹಾಸಿಗೆ ಎಷ್ಟಿತ್ತು ನಾನು ಅಷ್ಟು ಕಾಲು ಚಾಚಿದೆ. ಈಗ ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲು ಚಾಚ್ತಾ ಇದ್ದೀನಿ. ಗ್ರೇಟ್. ಸೊ ಅಲ್ಲಿಂದ ನೀವು ಕಾಲೇಜ್ ಹಂತದಲ್ಲಿ ಇದ್ದಾಗ ನೀವು ಈ ಬಣ್ಣದ ಲೋಕಕ್ಕೆ ಬಂದಿದ್ದ ಅಥವಾ ತುಂಬ? ಇಲ್ಲ, ಕಾಲೇಜ್ ನನ್ನಪ್ಪ ಹೇಗೆ ಅಂತಂದರೆ, ಹೆಚ್ಚು ಓದ್ಬಿಟ್ರೆ ಗಂಡು ಸಿಗೋದಿಲ್ಲ ಅನ್ನೋದೊಂದು ನಮ್ಮ ಅಪ್ಪಂಗೆ ಮೈಂಡ್ ಸೆಟ್ ಆಗ. ಹೌದಾ? ಹೌದು. ಓಕೆ. ಅಂದ್ರೆ ಹೆಚ್ಚು ಓದಿದ್ರೆ ಅಷ್ಟೇ ಓದಿರೋನ್ ತರಬೇಕಲ್ಲ ಅಂತ? ಅಷ್ಟೇ ಓದಿರೋನಲ್ಲ, ಅದಕ್ಕಿಂತ ಹೆಚ್ಚು ಓದಿರೋನಾದ್ರೂ ಸಿಗ್ಬೇಕು ಅನ್ನೋ ಒಂದು ನಮ್ಮ ಮೈಂಡ್ ಬಂದ್ಬಿಡುತ್ತಲ್ಲ. ಹೆಚ್ಚು ಓದಿದ್ರೆ ಗಂಡು ಸಿಗಲ್ಲ. 10th ಮಾಡಬೇಕಿತ್ತ, 10th ಮಾಡಿದ್ಯಾ ತಾನೇ, ಸುಮ್ಮನೆ ಇದ್ಬಿಡು ಅಂತಂದ್ರು. ನನಗೆ ಆಗ ಅದು ತಡ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗಿ ನಾನು. ಕಾರ್ಪೊರೇಷನ್ ಸ್ಕೂಲ್ ಆ್ಯಂಡ್ ಕಾಲೇಜ್ ದೇವಯ್ಯ ಪಾರ್ಕಲ್ಲಿ ನಾನು ಓದಿದ್ದು. ಟೀಚರ್ಸ್ ಎಲ್ಲ ಕರೆಸಿದ್ರು ನಮ್ಮ ಅಪ್ಪನ. ಕರೆಸ್ಬಿಟ್ಟು, ಇಂಥ ಒಳ್ಳೆ ಸ್ಟೂಡೆಂಟು, ಎಷ್ಟು ಒಳ್ಳೆ ಓದ್ತಾಳೆ, ಇವಳನ್ನ ಓದಿಸ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಥರ ಮಾಡಬಾರ್ದು ಅಂತ ಶಾಂಬಾ ಮಿಸ್ಸು ಮತ್ತು ನಮ್ಮ ಇನ್ನೊಂದಿಬ್ರು 3 ಜನ ಮಿಸ್ ಕರೆದು ಹೇಳಿದಾಗ ನಮ್ಮ ಅಪ್ಪಂಗೆ ಸರಿ ನೋಡೋಣ ಅಂತ ಮತ್ತೆ ಕಾಲೇಜಿಗೆ ಕಳಿಸ್ರು. PU ಆದಮೇಲೆ ಸಾಕು, PUC ಮಾಡಿದ್ಯಲ್ಲ, ಅಲ್ಲಿ ತನಕ PUC ನಾನೊಬ್ಬಳೇ ಮಾಡಿದ್ದೀನಿ. ಹೌದಾ? ನನ್ನ ಅಣ್ಣ ಮಾಡಿದ್ದ, ಅಣ್ಣ ಕಾಲೇಜ್ ಮಾಡಿದ್ದ, ಅವನಲ್ಲೇ ಪಕ್ಕದಲ್ಲಿ ಸರ್ವೋದಯ ಕಾಲೇಜಲ್ಲಿ ಓದ್ತಿದ್ದ. ಹುಡುಗಿರಲ್ಲಿ ಗಂಡು ಹುಡುಗರು ಎಷ್ಟು ಬೇಕಿದ್ರು ಓದ್ಬೋದು, ಹುಡುಗಿರು ಓದಿದ್ರೆ ನಮ್ಮಲ್ಲಿ ಸಾಧನೆ. ಬಟ್ ಅಲ್ಲಿವರೆಗೂ ನೀವೇ ಮೊದಲು ಅಂತದ ಪ್ರಯತ್ನ ಮಾಡಿ. ನನ್ನ ಅಪ್ಪನ ಕಡೆ ಇರ್ಬೋದು, ಅಮ್ಮನ ಕಡೆ ಇರ್ಬೋದು, ನಾನೇ ಗಾಂಧಾಂದಲ್ಲಿ ಯಾರು ಓದಿಲ್ಲ ಅಂತ ಆ ಥರ. ಅದಾದ್ಮೇಲೆ PU ಓದ್ದೆ, ಒಳ್ಳೆ ಇದ್ರಲ್ಲೇನೆ ಮಾರ್ಕ್ಸ್ ತೆಗ್ದೆ.
ಅದಾದ್ಮೇಲೆ ಸಾಕು ನಿಲ್ಸು ಅಂತಂದ್ರು. ನಾನು ಆಗ್ಲೂ ಬಿರ್ಡಿಲ್ಲ, ಅಪ್ಪಂಗೆ ಗೊತ್ತಿಲ್ದಿರಂಗೆ ಕರೆಸ್ಪಾಂಡೆನ್ಸ್ ಆದ್ರೂ ಮಾಡು ಅಂತ ಹೇಳಿದ್ರು ನಮ್ಮ ಹಿಸ್ಟ್ರಿ ಮ್ಯಾಮ್ ಕಾಲೇಜಲ್ಲಿ. ಓ ಮತ್ತೆ ಮೇಷ್ಟ್ರ ಕೈ ಹಿಡಿದ್ರು. ನೀನು ಮಾಡು, ನಿಂಗೆ ಏನ್ ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ಅಂತ. ಅಪ್ಪಂಗೆ ಗೊತ್ತಿಲ್ದಿರಂಗೆ ನಾನು ಎಕ್ಸಾಮ್ ಕರೆಸ್ಪಾಂಡೆನ್ಸ್ ಕಟ್ಟಿದೆ. ಆ ಟೈಮಲ್ಲಿ ಮನೇಲೇ ಇರಬೇಕಾಗಿತ್ತು. ಕಾಲೇಜ್ ಆದಮೇಲೆ ಯಾರಿಗೇ ಆಗಿರಲಿ, ಅದು ಎವ್ರಿ ಡೇ ಕಾಲೇಜ್ಗೆ ಸ್ಕೂಲ್ಗೆ ಓದೋರು ಏಕ್ದಮ್ 24/7 ಮನೇಲಿ ಕೂರಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ನಮ್ದು ಕಷ್ಟದ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಏನಾದರೂ ಒಂದು ಅಟ್ಲೀಸ್ಟ್ ಕೆಲಸ ಮಾಡೋಣ, ಏನು ಮಾಡಬೇಕು ಅನ್ನುವಾಗ ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ. ಇದಿಷ್ಟು ಸಾಕಾಗ್ತಿಲ್ಲ, ಇನ್ನೇನಾದರೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರೆ ಸಂಜೆ ಮೇಲೆ ಟ್ಯೂಷನ್ಸ್ ಮಾಡೋದಲ್ವ. ಆಗಲೇ ನನಗೆ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಎಲ್ಲ ಹೌದು, 7th ತನಕ ಅಷ್ಟೇ. ಅಕ್ಕಪಕ್ಕದ ಮನೆಯವರು, ಪಕ್ಕದ ಬೀದಿಯವರು ಎಲ್ಲ ಬರೋರು ಮಕ್ಕಳು. ಅಡ್ವರ್ಟೈಸ್ ಮಾಡಿದ್ರಾ? ಏನು ಮಾಡ್ಲಿಲ್ಲ. ಅಕ್ಕಪಕ್ಕದ ಮನೆಯವರು ಯಾವಾಗ ಮುಸ್ಲಿಂ ಅವ್ರಿಗೆ ಕನ್ನಡ ಹೇಳ್ಕೊಡಕ್ ಶುರು ಮಾಡಿದ್ನಲ್ಲ, ಕನ್ನಡದಲ್ಲಿ ಅವರು ಪಾಸಿಂಗ್ ಮಾರ್ಕ್ಸ್ಗಿನ ಜಾಸ್ತಿ ತಗೊಳಕ್ ಶುರು ಮಾಡಿದ್ರು 0 ಇಂದ. ಆಗ ಏನ್ ಮಾಡ್ರು, ಒಬ್ಬೊಬ್ರೆ ಬಂದ್ರು. ನೀವು ಮುಸ್ಲಿಮರಿಗೆ ಕನ್ನಡ ಹೇಳ್ಕೊಡ್ತಿದ್ರಿ? ಹೌದು. ಅಕ್ಕಪಕ್ಕದಲ್ಲಿ ಮುಸ್ಲಿಂ ಅವ್ರು ಜಾಸ್ತಿ ಇದ್ರು ಆಗ. ಅವ್ರಿಗೆ ಕನ್ನಡ ಹೇಳ್ಕೊಡ್ತಿದ್ರು. ಕನ್ನಡ ಅವ್ರಿಗೆ ಅದು ಶಾಲೆಯಲ್ಲಿ ಹೆಲ್ಪ್ ಆಗ್ತಾ ಇತ್ತು. ಹಾಗಾಗಿ ಹೆಚ್ಚು ಸ್ಟೂಡೆಂಟ್ಸ್ ಬರಕ್ ಹೋದ್ರು. ಆದ್ರೆ ಕನ್ನಡ, ಇಂಗ್ಲಿಷ್ ನಂಗೆ ಅಷ್ಟು ಬರ್ತಿರ್ಲಿಲ್ಲ ಆಗ. ಬೇರೆ ಭಾಷೆ ಎಲ್ಲ ನಾನು ಮ್ಯಾಥ್ಸ್ ಇರ್ಬೋದು, ಸಮಾಜ ಇರ್ಬೋದು, ವಿಜ್ಞಾನ, ಕನ್ನಡ ಇದೆಲ್ಲ ತಕ್ಕ ಮಟ್ಟಿಗೆ ಏನಿದೆ ರಿವಿಷನ್ಸ್ ಎಲ್ಲ ಮಾಡಿಸಿ ಓದೋದು ಬರೆಯೋದು ಎಲ್ಲ ನೀಟಾಗಿ ನಾನು ಹೇಳ್ಕೊಡ್ತಾ ಇದ್ದೆ ಟ್ಯೂಷನ್ ಅಲ್ಲಿ. ಅದಾದ್ಮೇಲೆ ಜೀವನ ಇಷ್ಟೇನಾ ಅಂತ ಅನ್ಸ್ತು. ಒಂದ್ಸಲ ETV-ನಲ್ಲಿ ಅಡ್ವರ್ಟೈಸ್ ನೋಡಿದೆ, ನ್ಯೂಸ್ ರೀಡರ್ಸ್ ಬೇಕಾಗಿದ್ದಾರೆ ಅಂತ. ಸರಿ, ನ್ಯೂಸ್ ರೀಡರ್ಸ್ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಕಾಲ್ ಮಾಡಿದೆ ನಂಬರ್ಗೆ. ಎಲ್ಲಿ ನೋಡಿದೆ? ಪೇಪರ್ ಅಲ್ಲಿ? ಇಲ್ಲ, ETV-ನಲ್ಲಿ ಸ್ಕ್ರಾಲಿಂಗ್ ಹೋಗ್ತಾ ಇತ್ತು. ಅವ್ರಿಗೆ ಕಾಲ್ ಮಾಡಿದೆ. ಅವ್ರಂದ್ರು ಹೈದರಾಬಾದಲ್ಲಿ ಜಾಬ್ ಇರೋದು ಅಂತ. ನಮಸ್ಕಾರ ಕಣಕ ಅಂತ. ನಾಪ ಇಲ್ಲಿಂದ ಪಕ್ಕದ ಬೀದಿಲಿರೋ ಕಾಲೇಜ್ಗೆ ಕಳಿಸ್ತಿಲ್ಲ, ಇಲ್ಲ ಹೈದರಾಬಾದ್ಗೆ ಎಲ್ಲಿ ಕಳಿಸ್ತಾರೆ. ಅದು ಅಲ್ಲಿಗೆ ಡ್ರಾಪ್ ಆಯ್ತು. ಸರಿ, ಅದಾದ್ಮೇಲೆ ಏನಾದ್ರು ಕೆಲಸ ಮಾಡ್ಬೇಕಲ್ಲ ಅಂತ ನಮ್ಮ ಕೇಬಲ್ ಆಪರೇಟರ್ ಒಬ್ರಿದ್ರು. ಅವರು ಐಸ್ ಚಾನಲಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಒಂದು ಜಾಬ್ ಇದೆ, ಮಾಡ್ತೀಯಾ ಅಂತಂದ್ರು. ಅಂದ್ರೆ ಲೋಕಲ್ ಚಾನಲ್, ಕೇಬಲ್ ಚಾನಲ್. ಒಂದೊಂದು ಏರಿಯಾಗೆ ಕೇಬಲ್ ಆಪರೇಟರ್ ಇರ್ತಿದ್ರಲ್ಲ, ಅವ್ರು ನನಗೆ ಒಂದು ಚಾನಲಲ್ಲಿ ನಂಬರ್ ಕೊಟ್ಟರು. ಹೋದೆ, ಇಂಟರ್ವ್ಯೂ ಎಲ್ಲ ಕೊಟ್ಟೆ, ಎಲ್ಲ ಆಯಿತು. ಸೊ ಆಗ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆದೆ. ಆಗೆಲ್ಲ ನ್ಯೂಸ್ ಎಲ್ಲ ಈಗ ಬರ್ತಿತ್ತಲ್ಲ, ಫೋನಲ್ಲೆಲ್ಲ ಬರ್ತಿರ್ಲಿಲ್ಲ ನಮಗೆ, ಮೆಸೇಜಸ್ಸು ಇದೆಲ್ಲ ಬರ್ತಲ್ಲ, ಈಗ ಆ ಥರ ಇರಲಿಲ್ಲ. PR ನಮಗೆ ಫೋನ್ ಮಾಡೋರು, ಟೆಲಿಫೋನಲ್ಲಿ ನಮಗೆ ನ್ಯೂಸ್ ಹೇಳ್ತಾ ಇದ್ರು. ನಾನು ನ್ಯೂಸ್ ಎಲ್ಲ ಬರ್ಕೊಳ್ತಾ ಇದ್ದೆ. ನ್ಯೂಸ್ ಎಲ್ಲ ಬರ್ಕೊಂಡ್ಮೇಲೆ ಅದು ನ್ಯೂಸ್ ರೀಡರ್ ಕೊಡ್ತಾ ಇದ್ದಿದ್ದು. ಸೊ ಆ ಥರದ್ದೆಲ್ಲ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಅಲ್ಲೇ ಆಂಕರಿಂಗ್ ಶುರು ಮಾಡಿದೆ. ಒಂದರಿಂದ ಒಂದು ಸಿಟಿ ಕೇಬಲ್. ಸಂಬಳ ಎಷ್ಟು ಕೊಡ್ತಿದ್ರು? 10,000 ನನಗೆ ಆಗ. ಟ್ಯೂಷನ್ ಅಲ್ಲಿ ಎಷ್ಟು ದುಡಿತಿದ್ರಿ? ಟ್ಯೂಷನ್ ಅಲ್ಲಿ ನಂಗೆ ಕೆಲವರು, ನಾನು ಒಬ್ಬರಿಗೆ ತಗೊಳ್ತಾ ಇದ್ದಿದ್ದು 75 ರೂಪಾಯಿ. 75 ರೂಪಾಯಿ ತಿಂಗಳಿಗೆ. ಓಕೆ, 10,000 ಸಿಕ್ತಿತ್ತು ಕೇಬಲ್. 10,000 ಸಿಗ್ತಾ ಇತ್ತು. 10,000ದಲ್ಲಿ ನಂದು ಬಸ್ ಕನ್ವೀನಿಯನ್ಸ್ ಎಲ್ಲ ಬಿಟ್ಟು ಒಂದು 8,000 ಸಿಗ್ತಾ ಇತ್ತು. ಯಾಕಂದ್ರೆ ನಮಗೆ ಬಸ್ ಫೆಸಿಲಿಟಿ ಇತ್ತಲ್ವ ಆಗ, ಹೋಗೋದು ಬರೋದು. ಅದಾದ್ಮೇಲೆ ಇನ್ನೊಂದು ಕೇಬಲ್ ಚಾನಲ್, ಸಿಟಿ ಚಾನಲ್ ಅಂತ, ಅದರಲ್ಲಿ ಆಂಕರ್ಸ್ ಬೇಕು ಅಂತ. ನಾವು ಅಪ್ಪಂಗೆ ಗೊತ್ತಿಲ್ದಿರೆ ಹೋದೆ ಆಡಿಷನ್ ಕೊಡೋಕ್ಕೆ. ಹೋಗಿದ್ದ ದಿವಸನೇ ನೀವು ಸೆಲೆಕ್ಟೆಡ್ ಅಂತ ಅಂದ್ಬಿಟ್ರು. ನೆಕ್ಸ್ಟ್ ಡೇನೇ ಲೈವ್ ಅಂತ. ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಅಪ್ಪಂಗೆ ಫೋನ್ ಮಾಡಿದೆ, ಅಪ್ಪ ನೀನು 1 ಗಂಟೆಗೆ ಊಟಕ್ಕೆ ಬರೋದಲ್ವಾ, 2 ಗಂಟೆಗೆ ಊಟಕ್ಕೆ ಬರೋದಲ್ವ, ಈಗ 1 ಗಂಟೆಗೆ ಊಟಕ್ಕೆ ಬಂದ್ಬಿಡು. ಯಾಕೆ? ಆಮೇಲೆ ಅಮ್ಮ ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡಮ್ಮ ಅಂತ. ನಾನು ಇದ್ದಿದ್ದಾಗ ಶ್ರೀರಾಮ್ಪುರದಿಂದ ಸಿಟಿ ಕೇಬಲ್ ಶೇಷಾದ್ರಿಪುರಂ ತನಕ ನಡ್ಕೊಂಡು ಹೋಗಿದ್ದೀನಿ. ನಮ್ಗಾಗ ಬಸ್ದು ಫೆಸಿಲಿಟಿ ಅಲ್ಲಿರಲಿಲ್ಲ, ಆಟೋಲ್ ಹೋಗ್ಲಿಕ್ಕೆ ದುಡ್ಡಿರಲಿಲ್ಲ. ನಡ್ಕೊಂಡು ಹೋಗಿದ್ದೆ ನಾನು. ನಡ್ಕೊಂಡು ಹೋಗಿ ಪ್ರೋಗ್ರಾಮ್ ಎಲ್ಲ ಮಾಡಿ ಇಡೀ ವಟಾರದಲ್ಲಿ ಎಲ್ರಿಗೂ ಹೇಳಿದ್ದೆ ನೋಡಿ ಅಂತ. ತಂದೆ ನೋಡೋದು ಬೇಡ ಅನ್ನೋದು ನಿಮ್ಮ ಇಚ್ಛೆ? ಇಲ್ಲ, ತಂದೆನ ಕರೆಸ್ದೆ. 1 ಗಂಟೆಗೆನೆ ಕರೆಸಿ ಮನೇಲಿ ಕೂರಿಸ್ಬಿಟ್ಟು ನೋಡ್ಲಿಕ್ಕೆ ನನ್ನ ಲೈವ್ ಅನ್ನ. ಬಟ್ ಗೊತ್ತಾದ್ರೆ ಬಿಡಿಸ್ಬಿಡ್ತಾರೆ ಅನ್ನೋ ಭಯ ಇರ್ಲಿಲ್ವಾ? ನೋಡೋಣ ಒಂದು ಟ್ರೈ, ಆಮೇಲೆ. ಓಕೆ. ನಾನೆಲ್ಲೂ ನೀವು ಅಮ್ಮನ್ಗೆ ಹೇಳ್ತಿದ್ರಲ್ಲ, ಹೆಂಗಾರ ಅದು 1 ಗಂಟೆ ವಾಚಿ ಕಳಿಸ್ಬಿಡು. ಇಲ್ಲ, ಆ ಥರ ಯಾವುದೂ ನಾವು ಇವತ್ತಿನವರೆಗೂ ಅಷ್ಟೇ, ನಾವು ಅಪ್ಪಂಗೆ ಗೊತ್ತಿಲ್ದಿರೆ, ನಮ್ಮ ಅಮ್ಮಂಗೆ ಗೊತ್ತಿಲ್ದಿರೆ ಯಾವ ಕೆಲಸನೂ ನಾವು ಮಾಡಿಲ್ಲ. ಸೊ ಅವ್ರು ನೋಡ್ಲಿ ಅಂತ ಕರೆಸ್ದೆ. ನೋಡೋಣ, ಬೇಡ ಅಂತ ಅಂದ್ಬಿಟ್ರೆ ಬಿಡ್ಬಿಡೋಣ ಆಮೇಲೆ ಬೇಕಾರೆ ಅಂತ.
ಒಂದು ಆಮೇಲೆ ಶೋ ಎಲ್ಲ ಆದಮೇಲೆ ಎಲ್ಲರೂ ನನ್ನ ಮನೆಗೆ ಬಂದಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದೆ ಅಂತ. ಯಾವಾಗ ಕಾಲ್ಸ್ಗಳು ಜಾಸ್ತಿ ಆಯಿತು ಲೈವ್ಗೆ, ನಮ್ಮಪ್ಪ ಸರ್ ಏನೋ ಹೋಗಲಿ ಮಾತಾಡೋದಷ್ಟೇ ಅಲ್ವಾ, ಮಾಡಲಿ ಬಿಡು ಅಂತ. ಅದು ಅಲ್ಲಿಂದ ನನಗೆ ಒಂಚೂರು ದಾರಿ ಸಿಕ್ತು. ಓಕೆ, ಅಪ್ಪನ ಕನ್ವಿನ್ಸ್ ಮಾಡಬಹುದು ಅಂತ. ಸರಿ, ಇದೆಲ್ಲ ಆಂಕರಿಂಗ್ ಮಾಡ್ತಾ ಇದ್ದೆ. ಒಂದಲ್ಲ ಒಂದು ಚಾನಲಲ್ಲಿ ನನಗೆ ಸಿಗ್ತಾ ಇತ್ತು. ಸುಮಾರು ಅದನ್ನು ಮಾಡಿದೆ, ಒಂದು 4-5 ವರ್ಷ ಕಂಪ್ಲೀಟಾಗಿ ಮಾಡಿದೆ. ಅದಾದಮೇಲೆ ಪೇಪರಲ್ಲಿ ಅಡ್ವರ್ಟೈಸ್ ನೋಡಿದೆ. ಸರಿ, ನಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲ, ನನ್ನ ತಮ್ಮನಾದರೂ ಸಿನಿಮಾನಲ್ಲಿ ಮಾಡಲಿ, ಚೆನ್ನಾಗಿದ್ದಾನೆ ನೋಡೋಕ್ಕೆ, ಋತಿಕ್ ರೋಷನ್ ಥರ, ಶಾರುಖ್ ಖಾನ್ ಥರ ಮುದ್ದಾಗಿದ್ದಾನಲ್ಲ ಅಂತ. ನನ್ನ ತಮ್ಮ ಓಕೆ. ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವನನ್ನು ಕರ್ಕೊಂಡು ಹೋದೆ ಸಹಕಾರ ನಗರಕ್ಕೆ. ಎಕ್ಸ್ ಮಿನಿಸ್ಟರ್ ಬಿಟಿ ಲಲಿತಾ ನಾಯಕ್ ಅವ್ರ ಮನೆಗೆ ಕರ್ಕೊಂಡು ಹೋದೆ ನನ್ನ ಮಗನ. ಅವ್ರ ಮಗ ಆಗ ಮಕ್ಕಳು ಸಿನಿಮಾ ಮಾಡ್ತಾ ಇದ್ರು. ಆಡಿಷನ್ಗೆ ತುಂಬಾ ಜನ ಬಂದಿದ್ರು, ಒಂದು 50-60 ಮಕ್ಕಳು ಬಂದಿದ್ರು. ಆ ಲೈಟ್ಸ್ ಈ ತರ ಎಲ್ಲ, ಈಗ ನೀವು ಕ್ಯಾಮ್ರಾ ಲೈಟ್ಸ್ ಎಲ್ಲ ಹೇಗೆ ಇಟ್ಟಿದ್ದೀರಾ, ಅದು ನೋಡ್ಬಿಟ್ಟು ನನ್ನ ತಮ್ಮ ಪ್ಯಾನಿಕ್ ಆಗಿ ಅವನಿಗೆ ಜ್ವರ ಬಂದ್ಬಿಡ್ತು, ಅಲ್ಲೇ ಮಲ್ಕೊಂಡ್ಬಿಟ್ಟ. ಆಡಿಷನ್ನೇ ಕೊಟ್ಟಿಲ್ಲ. ಸರಿ, ಓಂ ಪ್ರಕಾಶ್ ಅವರು ಡೈರೆಕ್ಟ್ರು, ಬಿಟಿ ಲಲಿತಾ ನಾಯಕ್ ಅವ್ರ ಮಗ ಏನ್ ಮಾಡಿದ್ರು, ನಮ್ಮ ಸಿನಿಮಾನಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಿಮ್ಮನ್ನ ನೀವು ಹೋಗಿ ನಿಮ್ಮ ತಮ್ಮನಿಗೋಸ್ಕರ. ನಾನು ಸರ್ ನಮಸ್ಕಾರ, ನಾವಪ್ಪ ಇದಕ್ಕೆಲ್ಲ ಒಪ್ಪಲ್ಲ, ಏನೋ ಆಂಕರಿಂಗ್ ಮಾಡೋದಕ್ಕೆ ನಾವಪ್ಪ ಬಿಟ್ಟಿದ್ದಾರೆ. ಆಗ್ಲೂ ಅಷ್ಟೇ ಆಂಕರಿಂಗ್ ಮಾಡ್ಬೇಕಂದ್ರೆ ಫುಲ್ ಟೈಮ್ ನಾವು ಅಪ್ಪನ ಕೆಲಸ ಬಿಡಿಸ್ಬಿಟ್ಟು ನಾನು ಅಪ್ಪ ಜೊತೆಲೇ ಹೋಗ್ತಾ ಇದ್ವಿ. ಅಲ್ಲಿವರೆಗೂ ಅಪ್ಪ ಮಗ್ಗದ ಕೆಲಸ ಮಾಡ್ತಾ ಇದ್ರು, ಸೀರೆ ನೇಯೋ ಕೆಲಸ. ಅವಾಗ್ಲೇ ಅಪ್ಪಂಗೆ ಕೆಲಸ ನಿಲ್ಲಿಸ್ಬಿಟ್ಟು ನಾವು ಶೂಟಿಂಗ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದು. ಇದೊಂದು ಅವಕಾಶ ಬಂದಾಗ ನಾನು ಯಾಕೋ ಇದು ನಮ್ಮ ಅಪ್ಪಂಗೆ ಕೇಳ್ಬಿಟ್ಟು ಹೇಳ್ತೀನಿ, ನಮ್ಮ ಅಪ್ಪ ಒಪ್ಪೋದಿಲ್ಲ, ನಾವು ಅಪ್ಪಂಗೆ ಕೇಳಬೇಕು, ನಮ್ಮ ಕೈಲಿ ಏನೂ ಇಲ್ಲ ಅಂತ. ಸರಿ, ಮನೆಗೆ ಬಂದು ಡಿಸ್ಕಷನ್ ಮಾಡಿದೆ. ಒಂದು ವಾರ ಆದರೂ ನಮ್ಮ ಅಪ್ಪ ಏನು ಸುದ್ದಿ ಇಲ್ಲ. ಅದೇ ಏರಿಯಾನಲ್ಲಿ ಒಂದು ಇವ್ರ ಮನೆಯಿಂದ ಒಂದು 4-5 ರೋಡ್ ಹಿಂದೆ ನನ್ನ ಅಮ್ಮನ ಕಸಿನ್ ಇದ್ದರು. ಅವರೊಮ್ಮೆ ಬನ್ನಿ ಮನೆಗೆ ಅಂತ ಕರೆದಿದ್ರು. ನಾವೆಲ್ಲ ಕುಟುಂಬ ಸಮೇತ ಅವ್ರ ಮನೆಗೆ ಹೋದಾಗ ಆಗ ಹೇಳಿದೆ, ನಾವು ಮೊನ್ನೆ ಇಲ್ಲಿಗೆ ಬಂದಿದ್ವಿ ಒಂದು 10 days ಬ್ಯಾಕು ಅಂತ, ಈ ಥರ ಆಡಿಷನ್ ಬಂದಿತ್ತು, ನನ್ನನ್ನು ಕೇಳಿದ್ರು ಅಂತ. ಆಗ ಆಂಟಿ ಅವ್ರು ಇವತ್ತಿಲ್ಲ, ಬಟ್ ಆದರೆ ಅವ್ರು ಹೇಳಿದೊಂದು ಮಾತು ನಮ್ಮ ಅಪ್ಪನಿಗೆ ಮನಸ್ಸಿಗೆ ತುಂಬ ತಟ್ಟಿತು. ನಮ್ಮ ಇದರಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಆರ್ಟಿಸ್ಟ್ ಯಾರೂ ಇಲ್ಲ. ಒಂದು ಸಿನಿಮಾ ತಾನೇ ಬಂದಿರೋ ಅವಕಾಶ ಬಂದಿದೆ ಅಲ್ಲ, ಒಂದು ಸಿನಿಮಾ ಮಾಡಿ, ನಿಮಗೆ ಅಡ್ಜಸ್ಟ್ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಸ್ಟಾಪ್ ಮಾಡಿಸ್ಬಿಡಿ ಅಂತ ಯಾವಾಗ ಒಂದು ಚಿಕ್ಕ ಸಜೆಷನ್ ಕೊಟ್ಟರು. ನಮ್ಮಪ್ಪ ಆಯಿತು ಮಾಡು ಅಂತಂದರು. ಅದು ಫಸ್ಟ್ ಸಿನಿಮಾ ಪುಟಾಣಿ ಫೋರ್ಸ್ A to Z ಅಂತ ಬೆಳ್ಳಿ ತೆರೆಗೆ ಬರಲಿಕ್ಕೆ. ಸೊ ಅದು ಫಸ್ಟ್ ಸಿನಿಮಾ. ಡೈರೆಕ್ಟರ್ ಯಾರು? ಬಿಟಿ ಲಲಿತಾ ನಾಯಕ್ ಅವ್ರ ಮಗ ಓಂ ಪ್ರಕಾಶ್ ನಾಯಕ್. ಸೊ ಅದು ನಿಮ್ಮ ಮೊದಲನೇ ಸಿನಿಮಾ. ಓಕೆ. ಅದು ರಿಲೀಸ್ ಆದಾಗ ಅದು ರಿಲೀಸ್ ಆಗ್ಲಿಲ್ಲ. ಒಂದು ಸಿನಿಮಾ ಮಾಡಿದೆ, ರಿಲೀಸ್ ಆಗ್ಲಿಲ್ಲ. 2 ಸಿನಿಮಾ ಮಾಡಿದೆ, ರಿಲೀಸ್ ಆಗ್ಲಿಲ್ಲ. 3 ಸಿನಿಮಾ ಮಾಡಿದೆ, ರಿಲೀಸ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಕ್ಕಪಕ್ಕ ಜನ ಎಲ್ಲ ಕೇಳ್ತಾ ಇದ್ದಾರೆ, ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಸಿನಿಮಾ ಒಂದು ರಿಲೀಸ್ ಆಗೋ ಸಿನಿಮಾನಾದ್ರೂ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ. ಅಂದ್ರೆ ಸುಮ್ಮ ಮಾಡ್ತಿದ್ದೀರಾ, ರಿಲೀಸ್ ಬಟ್ ದುರಂತ ಅಂದ್ರೆ ಮಾಡಕ್ಕಿಂತ ಮುಂಚೆ ಊರಿಗೆ ಬೇರೆ ಹೇಳ್ಬಿಟ್ಟಿದೀನಿ. ಹೌದು, ಎಲ್ಲರೂ ಕೇಳೋರು, ಸಿನಿಮಾ ಮಾಡ್ತಾ ಇದೆಯಲ್ಲ, ಸಿನಿಮಾ ಮಾಡ್ತಾ ಇದೆಯಾ, ಯಾವಾಗ ರಿಲೀಸ್ ಮಾಡೋದಷ್ಟೇ. ನಂದು ರಿಲೀಸ್ ನನ್ನ ಕೈಲಿಲ್ಲ. ಆದ್ರೂ ಅದೊಂದು ಮುಜುಗರ ಆಗ್ತಾ ಇರುತ್ತೆ. ಹೆಂಗ್ ಎದುರಿಸಿರ್ಬೇಕು ನೀವು. ಅದಾದ್ಮೇಲೆ ಸರಿ, ಯಾವುದೋ ಒಂದು ರಿಲೀಸ್ ಆಗೋ ಸಿನಿಮಾ ಆದ್ರೂ ಮಾಡ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅಂತ. ಆಗ ಕೋಡಗನ ಕೋಳಿ ನುಂಗಿತ್ತ ಅಂತ ಒಂದು ಸಿನಿಮಾಗೆ ಕ್ಯಾಸ್ಟಿಂಗ್ ಡೈರೆಕ್ಟರ್, ಒಂದು ಚಿಕ್ಕ ಪಾತ್ರ, ಬಟ್ ಅದು ಕಾಂಬಿನೇಷನ್ ಬುಲೆಟ್ ಪ್ರಕಾಶ್ ಅವರು, ಜಗ್ಗೇಶ್ ಸರ್. ಟ್ರಸ್ಟ್ ಮೀ, ಜಗ್ಗೇಶ್ ಸರ್ ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ. ಅವ್ರನ್ನ ಇಲ್ಲಿ ಕುತ್ಕೊಳ್ಳೋಕ್ಕೂ ನನಗೆ ಬಿಡ್ತಿಲ್ಲ ಅವ್ರ ಅಸಿಸ್ಟೆಂಟ್ಸ್ಗಳೆಲ್ಲ. ಅಂದರೆ ಅಷ್ಟು ಆರ್ಟಿಸ್ಟ್ಗಳನ್ನ, ಅಂದರೆ ಸಪೋರ್ಟಿಂಗು, ಒಂದೇನೋ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಅಂದರೆ ಅಷ್ಟು ಇದ್ರಲ್ಲಿ ನೋಡ್ತಾ ಇದ್ರು. ಹಾಗೆಲ್ಲ ಸ್ವಲ್ಪ ನಿರ್ಲಕ್ಷ್ಯ ಇತ್ತು. ಅವರು ಎಲ್ಲೋ ಒಂದು ಕಡೆ ಕೂತಿದ್ರೆ ನಾವು ಇಲ್ಲಿ ಕೂತಿರ್ಬೇಕು, ಆ ಕಡೆ ಹೋಗ್ಲಿಕ್ಕೂ ಕೂಡ ನಮ್ಗೆ ಅವಕಾಶ ಇರ್ತಿರ್ಲಿಲ್ಲ. ಆ ಥರ ಇತ್ತು ನಾನು ಎಂಟ್ರಿ ಕೊಟ್ಟಾಗ. ಆ ಸಿನಿಮಾ ಮಾಡ್ಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ಪರಿಚಯ ಆಗಿದ್ದು. ಅವರು ಕಾಂಬಿನೇಷನ್ ಆ್ಯಕ್ಟ್ ಮಾಡ್ಬೇಕಂದ್ರೆ, ನೀನು ಕಾಮಿಡಿ ಸೆನ್ಸ್ ಎಲ್ಲ ಚೆನ್ನಾಗಿದೆ, ಕಾಮಿಡಿ ಪಾತ್ರ ಸಿಕ್ಕರೆ ಮಾಡ್ತೀಯಾ ಅಂತ ಕೇಳಿದ್ರು. ಯಾವುದೋ ಒಂದು ರಿಲೀಸ್ ಆಗೋ ಸಿನಿಮಾ ಆದರೆ ಆಯಿತು ಅಂತ ಅಂದ್ಬಿಟ್ಟು ಸರಿ ಸರ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಆಗಲೇ ಅವ್ರು ಕಾಲ್ ಮಾಡಿ ಒಬ್ರಿಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಈ ಥರ ಒಂದು ಹುಡುಗಿ ಇದೆ, ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ ಅಣ್ಣ ಅಂತಂದರು. ಸರಿ ಆಯಿತು ಅಂತ ನೇರ ಅವ್ರು ಶೂಟಿಂಗ್ ಡೇಟ್ಸೇ ಕೊಟ್ಬಿಟ್ರು. ಕಂಠೀರವದಲ್ಲಿ ಹೋಗಿ ನೋಡ್ತೀನಿ, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ. ನಾನು ಚಿಕ್ಕ ಪುಟ್ಟ ಕ್ಯಾಮರಾನಲ್ಲಿ ಆಕ್ಟ್ ಮಾಡಿದ್ದು ಆಗೆಲ್ಲ. ಬಟ್ ಜಗ್ಗೇಶ್ ಸರ್ ಜೊತೆ ಮಾಡಿದ್ರ ನೀವು? ಅದನ್ನ ಮಾಡಿದೆ. ಕೊಡಗನ ಕೋಳಿ ನುಂಗಿತ್ತ. ಓಕೆ. ಜಗ್ಗೇಶ್ ಸರ್ ಜೊತೆ ಮಾಡಿದ್ದು ಮೊದಲನೇ ಸಿನಿಮಾ ಅದು? ಹೌದು. ಓಕೆ ಓಕೆ. ಅಂದ್ರೆ ಮಾತುಕತೆ ನಡೆದಿತ್ತು? ಇಲ್ಲ,
ಏನು ಮಾತು ಪಾತ್ರದ ಬಿಟ್ರೆ ಅಷ್ಟೇ ಅಷ್ಟೇ. ಅಲ್ಲಿಂದ ಸಿಕ್ಕಿದ ಕಾಂಟ್ಯಾಕ್ಟು. ನಾನು ನೆಕ್ಸ್ಟ್ ಕೊಡಗನ ಕೋಳಿ ನುಂಗಿತ್ತ ಆದ್ಮೇಲೆ ಏಕ್ದಮ್ ಪ್ರಮೋಷನ್, ದೊಡ್ಡ ಸ್ಟಾರ್ ಡೈರೆಕ್ಟರ್ ಜೊತೆ, ಸ್ಟಾರ್ ಹೀರೋ ಜೊತೆ, ಸ್ಟಾರ್ ಆಕ್ಟರ್ ಜೊತೆ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಓಕೆ ಇದೇ ಮೈನ್ ಹೇಳ್ತಿದ್ರಲ್ಲ ಅದು ಇದೇ ಸಿನಿಮಾ ನನಗೆ ಬುಲೆಟ್ ಪ್ರಕಾಶ್ ಸರ್ ಕಳಿಸಿದ್ದು. ಬುಲೆಟ್ ಪ್ರಕಾಶ್ ಸರ್ ರೆಫರ್ ಮಾಡಿದಂತಹ ಸಿನಿಮಾ ಇದು. ಡೈರೆಕ್ಟರ್ ಸಾಧು ಕೋಕಿಲ ಅವರು. ಲೆಕ್ಕ ಹಾಕಿ ಇಬ್ರು ಘಟೋತ್ಕಚಗಳು ಕಾಮಿಡಿಯಲ್ಲಿ ಇವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ನನ್ನ ಪ್ರೆಷರ್ ಹೆಂಗಿರುತ್ತೆ ಅಂತ. ಬಟ್ ನಿಮಗೆ ಗೊತ್ತಿರ್ಲಿಲ್ಲ? ನನಗೆ ಗೊತ್ತಿರ್ಲಿಲ್ಲ. ನಂಗೆ ಹೀರೋ ಯಾರು, ಯಾವ ಸಿನಿಮಾ ಏನು ಗೊತ್ತಿರ್ಲಿಲ್ಲ. ರಿಲೀಸ್ ಆಗೋ ಸಿನಿಮಾ ಸಿಕ್ಕರೆ ಸಾಕು, ಮಾಡ್ಬಿಟ್ಟು ನಮಸ್ಕಾರ ಮಾಡಿ ಯಾವ್ದೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ ಅಷ್ಟೇ ಇದ್ದದ್ದು ಮೈಂಡಲ್ಲಿ. ಆ ಪಾತ್ರ ಸೀನ್ ಪೇಪರ್ ಕೊಟ್ಟರು, 4 ಪೇಜ್ ಇತ್ತು. ಇದನ್ನ ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದ್ರು. ಅದು ನೋಡ್ರು ಇಷ್ಟಿಷ್ಟು ದೊಡ್ಡದಿದೆ, ಒಂದೊಂದು ಡೈಲಾಗ್ಗಳು. ಸರಿ, ನನ್ನನ್ನು ಕಳಿಸಿರೋದು ಬುಲೆಟ್ ಪ್ರಕಾಶ್ ಅವರು. ಅವ್ರ ಮರ್ಯಾದೆ ಕಳಿಬಾರ್ದು, ಅವಕಾಶ ಕೊಟ್ಟಿದ್ದಾರೆ. ನಾನು ಹೆಂಗಿದ್ದೀನಿ ಅಂತಲೂ ನೋಡಿದೆ, ಡೈರೆಕ್ಟರ್ ಅವಕಾಶ ಕೊಟ್ಟಿದ್ದಾರೆ, ಇವರಿಬ್ಬರು ಮರ್ಯಾದೆನೂ ತೆಗಿಬಾರ್ದು. ಸರಿ ಅಂತ ಎಲ್ಲ ಫುಲ್ ಮೈಂಡಲ್ಲಿ ಹಾಕ್ಬಿಟ್ಟು ಆ್ಯಕ್ಷನ್ ಹೇಳಿದ್ದೆ. ಕಟ್ ಅಂದಿದ್ದಷ್ಟೇ. ಕಟ್ ಅಂದಿದ್ದ ಸೌಂಡು ಎಲ್ಲ ಚಪ್ಪಾಳೆ ತಡ್ತಾ ಇದ್ರು. ಲೈಕ್ ನೀವು ಅದು ನೋಡಿದ್ದೀರಾ ಅಲ್ವಾ? ಎಲ್ಲೇ ಇದೆಯಾ, ಏನೇ ಮಾಡ್ತಿದ್ಯಾ? ಪಕ್ಕದ ಮನೆ ಸಾವಿತ್ರಕ್ಕನ ಮನೇಲಿ ಇದೀನ್ರಿ. ಅದೇ ನನ್ನ ಮೊದಲನೇ ಐದಾರು ತರ ಇದಾವೆ. ಮಾಡ್ಬೇಕಂದ್ರೆ ಒಂದು ಟೇಕಲ್ ಮಾಡ್ಕೊಂಡ್ಬಿಟ್ರು ಮಾಸ್ಟರ್ ಶಾಟ್. ಅದಾದ್ಮೇಲೆ ಆಂಗಲ್ಸ್ ಚೇಂಜ್ ಎಲ್ಲ ಮಾಡ್ಕೊಂಡ್ರು. ಒಂದು ಮೊದಲು ಯಾವಾಗ್ಲೂ ಮಾಸ್ಟರ್ ಶಾಟ್ ಮಾಡೋರು, ಇಡೀ ಸೀನ್ ಒಂದು ಮಾಸ್ಟರ್ ಶಾಟ್ ಫುಲ್. ಹೌದು, ಅವ್ರಿಗೆ ಬೇಕಾದಾಗ ಮಿಕ್ಸಿನೆಲ್ಲ ತಗೊಂಡೋಗ್ಬಿಟ್ಟಿರ್ತಾರಲ್ಲ. ಆದ್ರೆ ಆ ಸಿನಿಮಾ ಅದೂ ಅಷ್ಟೇ ಒಂದು 2-3 ವರ್ಷ ರಿಲೀಸ್ ಆಗ್ಲಿಲ್ಲ, ಆಮೇಲೆ ರಿಲೀಸ್ ಆಗಿದ್ದು. ಬಟ್ ಆ ಸಿನಿಮಾದ ಬೇಸ್ಮೆಂಟ್ ಮೇಲೆ ಬುಲೆಟ್ ಪ್ರಕಾಶ್ ಸರ್ ಜೊತೆ 4-5 ಸಿನಿಮಾ ಮಾಡ್ಬಿಟ್ಟೆ ಆಗ್ಲೇ ನಾನು. ಓಕೆ, ನಾನು ಅದನ್ನ ಆಮೇಲೆ ತಗೊಳ್ತೀನಿ. ಯಾರ್ದಾರು 1-2 ಡೈಲಾಗ್ ಅದರಲ್ಲಿ ಎಷ್ಟೊಂದು ಹೇಳಿದ್ದೀರಾ? 4-5 ಹತ್ರ ಬರುತ್ತೆ. ಅದು ಒಂದು ಮರದ ಹತ್ರ ಬರುತ್ತೆ, ಮನೇಲಿ ಇರುತ್ತೆ, ಥಿಯೇಟರ್ ಅಲ್ಲಿ ಇರುತ್ತೆ. ಓಕೆ, ಯಾವ್ದಾರು 1-2 ಹೇಳಿ. ಬುಲೆಟ್ ಪ್ರಕಾಶ್ ಅವ್ರು ಫೋನ್ ಮಾಡ್ತಾರೆ. ಎಲ್ಲೇ ಇದೆಯಾ? ಅದು ಪಕ್ಕದ ಮನೆ ಸಾವಿತ್ರಕ್ಕನ ಮನೇಲಿ ಇದ್ದೀನ್ರಿ. ಏನ್ ಮಾಡ್ತಾ ಇದೀಯ? ಅದು ಎಲ್ಲಿ? ಸಾವಿತ್ರಕ್ಕನ ಕೈಲಿ ಫೋನ್ ಕೊಡು. 1 ನಿಮಿಷ ರೀ. ಹಲೋ ಸಾವಿತ್ರಕ್ಕ, ತಗೊಳ್ಳಿ ನಮ್ಮ ಯಜಮಾನ್ರು. ಅಯ್ಯೋ, ನಿನ್ ಹುಟ್ಟಿಗೆ ನಾನು ಮೆಟ್ ಸಿಕ್ಕಾಕ, ನಿನ್ ಮಕ ಮುಚ್ಚ, ಏನ್ರೊಬ್ಳು ನೇ ಮನೇಲಿ ಬಿಟ್ಬಿಟ್ಟು ಬೀದಿ ಅಲ್ಲಕ್ಕೆ ಹೋಗಿದ್ಯಾ? ಮಾತಾಡ್ಬೇಡ, ಪೂರ್ಣ ಓದ್ಬೇಡ, ಮುಚ್ಕೊಂಡು ಫೋನ್ ಮಾಡಗಲೇ ಅನ್ನೋದು. ಹೇಳಿ ಕೇಳಿ ಆಂಟಿ ಹತ್ರ ಬೈಸ್ಕೋತಿರಲ್ರಿ ನೀವು. ನಾನು ಬೈಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಮಗು ಕೈಲಿ ಫೋನ್ ಕೊಡು. ಮಗು ಮಲ್ಗಿದೆ ರೀ. ಎಪ್ಸೆ. ಸರಿ ಆಯ್ತು ರೀ. ಪಾಪು ಮಾಮ ಫೋನ್ ಮಾಡಿದ್ದಾರೆ, ತಗೋ. ಸರಿ ಆಯ್ತು. ಜಿಮ್ಮಿ ಕೈಲಿ ಫೋನ್ ಕೊಡು. ಜಿಮ್ಮಿ ಎಲ್ರಿ ಮಾತಾಡುತ್ತೆ? ಕೊಡೆ ಫೋನು. ಆಯ್ತು ರೀ. ಜಿಮ್ಮಿ ಬಾಯ್ಲಿ, ಮಾಮ ಬಾಯ್ಲಿ ಅನ್ನೋದು. ಸರಿ, ಹರಟೆ ಹೊಡೆದಿದ್ದು ಸಾಕು, ಮನೆಗೆ ಹೋಗು. ಆಯ್ತು ರೀ. ಅಂದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ನೋಡಿ, ನೀವು ಅದನ್ನು 1 ಟೇಕಲ್ಲಿ ಮುಗಿಸಿದ್ದೀರಿ. ಲೆಜೆಂಡ್ಗಳು ಚಪ್ಪಾಳೆ ತಗೊಂಡಿದ್ದೀರಿ. ಅಯ್ಯೋ, ನನಗೆ ಕಣ್ ಬಿಟ್ಟಿದ್ದಷ್ಟೇ, ಎಲ್ಲ ಕಡೆಯಿಂದ ಚಪ್ಪಾಳೆ ಸೌಂಡೇ ಕೇಳಿಸ್ತಾ ಇತ್ತು. ಆ ಮೊಮೆಂಟ್ ಲೈಕ್ ಅನ್ಫರ್ಗೆಟಬಲ್. ಆಮೇಲೆ ನನಗೆ ಯಾವಾಗಲೂ ನನ್ನ ಎದುರುಗಡೆ ಯಾರಿದ್ದಾರೆ ನನಗೆ ಅದು ಕೌಂಟಿಂಗ್ ಇಲ್ಲ. ನಾನು ಏನು ಮಾಡ್ತೀನಿ, ನಾನು ಎಷ್ಟು ಅಪ್ಲೋಸ್ ತಗೋತೀನಿ ಅಷ್ಟೇ ಕೌಂಟ್ ಮಾಡ್ತಾ ಇದ್ದಿದ್ದು. ಅವಕಾಶ ಕೊಡಿಸೋರಿಗೆ ಕೆಟ್ಟ ಹೆಸರು ಬರಬಾರ್ದು. ನಾನು ಯಾವತ್ತು 1 ಮೋರ್ ಅಂತ ಏನಾದ್ರು ಹೇಳ್ಬಿಟ್ರೆ ನಾನು ಒಂದು 10 ಸಲ ಕೇಳಿರ್ತೀನಿ, ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಲಿಲ್ವಾ ಅಂತ. ಇಲ್ಲ ಅಮ್ಮ, ಲೈಟಿಂಗ್ಸ್ ಏನೋ ಪ್ರಾಬ್ಲಮ್ಮು, ಟ್ರಾಲಿದೇನೋ ಪ್ರಾಬ್ಲಮ್, ಆಗಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಟೇಕಲ್ಲಿ ಮಾಡಿದ್ದೇ ಜಾಸ್ತಿ. ಓಕೆ, ಸೊ ಆ ಸಿನಿಮಾ 1-2 ವರ್ಷ ಆದಮೇಲೆ ರಿಲೀಸ್ ಆಯಿತು. ಹೌದು. ನಿಮಗೆ ಅವಾಗ ಭಾಳ ಖುಷಿ. ಹೌದು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಎಷ್ಟು ಕಾಮಿಡಿ ಸಿನಿಮಾಗಳು, ಮೋರ್ ದೆನ್ 30 ಸಿನಿಮಾಗಳು ಮಾಡಿರ್ಬೋದು ಕಾಮಿಡಿ. ಓಕೆ, ಬಟ್ ರಿಲೀಸ್ ಆಗಿದ್ದು ಜಗ್ಗೇಶ್ ಅವ್ರ ಜೊತೆ ಮಾಡಿದ್ರಲ್ಲ, ಜಗ್ಗೇಶ್ ಸರ್ ಜೊತೆ. ಅದು ಮೊದಲು ಕೊಡಗನ ಕೋಳಿ ನುಂಗಿತ್ತ, ಅದು ರಿಲೀಸ್ ಆಗಿದ್ದು. ಸೊ ನಿಮಗೆ ತುಂಬಾ ಒಂದು ಹಂತದ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಗಂಗೆ ಬಾರೆ ತುಂಗೆ ಬಾರೆ. ಸೊ ಒಟ್ಟಾರೆ ಸಿನಿಮಾದಲ್ಲಿ ಆ ಸಾಧು ಕೋಕಿಲ ಸರ್ ಅಥವಾ ಬುಲೆಟ್ ಪ್ರಕಾಶ್ ಅವರು ಏನು ಮಾತುಕತೆ ಇತ್ತು, ಅಥವಾ ಅವ್ರು ನಿಮ್ಗೆ ಏನಾದರೂ ಹೇಳಿದ್ರ? ನಾನು ಆಗಲೇ ಹೇಳ್ದ ಹಾಗೆ ನನ್ನ ಯಾರ ಜೊತೆನೂ ಅಷ್ಟು ಮಾತುಕತೆ ಇರಲಿಲ್ಲ. ಓಕೆ. ಈಗಲೂ ಅಷ್ಟೇ, ಸಾಧು ಸರ್ ಅವ್ರದ್ದು ನಂಬರ್ ನನ್ನ ಹತ್ರ ಇಲ್ಲ. ಆದರೆ ಅವ್ರ ಜೊತೆ ಆಗಲಿ, ಅವ್ರ ಡೈರೆಕ್ಷನ್ ಅಲ್ಲಿ ಸಿನಿಮಾ ಮಾಡಿದ್ದೀನಿ, ಅವ್ರ ಜೊತೆ 4-5 ಸಿನಿಮಾ ಮಾಡಿದ್ದೀನಿ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ.
ಓಕೆ. ಬುಲೆಟ್ ಪ್ರಕಾಶ್ ಸರ್ ಜೊತೆ ಮಾತಾಡ್ತಿದ್ದೆ. ಹಾಗಾಗಿ ಯಾವ್ದಾದ್ರು ಸಿನಿಮಾ ಇದ್ರೆ ರೆಫರ್ ಮಾಡೋರು. ಇನ್ನು ಯಾವ ಆರ್ಟಿಸ್ಟ್ಗಳ ನಂಬರು ನಾನು ತಗೊಳ್ತಿರ್ಲಿಲ್ಲ. ಆಮೇಲೆ ಆಗ ಅಂದ್ರೆ ನಾವೆಲ್ಲ ಇನ್ನೂ ಹೊಸಬ್ರು. ಆಗ ನಾವು ಆ ಸಿನಿಮಾ ಈಗೇನಾದ್ರು ಮಾಡಿದಿದ್ರೆ ನಾಡಿದ್ದಕ್ಕೆ ಸೂಪರ್ ಸ್ಟಾರ್ ಆಗ್ಬಿಡ್ತಾ ಇದ್ವಿ ಕಾಮಿಡಿನಲ್ಲಿ. ನಮ್ಮ ಪೀರಿಯಡ್ ತುಂಬಾ ಟಫ್ ಇತ್ತು. ಇಷ್ಟು ಸಿನಿಮಾ ಮಾಡಿದ ಮೇಲೆ ನನಗೆ ಒಂದು ಕಾಮಿಡಿಯನ್ ಅಂತ ಒಂದಷ್ಟು ಹೆಸರು ಬರೋದು ಎಲ್ಲ ಶುರು ಆಯಿತು. ಆಗ ಕಾಮಿಡಿಯನ್ಸ್ಗೂ ಏನಂತ ವ್ಯಾಲ್ಯೂ ಇರಲಿಲ್ಲ, ಏನು ರೆಸ್ಪೆಕ್ಟ್ ಆ ಥರದ. ಈಗ ಯಾವುದು ಒಂದು ರಿಯಾಲಿಟಿ ಶೋನಲ್ಲಿ ಕಾಮಿಡಿ ಯಾವಾಗ ಒಳ್ಳೆ ರೀತಿಲಿ ಪೋರ್ಟ್ರೇ ಮಾಡಿದ್ರಲ್ಲ, ಆಗ ಕಾಮಿಡಿಯನ್ಸ್ಗೆಲ್ಲ ಒಂದು ಒಳ್ಳೆ ಮಟ್ಟದ ಹೆಸರು ಬಂದಿದ್ದು ಕಾಮಿಡಿ ಕಲಾವಿದರಿಗೆ. ಹೌದು. ಸೊ ಆ ಸಮಯದಲ್ಲಿ ಕಿರುತೆರೆ ನಿಮಗೆ ಸಿಗ್ಲಿಲ್ವಾ ಅಥವಾ ನೀವು ಪ್ರಯತ್ನ? ನಾನು ಕಿರುತೆರೆಯಲ್ಲಿ ನಂಗೆ ಏನು ಅಷ್ಟು ಟೈಮೇ ಸಿಗ್ಲಿಲ್ಲ. ಒಂದು ಸಿನಿಮಾ, ಒಂದು ಆಂಕರಿಂಗು ಸಿನಿಮಾ, ಒಂದೊಂದು ದಿನಕ್ಕೆ 2 ಸಿನಿಮಾನೂ ಮಾಡಿದ್ದೆ. ಅಷ್ಟು ಚೆನ್ನಾಗಿತ್ತು ಆಗಿಂದು ಟೈಮು. ಸೊ ಜೊತೆಗೆ ನೀವೊಬ್ಬರು ಅಲ್ಲಿ ನಟಿಯಾಗಿರೋದ್ರಿಂದ ಮತ್ತು ಒಂದಷ್ಟು ಚಿತ್ರರಂಗದಲ್ಲಿ ಬಹಳಷ್ಟು ಸಮಯ ಕಳೆದಿರೋದ್ರಿಂದ ಅನೇಕ ಬಾರಿ ನಟಿಯಂದಿರು ಬಹಳ ಪ್ರತಿಭಾವಂತರಿದ್ದರೂ ಕೂಡ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ, ಅಥವಾ ಅವಕಾಶಗಳು ಸಿಗಲಿಕ್ಕೆ ಕಲೆಯ ಹೊರತಾಗಿ ಇನ್ನೂ ಫಾಲೋ ಅಪ್ ಮಾಡೋದು ಅಥವಾ ಏನು ಅವಶ್ಯಕತೆ ಅಥವಾ ಏನು ಅಗತ್ಯ ಇದೆ ಹೆಚ್ಚು, ಅಂದರೆ ಟ್ಯಾಲೆಂಟ್ ಹೊರತಾಗಿಯೂ ಇನ್ನು ಏನಿದ್ರೆ ಹೆಚ್ಚು ಅವಕಾಶಗಳು ಸಿಗ್ತವೆ. ಆಗ ಅವಕಾಶಗಳು ಈಗ ಅಪ್ಲಿಕೇಶನ್ನು ಜಾಬ್ಗೆ ಏನಾದ್ರು ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದರೆ, ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋಂಥ ಜಾಬ್ ಸಿಗದೇ ಇದ್ರೂ ಖಾಲಿ ಇರುವಂಥ ಯಾವ್ಯಾವ ಕೆಲಸಗಳಿದೆ ಅದನ್ನು ಭರ್ತಿ ಮಾಡ್ಕೋಬೇಕು ನಾವು. ಎಲ್ರಿಗೂ ಒಂದೇ ಹುದ್ದೆ ಬೇಕು, ಅದಕ್ಕೊಂದು 50 ಜನ ಇದ್ದಾರೆ ಅಂತಂದರೆ ಅವಕಾಶ ವಂಚಿತಾನೆ. ಯಾವುದು ಖಾಲಿ ಇದೆ ಅದನ್ನ ನೋಡ್ಕೊಬೇಕು. ನನಗೆ ಕಾಮಿಡಿಯನ್ಸ್ನ ಕೊರತೆ ಇತ್ತು ಆಗ. ಉಮಾಶ್ರೀ ಮೇಡಮ್ ಅವರು ಪಾಲಿಟಿಕ್ಸಲ್ಲಿದ್ದರು. ತಾರಮ್ಮ ಅವರು ಆಗ ಹೀರೋಯಿನ್ ಆಗಿ ಒಂದು ರೇಂಜಲ್ಲಿ ಸಿನಿಮಾಗಳು ಮಾಡ್ತಾಯಿದ್ರು. ರೇಖಾ ದಾಸ್ ಅವ್ರು ಏನಕ್ಕೆ ಆಗ ಸಿನಿಮಾಗಳು ಮಾಡ್ತಿರ್ಲಿಲ್ಲ, ಗೊತ್ತಿರಲಿಲ್ಲ. ಕಾಮಿಡಿಯನ್ಸ್ ಯಾರೂ ಇರಲಿಲ್ಲ. ನನಗದು ಪ್ಲಸ್ ಆಯಿತು. ನಂಗೆ ಎಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದೆ, ಎಲ್ಲ ಒಂದಕ್ಕಿಂತ ಒಂದು ಒಳ್ಳೆ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ಒಬ್ರಕ್ಕಿಂತ ಒಬ್ಬರು ಸ್ಟಾರ್ಸ್ ಕಾಮಿಡಿಯಲ್ಲಿ ಅವಕಾಶಗಳು. ಆಮೇಲೆ ಸ್ಕ್ರಿಪ್ಟ್ ರೈಟಿಂಗು ಒಂಥರ ರಿಲೇಟೆಡ್, ಒಂದೇ ಥರ ಕಾಮಿಡಿ ಎಲ್ಲ ಸಿನಿಮಾಗಳಲ್ಲೂ ಅಂತ ಅಂದಾಗ ಯಾಕೋ ಬೇಡ ಕಾಮಿಡಿ, ಬೇರೆ ಯಾವ್ದಾದ್ರು ಪಾತ್ರಗಳು ಮಾಡೋಣ, ಸೀರಿಯಸ್ ಪಾತ್ರಗಳು ಅನ್ನುವಾಗ ಒಂದು ಸಿನಿಮಾನಲ್ಲಿ ತುಂಬ ಚೆಂದಾಗಿ ರೆಡಿ ಆಗಿದ್ದೆ ಒಂದು ಪಾತ್ರಕ್ಕೆ ಅಂತ. ಹೀರೋಯಿನ್ಕಿನ್ನ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಮೇಕಪ್ ಎಲ್ಲ ತೆಗೆಸಿ ಹಳೇ ಬಟ್ಟೆ ಕೊಟ್ಬಿಟ್ರು. ಬಟ್ ಅವತ್ತಿನ ದಿವಸ ನನಗೆ ಮನ್ಸಿಗೆ ತುಂಬ ಬೇಜಾರಾಯಿತು. ಹೌದಾ, ಮನಸ್ಸಲ್ಲೇ ಚಾಲೆಂಜ್ ಮಾಡಿಕೊಂಡೆ, ನೀನು ಹೀರೋಯಿನ್ನ, ಸರಿ ಆಯಿತು ನಾನು ಹೀರೋಯಿನ್ ಆಗೇ ಆಗ್ತೀನಿ, ಒಂದಿನ ನಾನು ಮಾತಾಡ್ತೀನಿ ಅಂತ ಮನಸ್ಸಲ್ಲಿ ಹಠ ಬಂದಿತ್ತು. ಇವತ್ತಿಗೆ ಫುಲ್ಫಿಲ್ ಆಯಿತು. ಓಕೆ. ಬಟ್ ಆನಂತರ ಸಿನಿಮಾ ರಂಗದಲ್ಲಿ ನಟಿಯರ ಕುರಿತಾಗಿ ಒಂದು ಭದ್ರತೆಯ ಪ್ರಶ್ನೆ ಬಂದಾಗ ಎಷ್ಟೋ ಹೆಣ್ಮಕ್ಳನ್ನ ಕಳಿಸೋಕ್ಕಿಂತ ಮುನ್ನ ನೋಡೋದು. ಇವನ್ ತಂದೆ ಏನು ಆರಂಭದಲ್ಲಿ ಸ್ವಲ್ಪ ಅವ್ರಿಗೆ ಬೇರೆ ಕಾರಣ ಇರ್ಬೋದು, ಬಟ್ ಇವತ್ತಿಗೆ ರಕ್ಷಣೆಯ ಕೊರತೆ ಅಥವಾ ಬೇರೆ ಬೇರೆ ಕಾರಣಗಳು ಅದು ನಿಮಗೂ ಗೊತ್ತಿದೆ. ಹೌದಾ, ಅದು ನಡೆಯುತ್ತಾ? 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದು ಕೈಯಲ್ಲಿ ಎಷ್ಟಿದ್ರೂ ಚಪ್ಪಾಳೆ ತಟ್ಟಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಕೈ ನಾವಾದರೆ ತುಂಬ ಒಳ್ಳೆಯದು. ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ಬರುತ್ತೆ, ಅವ್ರು ಮಾತಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಾಗ, ಪ್ರತಿ ಉತ್ತರ ಕೊಟ್ಟಾಗ, ಅವ್ರೇನೋ ಕೇಳಿದಾಗ ಅದಕ್ಕೆ ನಾವು ಮೂವ್ ಆನ್ ಆದಾಗ ಆಗ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ನೀವೊಂದು ಅವಕಾಶ ಕೊಡಿ ಗುರುಗಳೇ, ನಾನು ಆ್ಯಕ್ಟಿಂಗ್ ಮಾಡಿಬಿಟ್ಟು ದಯವಿಟ್ಟು ನಾನು ಹಂಗೆ ಹೆಂಗೆ ಬಂದಿರ್ತೀನಿ ಹಾಗೆ ಮನೆಗೆ ಹೋಗ್ಬಿಡ್ತೀನಿ, ಅದಕ್ಕೆ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ಬೇಡ ಅಂತ ಇದು ಬಿಟ್ಟರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಬಟ್ ಇವತ್ತಿಗೆ ಆ ಮನಸ್ಥಿತಿ ಅಂದರೆ ಪಾತ್ರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋ ವ್ಯಕ್ತಿತ್ವಗಳು ಹೆಚ್ಚಾದಾಗ ಚಿತ್ರರಂಗದಲ್ಲಿ ಒಂದಷ್ಟು ಏನು ಅದನ್ನು ನೋಡೋ ದೃಷ್ಟಿಕೋನ. ಬಟ್ ಯಾಕೆ ಚಿತ್ರರಂಗದ ಬಗ್ಗೆ ಆ ಅಭಿಪ್ರಾಯ ಹೊರಗಡೆ ಮೂಡ್ತು ಒಂದು ಹಂತದಲ್ಲಿ, ಅಥವಾ ಜನರು ಯಾಕೆ ಚಿತ್ರರಂಗ ಅಂದರೆ ಅದು ಅಲ್ಲಿಗೆ ಬೆಳಿಬೇಕು ಅಂದರೆ ಒಂದಷ್ಟು ಮನಸ್ಥಿತಿಯನ್ನು, ಅದು ಯಾಕೆ ಆಯಿತು ಅಂತ? ಅದು ಕೆಲವರು ಅವರವರ ಆಸಕ್ತಿಯಿಂದ, ಅವರವರ ಉದ್ದೇಶಗಳಿಂದ ಮಾಡ್ಕೊಂಡಂತಹ ಕೆಲವು ಕೆಲಸಗಳಿಂದ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಅದು ಕೆಟ್ಟ ಹೆಸರು, ಇಂಡಸ್ಟ್ರಿನೇ ಹೀಗೆ ಅನ್ನೋಂಥ ಹೆಸರುಗಳು ಅದೆಲ್ಲ ಬರಕ್ ಶುರು ಆಯಿತು. ಬಟ್ ಎಂತೆಂಥ ನಟಿಯರಿದ್ದಾರೆ ಅಂತಂದ್ರೆ, ಅವರಾಯ್ತು, ಅವ್ರ ಸಿನಿಮಾ ಆಯಿತು, ಕೆಲಸ ಆಯಿತು, ಮನೆಗೆ ಹೋಗ್ಬೇಕು ಅಂತ ಇದ್ದ ನಟಿಯರು ತುಂಬಾ ಜನ ಇದ್ದಾರೆ. ಅದ್ಭುತ ಅದ್ಭುತ. ಅಂಥವರಿಂದಲೇ ಬಹುಶಃ ಅವರು ಇವತ್ತೂ ಇಂಡಸ್ಟ್ರಿಲೇ ಇದ್ದಾರೆ.
ಹ್ಮ್ 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 ಬೇರೆ ಬೇರೆ ಉದ್ದೇಶ ಇಟ್ಕೊಂಡು ಬಂದವ್ರು ಹಿಂಗೆ ಬಂದು ಹಂಗೆ ಹೋಗಿದ್ದಾರೆ ಎಲ್ರೂ. ಓಕೆ. ಯಾರು ಅವರ ಮೇಲೆ ಕಾನ್ಫಿಡೆಂಟು, ಒಂದು ನಟನೆಯಲ್ಲಿ ಸುಪ್ರೀಂ ಆದವರು ಇವತ್ತಿಗೂ ಇದ್ದಾರೆ. ಗ್ರೇಟ್. ಬಟ್ ಬಹುಶಃ ಪ್ರತಿಭೆಯಿಂದ ಮಾತ್ರ ಉಳಿಯೋದಿಕ್ಕೆ ಸಾಧ್ಯ ಇದೆಯಲ್ಲ? ಖಂಡಿತ ಇದೆ. ಪ್ರತಿಭೆ ಒಂದೇನೆ ಕೊನೆಗೂ ಕೌಂಟ್ ಆಗೋದು. ಬಟ್ ನಾನು ತುಂಬ ಸಂದರ್ಶನಗಳಲ್ಲಿ ಕೆಲವೊಬ್ಬರು ಬ್ಯಾಕ್ ಸ್ಟೇಜ್ ಹಂಚ್ಕೊಳ್ತಾರೆ, ಪ್ರತಿಭೆಗೂ ಮೀರಿ ಇಲ್ಲಿ ಹಣ, ಇನ್ಫ್ಲೂಯೆನ್ಸು ಅಥವಾ ಅವ್ರು ಹೇಳ್ದಂಗೆ ಕೇಳಿದ್ರೆ ಇವೆಲ್ಲ ನಡೀತವೆ ಅಂತ. ಹೌದು, ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ. ಪ್ರತಿಭೆ ಅನ್ನೋದು ಪ್ರಿಯಾರಿಟಿ ಯಾವಾಗ್ಲೂ. ಕಾಂಟ್ಯಾಕ್ಟ್ಸ್ ಅನ್ನೋದು, ನಾವು ಯಾವ ಟೀಮಲ್ಲಿ ಇದ್ದೀವಿ, ಯಾರೊಟ್ಟಿಗೆ ಇದ್ದೀವಿ, ನಾವೇನು, ನಮ್ಮ ಹಿನ್ನೆಲೆ ಏನು, ಅದೆಲ್ಲವೂ ಇತ್ತೀಚೆಗೆ ಕೌಂಟ್ ಆಗ್ತಾ ಇದೆ. ಮೊದಲಿದ್ದು ಯಾವುದು ಕೌಂಟಿಂಗಲ್ಲಿ ಇರಲಿಲ್ಲ. ಹೌದಾ? ಆ್ಯಕ್ಟಿಂಗ್ ಅವಕಾಶ ಸಿಗೋದೇನೆ ಒಂದು ದೊಡ್ಡ ವಿಷಯ ಆಗಿತ್ತು. ಒಂದು ದೊಡ್ಡ ಸಿನಿಮಾನಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ರೂ ಅವ್ರಿಗೆ ಆ ಲೆವೆಲ್ದು ಗೌರವ ಸಿಗ್ತಾ ಇತ್ತು ಆಗ. ಈಗ ನೋಡಿ, ಈಸಿಯಾಗಿ ಒಂದು ದೊಡ್ಡ ಸ್ಟಾರ್ ಜೊತೆ ಒಂದು ಸಿನಿಮಾ ಸಿಕ್ಬಿಡುತ್ತೆ, ನೆಕ್ಸ್ಟ್ ಅವ್ರಿಗೆ ಅವಕಾಶ ಇಲ್ಲ. ಅವ್ರು ಇನ್ನೂ ಅವ್ರಕ್ಕಿನ್ನ ದೊಡ್ಡ ಸ್ಟಾರ್ನ ಹುಡುಕಿ ಅವ್ರ ಜೊತೆ ಸಿನಿಮಾ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಏಜೇ ಆಗೋಗ್ಬಿಟ್ಟಿರುತ್ತೆ. ಓಕೆ ಓಕೆ. ನೀವು ಸಿಕ್ಕ ಪಾತ್ರನೆಲ್ಲ ಮಾಡಬೇಕು ಅಂತ ಎಂತಿದ್ದು, ಬಟ್ ನೀವು ಚೂಸಿ ಆಗಿದ್ದು? ಹೌದು. ನೋಡಿ, ನಾನೊಂದು ಕಾಮಿಡಿ ಪಾತ್ರದಲ್ಲಿ ಗುರುತಿಸ್ಕೊಂಡವಳು. ಅದಕ್ಕೆ ಮುಂಚೆ ನಾನು ಹೀರೋಯಿನ್ ಆಗಿ ಮಾಡಿದ್ದೆ, ಬಟ್ ಸಿನಿಮಾ ರಿಲೀಸ್ ಆಯ್ತೋ ಬಿಡ್ತೋ ಸೆಕೆಂಡರಿ. ಪಾತ್ರ ಅದು ನಾನು ಕಾಮಿಡಿ ಮಾಡ್ಕೊಂಡು ಬಂದಾಗ ನಾನು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಕಾಮಿಡಿ ಮಾಡಿದ್ನ ಸರ್ಟೈನ್ ಟೈಮ್ ಅದು ನಂಗೆ ಒಂದೇ ಥರದ್ದು ಸ್ಕ್ರಿಪ್ಟ್ಗಳು ಅಂತ ಅನ್ನಿಸ್ದಾಗ ಕಾಮಿಡಿ ಸ್ಟಾಪ್ ಮಾಡಿಬಿಟ್ಟು ಸೀರಿಯಸ್ ಪಾತ್ರಗಳು ಮಾಡ್ತಾ ಹೋದೆ. ಪಾತ್ರಗಳು ಯಾವ್ದ್ಯಾವುದು ಸಿಕ್ತು, ಅದು ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ, ನನಗೆ ಸೂಟ್ ಆಗುತ್ತೆ ಅಂತ ಅಂದರೆ ಮಾತ್ರ ನಾನು ಮಾಡಿದೆ. ಆ ಥರದ್ರಲ್ಲಿ ಆಟೋ ರಾಜ ಅಂತ ಒಂದು ಸಿನಿಮಾ, ಅಲ್ಲಿ ತನಕ ಸ್ಕ್ರೀನ್ ಮೇಲೆ ಒಬ್ಬ ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದವಳು ಏಕದಮ್ ಗಣೇಶ್ ಅವ್ರು ಹೇಗೆ ಪಟ 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 ಅಂತ ಮಾತಾಡ್ತಾರೆ, ಆ ಥರದ್ದೊಂದು ಪಾತ್ರ ಉದಯ್ ಪ್ರಕಾಶ್ ಅವರು ನನಗೆ ಮಾಡಿಕೊಟ್ರು. ಗಣೇಶ್ ಅವರು ಹೀರೋ ಅಲ್ಲ ಅದರಲ್ಲಿ? ಹೌದು, ಆಟೋ ರಾಜನಲ್ಲಿ ಗಣೇಶ್ ಅವರು ಹೀರೋ. ಭಾಮ ಅವರು, ಮಲಯಾಳಂನ ಭಾಮ, ದೀಪಿಕಾ ಕಾಮಯ್ಯ ಅವರು, ಮತ್ತು ನಾನೊಂದು ಪಾತ್ರ ಮಾಡಿದ್ದು. ಎಷ್ಟು ಸ್ಟೈಲಿಶ್ ಆಗಿ ಅಂದರೆ ಅವರು ಪಾತ್ರನ ಡಿಸೈನ್ ಮಾಡಿದ್ರು. ಈ ಹುಡುಗಿದು ಹೇರ್ ಸ್ಟೈಲ್ ಹಿಂಗೆ ಇರಬೇಕು, ಈ ಪಾತ್ರ ಹಿಂಗೆ ಇರಬೇಕು, ಮೈಯಲ್ಲಿ ಟ್ಯಾಟೂಸ್ ಎಲ್ಲ ಇರಬೇಕು. ಆ ಸಿನಿಮಾನು ನಂಗೆ ಒಳ್ಳೆ ಹೆಸರು ತಂದುಕೊಡ್ತು. ಆಗ ಅಂದ್ಕೊಂಡೆ, ಓಕೆ, ನಾನೊಂದು ರಗಡ್ ಪಾತ್ರನೂ ಮಾಡಬಹುದು. ಓಕೆ. ಆಗ ನಾನು ಬೇರೆ 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 ಥರ ಪಾತ್ರಗಳು ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಪಾಯಿಂಟ್ ಆಫ್ ಟೈಮ್ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಸ್ವಲ್ಪ ಅವಕಾಶಗಳು ಒಂಚೂರು ಕಡಿಮೆ ಆಗ್ತಾ ಬಂತು. ಯಾಕೆ ಏನು ಅಂತಂದರೆ, ಸಣ್ಣಗಿದೆಯಾ, ದಪ್ಪಗಿದೆಯಾ, ಕಪ್ಪಗಿದೆಯಾ, ಕುಳ್ಳಕ್ಕಿದೆಯಾ, ಲೈಕ್ ಇಂಟ್ರೆಸ್ಟ್ ಇಲ್ಲ ಅಂದಾಗ ಒಬ್ಬ ಆರ್ಟಿಸ್ಟ್ ಮೇಲೆ ಒಂದು ಅವಕಾಶ ಕೊಡೋಕ್ಕೆ ಇಷ್ಟ ಇಲ್ಲ. ಆ ಪ್ಲೇಸ್ಮೆಂಟಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಬೇರೆಯವ್ರನ್ನ ಹಾಕ್ಕೊಂಡಾಗ ಬೇಡ್ದಿಲ್ದಿರೋಂಥ ಕೆಲವೊಂದು ರೀಸನ್ಸ್ ಕೊಡ್ತಾರಲ್ಲ, ನೆಪ. ಹಾಂ, ಅದು ನನಗಿಷ್ಟ ಆಗಲಿಲ್ಲ. ಹೌದಾ, ಹೆಂಗಿದ್ರು ಮಾತಾಡ್ತಾರಲ್ಲ, ಸರಿ ಸಣ್ಣ ಅದೇ ವರ್ಕೌಟ್ ಮಾಡಿ ಸ್ಲಿಮ್ ಆಗಿ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ಒಂದು ಒಳ್ಳೆ ಅದ್ಭುತವಾದ ಫೋಟೋಶೂಟ್ ಮಾಡಿದೆ. ಫೇಸ್ಬುಕ್ಕಲ್ಲಿ ಹಾಕಿದ್ದೇ ತಡ, ಒಂದು ದೊಡ್ಡ ಪ್ರೊಡಕ್ಷನ್ ಅಂದರೆ ಒಂದು ಒಳ್ಳೆ ತೆಲುಗಿಂದ, ಆಗಿನ ಟೈಮಲ್ಲಿ ಅದೊಂದು ದೊಡ್ಡ ಪ್ರೊಡಕ್ಷನ್. ಅಲ್ಲಿಂದ ಹೀರೋಯಿನ್ಗೆ ಅವಕಾಶ ಬಂತು ಏಕ್ದಮ್. ಮತ್ತೆ ತೆಲುಗುನಲ್ಲಿ ಹೀರೋಯಿನ್ ಆದೆ. ಕಾಲಿಂಗ್ ಬೆಲ್ ಅಂತ ಸಿನಿಮಾ, ತುಂಬ ಅದ್ಭುತವಾದಂಥ 2 ಶೇಡ್ ಇರುವಂಥ ಪಾತ್ರ. ಆ ಒಂದು ಪಾತ್ರಕ್ಕೆ ಸುಮಾರು ಕಡೆ ಆಡಿಷನ್ಸ್ ಮಾಡಿದರು ಡೈರೆಕ್ಟ್ರು. ತೆಲುಗಿಂದ, ತಮಿಳಿಂದ, ಮಲಯಾಳಮಿಂದ, ಕನ್ನಡದಲ್ಲೂ ತುಂಬ ಜನನ ಆಡಿಷನ್ ಮಾಡಿದರು. ಏನೋ ಅವ್ರಿಗೆ ಆ ಪಾತ್ರ ಅಟ್ ದ ಸೇಮ್ ಟೈಮ್ ಟ್ರೆಡಿಷ್ನಲ್ ಆಗೂ ಇರಬೇಕು, ಒಂದು ಗ್ಲಾಮರ್ ಲುಕ್ಕೂ ಇರಬೇಕು. ಆ ಥರದ್ದೊಂದು ಪಾತ್ರ ನೋಡ್ತಾ ಇದ್ರು. ನನ್ನ ಪ್ರೊಫೈಲ್ ನೋಡಿ ಅವ್ರಿಗೆ ಈ ಫೋಟೋ ಚೆನ್ನಾಗಿದೆ, ಇವರು ಸೂಟ್ ಆಗ್ತಾರೆ ಅಂತ ನಮ್ಮನ್ನು ಹೈದರಾಬಾದಕ್ಕೆ ಕರೆಸಿ ಲುಕ್ ಟೆಸ್ಟ್ ಮಾಡಿ, ಅದು ಶೂಟಿಂಗ್ ಥರನೇ ಇತ್ತು ಆ ಲುಕ್ ಟೆಸ್ಟ್ ಕೂಡ. ಈಗೇನೆ ಎಲ್ಲ ಕ್ಯಾಮ್ರಾಗಳು ಅದೇ ಥರದ್ದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿಸಿ, ಕ್ಯಾಮ್ರಾಮೆನ್ನು, ಮೇಕಪ್ ಮ್ಯಾನು ಎಲ್ಲರೂ ಇದ್ದರು. ಒಂದು ಆಡಿಷನ್ ಥರ ಮಾಡಿ ಸ್ಕ್ರೀನಲ್ಲೆಲ್ಲ ನೋಡಿದಾಗ ಓಕೆ, ಈ ಹುಡುಗಿ ಸೂಟ್ ಆಗುತ್ತೆ ಈ ಪಾತ್ರಕ್ಕೆ ಅಂತ. ಅಲ್ಲಿಂದ ಮತ್ತೆ ಕೆರಿಯರ್ ಬೇರೆ ಥರ ಶುರು ಆಯಿತು ಹೀರೋಯಿನ್ ಆಗಿ. ಬ್ಯಾಕ್ ಟು ಬ್ಯಾಕ್ ಒಂದು 4-5 ಸಿನಿಮಾ ಮಾಡ್ಕೊಂಡು ಹೈದರಾಬಾದಲ್ಲೇ ಇದ್ಬಿಟ್ಟಿದ್ವಿ. ಸೊ ಆಫನ್ ಬಂದು ಹೋಗಿ ಮಾಡ್ತಾ ಇದ್ವಿ ಬೆಂಗಳೂರಿಗೆ ನಾನು ಅಪ್ಪ, ಬಟ್ ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಸಿನಿಮಾ ಬರ್ತಾಯಿತ್ತು. ಅದಾದಮೇಲೆ ಒಂದಷ್ಟು ತಮಿಳಿಂದ ಬರ್ತಾಯಿತ್ತು, ಕನ್ನಡದಿಂದ ಬರ್ತಾಯಿತ್ತು, ಮತ್ತು ತೆಲುಗು ಮಾಡುವಾಗ ಕನ್ನಡದಲ್ಲಿ ಸಿನಿಮಾ ಬಂತು, ಗೂಳಿಹಟ್ಟಿ ಅಂತ. ಶಶಾಂಕ್ ರಾಜ್ ಅವರು ಡೈರೆಕ್ಟ್ರು.
ಅಲ್ಲಿಂದ ಮತ್ತೆ ಕನ್ನಡದಲ್ಲಿ ಹೀರೋಯಿನ್ ಆಗಿ ಒಂದು ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಸುಮಾರು ಮಾಡಿದೆ. ತೆಲುಗಲ್ಲೂ ವುಮೆನ್ ಸೆಂಟ್ರಿಕ್ ಮಾಡಿದೆ. ತಮಿಳಲ್ಲಿ ಬಿ ರಾಮಮೂರ್ತಿ ಸರ್, ನಮ್ಮ ಕನ್ನಡದ ಬಿ ರಾಮಮೂರ್ತಿ ಸರ್, ಲವ್ ಟ್ರೈನಿಂಗ್ ಅಂತ ಕಾಶಿನಾಥ್ ಅವ್ರದ್ದು ಸಿನಿಮಾ, ಅದನ್ನ ರಿಮೇಕ್ ಮಾಡಿದ್ರು ತಮಿಳಿಗೆ. ಇಲ್ಲಿ ತಾರಮ್ಮ ಮಾಡಿದ ಪಾತ್ರನ ನಾನು ಅಲ್ಲಿ ಮಾಡಿದೆ. ಅದರಲ್ಲಿ 3 ಜನ ಹೀರೋಯಿನ್ ಅಲ್ಲಿ, ಅದರಲ್ಲಿ ತಾರಮ್ಮ ಕೂಡ ಒಬ್ರು ಕನ್ನಡದ ವರ್ಷನ್ ಅಲ್ಲಿ. ಆ ಪಾತ್ರನ ತಮಿಳಲ್ಲಿ ನಾನು ಅಲ್ಲಿ ಮಾಡಿದೆ. ಸೊ ಅದಾದ್ಮೇಲೆ ಅಲ್ಲಿ ಒಂದು 4-5 ಸಿನಿಮಾ ಮಾಡಿದೆ, ಒಂದು ಮಲಯಾಳಂ ಸಿನಿಮಾ ಮಾಡಿದೆ, ಹಿಂದಿ ಆಲ್ಬಮ್ಸ್ ಮಾಡಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಕೆಲವೊಂದು ವಂಚನೆ ನಮಗೆ ಸಿನಿಮಾದಲ್ಲಿ ಆದರೂ, ಪಾತ್ರ ವಂಚಿತರಾದರೂ ಎಲ್ಲೋ ಬೇರೆ ಕಡೆ ದೇವರು ಏನೋ ಒಂದು ಒಳ್ಳೇದು ಕೊಟ್ಟಿರ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಯಿತು ನನಗೆ. ಸೊ ನೀವು ಅಲ್ಲಿ ಯಾವುದೋ ಒಂದು ಚಿಕ್ಕ ಅವಮಾನ ಆದಾಗ ಅಂದ್ಕೊಂಡಿದ್ರಿ ನಾನು ಹೀರೋಯಿನ್ ಆಗಿ ತೋರಿಸ್ತೀನಿ ಅಂತ. ಹೌದು. ಸೊ ನಿಮಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕಲ್ಲ? ಅದು ಸಹಜವಾಗಿ ಒಂದು ಆರ್ಟಿಸ್ಟ್ಗೆ ಇನ್ನೊಬ್ರು ಯಾರೋ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರನ್ನ ಹೈಪ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಒಂಥರ ಬಂದ್ಬಿಡುತ್ತೆ. ಸರಿ, ಅದು ಅವ್ರ ಪರಿಸ್ಥಿತಿಯಲ್ಲಿ ತಪ್ಪಲ್ಲ ಅಂತ ನಾನು ಯಾವುದನ್ನು ಕೂಡ ರಬ್ಬರ್ ಬ್ಯಾಂಡ್ ಮಾಡಕ್ ಇಷ್ಟ ಇಲ್ಲ. ಆ ಮೊಮೆಂಟ್ಗೆ ಓಕೆ ಅದೇನೋ ಆಯ್ತು ಹೋಯ್ತು ಅಷ್ಟೇ, ನಾನು ಅದು ಯಾವುದನ್ನು ಎಳಿಲಿಕ್ಕೆ ಹೋಗ್ಬಿಟ್ಟು. ಬಟ್ ಇನ್ಫ್ಯಾಕ್ಟ್ ಅಂಥದ್ದೊಂದು ಛಲ ಮೂಡಿಸಿದಾಗ ಅದು ಕೂಡ ಒಳ್ಳೇದಕ್ಕೆ ಆಗಿರುತ್ತೆ. ಬಿಕಾಸ್ ನಮ್ಗೆ ಆ ಯೋಚನೆ ಬಂದಿರಲ್ಲ. ಇಲ್ಲ ಅಂದ್ರೆ ನಮ್ಗೆ ಕ್ಯಾರೆಕ್ಟರ್ಸ್ ಮಾಡೋರ್ಗೆಲ್ಲ ಕ್ಯಾರವಾನ್ ಆಗಲಿ, ನಮಗೆ ಒಂದು ರೆಸ್ಟ್ ರೂಮ್ಗೆ ಹೋಗೋಕ್ಕಾಗಲಿ ಇದೆಲ್ಲ ಅವಕಾಶನೇ ಇರ್ತಿರ್ಲಿಲ್ಲ. ಯಾವ್ದಾದ್ರು ಮನೆಗಳಲ್ಲಿ ಯಾವ್ದಾದ್ರು ಎದುರುಗಡೆ ಅಲ್ಲಿ ಶೂಟಿಂಗ್ ನಡೀತಿದ್ರೆ ಅಲ್ಲಿ ಯಾರ್ದೋ ಮನೆಗೆ ಕೇಳ್ಕೊಂಡು ಹೋಗಬೇಕು. ಆ ಥರದ್ದೆಲ್ಲ ಒಂದು ಸ್ವಲ್ಪ ಇದಾದಾಗ ಈ ಹೆಣ್ಮಕ್ಳ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಒಂದ್ಸಲ ಕ್ಯಾರವಾನ್ ಯೂಸ್ ಮಾಡೋಕ್ಕೆ ಒಬ್ರು ಬಿಡಲಿಲ್ಲ. ಸೊ ಆಗ ಡಿಸೈಡ್ ಆದೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಮಾಡಿದಾಗ ಕ್ಯಾರವಾನ್ದು ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ನಿಜ ನಿಜ. ಯಾಕಂದರೆ ಯಾರ್ದು ಸಪೋರ್ಟ್ ಇಲ್ಲ, ಏನು ಗಾಡ್ ಫಾದರ್ ಇಲ್ಲ. ಬಟ್ ಏನೋ ಹೀಗೆ ಚೆನ್ನಾಗಿ ಮಾಡ್ತಾಳೆ ಹುಡುಗಿ, ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದಿದ್ದೇ ಹೊರತು ನಾನು ಹಿಂದೆ ಸ್ಟ್ರಾಂಗಾಗಿ ನಿಂತ್ಕೊಂಡು ಗೈಡ್ಲೈನ್ಸ್ ಕೊಡ್ತಾ ಇವರನ್ನು ತಗೊಳ್ಳಿ ಅಂತ ಹೇಳದವ್ರು ಯಾರೂ ಇಲ್ಲ. ಬಟ್ ಆ ವಿಚಾರದಲ್ಲಿ ಬುಲೆಟ್ ಪ್ರಕಾಶ್ ಸರ್ ಮತ್ತು ಸಾಧು ಸರ್ನ ನಾನು ತುಂಬ ನೆನಪು ಮಾಡ್ಕೊಳ್ತೀನಿ. ಬಿಕಾಸ್ ಅವ್ರು ನಿಮ್ಮ ಬಗ್ಗೆ ಹೌದು, ಒಂದು ಆ ಸಿನಿಮಾಗೆ ಅನಿವಾರ್ಯತೆ ಇತ್ತು, ಇವ್ರು ಒಂದು ರೆಫರ್ ಮಾಡಿದ್ರು. ಬಟ್ ಅನಿವಾರ್ಯತೆ ಇರೋದು ಓಕೆ, ಬಟ್ ರೆಫರ್ ಮಾಡೋದು ದೊಡ್ಡ ವಿಚಾರ. ಹೌದು ಹೌದು ಹೌದು. ಸೊ ಹಾಗಾಗಿ ಆ ಗ್ರ್ಯಾಟಿಟ್ಯೂಡ್ ನಾನು ಯಾವಾಗಲೂ ಇಟ್ಕೊಂಡಿದ್ದೀನಿ ಸಾಧು ಸರ್ ಮೇಲೆ. ಮತ್ತು ಬುಲೆಟ್ ಸರ್ ಅವ್ರು ಇವತ್ತಿಲ್ಲ, ಆದರೂ ಕೂಡ ಅವ್ರನ್ನ ಯಾವಾಗಲೂ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ಬ್ಯೂಟಿಫುಲ್. ಜೊತೆಗೆ ಈ ಹೀರೋಯಿನ್ಸ್ ಆಗಿರ್ತಾರೆ, ಇವತ್ತಿಗೆಲ್ಲ ಎಲ್ಲರ ಕೈಲೂ ಫೋನ್ ಇರುವಂತಹ ಕಾಲ, ಬೇಕಾದ ಕಮೆಂಟ್ ಮಾಡ್ತಾನೆ, ಅಶ್ಲೀಲ ಮೆಸೇಜ್ ಮಾಡ್ಬೋದು. ಇನ್ಫ್ಯಾಕ್ಟ್ ಅದು ಕಲಾವಿದರಿಗೆ ಅಂತಲ್ಲ, ಬಹುಶಃ ನಾರ್ಮಲ್ ಹೆಣ್ಮಕ್ಳಿಗೂ ಅಂತವೆಲ್ಲ. ಬಟ್ ಹೇಳ್ಕೊಂಡ್ರೆ ಇವಳು ಮಾಡಿಲ್ದೆ ಅವನು ಮಾಡಿರ್ತಾನ ಅಂತ ಏನೇನೋ ವಿಚಾರಗಳು ಬರ್ತಾರೆ. ಇವನ್ ಇಂಥದ್ದಕ್ಕೆ ಸಂಬಂಧಪಟ್ಟಂಗೆ ಕನ್ನಡದ ಚಿತ್ರರಂಗದಲ್ಲಿ ಕೆಲವೊಂದು ವಿಚಾರಗಳು ನಡೆದೇ ಹೋದು. ಇವನ್ ನೀವು ಆ ಸಮಯದಲ್ಲಿ ಪ್ರತಿಕ್ರಿಯಿಸಿದ್ರಿ. ಸೊ ಹೆಣ್ಮಕ್ಳಿಗೆ ಈ ಥರದ್ದೇನೋ ಬಂದಾಗ ಕಲಾವಿದೆ ಅನ್ನೋ ಕಾರಣಕ್ಕೆ ಸಹನೆ ಮಾಡಬೇಕಾ, ಹೇಳಬೇಕಾ, ಏನು ಮಾಡಬೇಕಾ ಆ ಸಮಯದಲ್ಲಿ? ಏನಾಗುತ್ತೆ, ಕೆಲವೊಂದ್ಸಲ ನಾವು ಪ್ರತಿಕ್ರಿಯೆ ನೀಡ್ತಾ ಹೋದ್ರೆ ಒಂದಕ್ಕೊಂದು ಉದ್ದ ಆಗ್ಬಿಟ್ಟು ಅವ್ರು ಬೇಕು ಅಂತ ಮತ್ತೆ 1000 ಕಮೆಂಟ್ ಅವ್ರ ಫೋನಲ್ಲಿ ಇನ್ನೊಂದು 10 ಜನರ ಜೊತೆ ಎಲ್ಲ ಮಾಡಿಸೋದು, ಈ ಥರ ಎಲ್ಲ ಟ್ರಿಗರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಆ ಥರದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಹೋಗಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಅದು ನಮಗೂ ಒಳ್ಳೆಯದು, ಎದುರಾಳಿಗೂ ಒಳ್ಳೆಯದು. ಓಕೆ ಓಕೆ. ಬಟ್ ಬ್ಯಾಡ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದು, ಅದು ನಾವು ಯಾವಾಗ ರಿಪ್ಲೈ ಕೊಡ್ತೀವಲ್ಲ, ಓ ಇವರು ನಂದು ಮೆಸೇಜಸ್ ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಓಕೆ ಇವ್ರಿಗೆ ಉರಿಸ್ಬೇಕು ಇನ್ನು ಅಂತ ಒಂದು 10 ಕಮೆಂಟ್ ಹಾಕ್ತಾ ಇರ್ತಾರೆ. ನಾವು ಯಾವಾಗ ಅದನ್ನೇ ನೆಗ್ಲೆಕ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಯಾರು ಮೆಸೇಜ್ ಮಾಡಿರ್ತಾರಲ್ಲ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಹೋದ್ರೆ ಅದು ನಮ್ಮ ಮನಸ್ಥಿತಿನೂ, ನಮಗೂ ಮನಃಶಾಂತಿ ಮನಸ್ಥಿತಿನೂ ಒಳ್ಳೆ ಥರದಲ್ಲಿ ಇರುತ್ತೆ. ಅದೇನಾಗುತ್ತೆ, ಒಬ್ಬ ಕಮೆಂಟ್ ಮಾಡಿದ್ರೆ ಅದಕ್ಕೆ ನೀವೇನೋ ಕಮೆಂಟ್ ಮಾಡಿ, ಅದಕ್ಕೆ ಇನ್ಯಾವನೋ ಬಂದು ಕಮೆಂಟ್ ಮಾಡಿರ್ತಾನೆ, ಮುಂದುವರಿತಾ ಹೋಗುತ್ತೆ. ಯಾಕೆ ಬೇಕು ಅದು? ಸೊ ಯುದ್ಧ ಮುಂದುವರಿಯೋದಕ್ಕೆ ನೀವೇನೇ ದಾರಿ ಮಾಡಿಕೊಟ್ಟಂಗ. ಹೌದು. ಸೊ ಈ ಒಂದು ದರ್ಶನ್ ಸರ್ ಕುರಿತು ಪರ ವಿರೋಧ ಅಂತಲ್ಲ, ಬಟ್ ಆ ಸಮಯದಲ್ಲಿ ನೀವೇನೋ ಹೇಳಿದ್ರಿ. ಖಂಡಿತ ರೇಣುಕಾಸ್ವಾಮಿ, ನನಗೆ ಅದೇ ರೇಣುಕಾಸ್ವಾಮಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಾನೊಮ್ಮೆ ಎಲ್ಲರಿಗೂ ಹೀಗೆ ಮೆಸೇಜ್ ಮಾಡಿದ್ದಾನಲ್ಲ, ಸರಿ ಬ್ಲಾಕ್ ಲಿಸ್ಟ್ ಓಪನ್ ಮಾಡಿ ನೋಡ್ರೆ ನನಗೂ ಮಾಡಿದ್ದ, ನಾನು ಅದನ್ನು ಬ್ಲಾಕ್ ಮಾಡಿದ್ದೆ. ನಿಮಗಿತ್ತ? ನೀವು ಆ ಸಮಯದಲ್ಲಿ ಯಥಾವತ್ ನೀವೀಗ ಬಿಫೋರ್ ಏನು ಹೇಳಿದ್ರಿ, ನಿರ್ಲಕ್ಷ್ಯ ಅನ್ನೋ ಅಸ್ತ್ರ ಬಳಸಿ ನಾನು ಬ್ಲಾಕಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೆ. ನಾನು ಅದನ್ನೇ ಹೇಳಿದ್ದು ಆಗ್ಲೂ ಕೂಡ, ಹೆಣ್ಮಕ್ಳೇ ಯಾಕೆ ಯಾವಾಗಲೂ ಬ್ಲಾಕ್ ಮಾಡಬೇಕು, ಗಂಡು ಮಕ್ಕಳು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಲ್ವ, ಅವ್ನು ಮಾಡಿದ ತಪ್ಪೇ. ಓಕೆ ಆಯ್ತಾ, ನಾವು ಬ್ಲಾಕ್ ಮಾಡ್ತಾ ಹೋದ್ವಿ. ಆಪ್ಷನ್ ಎಷ್ಟು ಅಂತ ನೀವು ಬ್ಲಾಕ್ ಮಾಡ್ತೀರಾ, ಎಷ್ಟು ಜನನ ಅಂತ ಬ್ಲಾಕ್ ಮಾಡ್ತೀರಾ? ಬ್ಲಾಕ್ ಮಾಡೋದು ಒಂದೇನಾ ಹೆಣ್ಮಕ್ಳ ಕೆಲಸ?
ಗಂಡು ಮಕ್ಕಳು ಅರ್ಥ ಮಾಡ್ಕೊಬೇಕು, ಯಾವ ಥರ ಮೆಸೇಜ್ ಮಾಡಬೇಕು, ಯಾವ ಥರ ಮೆಸೇಜ್ ಮಾಡಬಾರ್ದು. ಎಲ್ಲ ಗಂಡು ಮಕ್ಳಿಗೂ ಹೇಳ್ತಿಲ್ಲ, ಈ ಥರದ್ದು ಕೆಲವೊಂದು ಕ್ರೂರ ಮನಸ್ಥಿತಿ ಇರೋರು ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವ್ರ ಮುಖನೇ ಹಾಕಿರಲ್ಲ, ಯಾವುದೋ ಜೋಕರ್ ಫೋಟೋ ಹಾಕೊಂಡು ಬೇರೆ ಏನೋ ಜೋಕರ್ ಸಾರಿ ಎಲ್ರಿಗೂ ಹೇಳ್ತಿಲ್ಲ, ಬಟ್ ಕೆಲವರು ಅವ್ರದ್ದೇ ಅಲ್ಲದ ಕೆಲವೊಂದು ಇಮೋಜಿಸ್ನೆಲ್ಲ ಹಾಕೊಂಡು ಕೆಟ್ಟದಾಗ ಮಾಡ್ತಾರೆ. ಅದಕ್ಕೆ ಫಾಲೋಯರ್ಸು ಯಾರು ಇರಲ್ಲ, ಅವ್ರು ಯಾರು ಅಂತಲೂ ಅವ್ರು ಏನು ಪೋಸ್ಟು ಹಾಕಿರಲ್ಲ, ಏನೂ ಇರಲ್ಲ. ಬಟ್ ಅದೇ ಕೆಲವರು ಸಪೋರ್ಟ್ ಮಾಡಲಿಕ್ಕೆ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲವರು ಅದಕ್ಕೆ ಕಮೆಂಟ್ ಮಾಡ್ತಾವೆ. ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ, ನೀನೇನೋ ಹಿಂಗೆ ಮಾತಾಡ್ತಿದ್ಯಾ, ಆ ವಿಡಿಯೋನಲ್ಲಿ ಏನು ಕೆಟ್ಟದಿದೆ, ಒಳ್ಳೆಯವರು ಇರ್ತಾರೆ. ಅದಕ್ಕೆ ಪಾಸಿಟಿವ್ನ ತಗೊಳ್ಬೇಕು, ನೆಗೆಟಿವ್ನ ಬಿಟ್ಬಿಡ್ಬೇಕು. ಬಟ್ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದಾರೆ ಇವರು ಕೂಡ. ಅಂದರೆ ಅದಕ್ಕೆ ರಿಪ್ಲೈ ಮಾಡಿ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋ ಅಗತ್ಯ ಇರಲಿಲ್ಲ ಅಂತ ನನಗೆ ಬಂದ್ಬಿಡ್ತು ಅಲ್ಲಿ. ನಾನು ಯಾರು, ನನಗೆ ನೀನು ಹಿಂಗೆ ಮಾಡ್ದ ಮಗನೇ ನಿನಗೆ ಬಿಡಲ್ಲ, ಅದೆಲ್ಲದಕ್ಕೂ ಕಾರಣ ಆಯ್ತು, ನಾನು ಅನ್ನೋದು ಒಂದು ಕಾರಣ ಆಯಿತು. ಬಟ್ ಇನ್ಫ್ಯಾಕ್ಟ್ ಅವರು ಅಂತಲ್ಲ, ನಿಮಗೆ ಓವರ್ ದಿ ಇಯರ್ಸ್ ಅಂತ ನೆಗೆಟಿವ್ ಕಮೆಂಟ್ಸ್ ನೀವು ತುಂಬ ನೋಡಿರ್ತೀರಾ. ಈಗ ಜನರಲ್ ಆಗಿ ನಾನು ಕೇಳ್ತೀನಿ, ಈಗ ನನಗೂ ಯಾರಾದರೂ ಮೆಸೇಜ್ ಮಾಡಿ ನನ್ನ ಮಗನೇ ನಿನ್ಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಇರೋ ಮಾಡ್ತೀನಿ, ನಿನಗೆ ನೀನು ನಂಬರ್ ಹಾಕೋ, ಎಲ್ಲೋ ನಿಮ್ಮ ಮನೆ ಹತ್ರ ಹುಡ್ಕೊಂಬರ್ತೀನಿ, ಜನರಲಾಗಿ ಹಾಕ್ತೀವಲ್ಲ, ಅವ್ನು ಹಾಕ್ದ ಅಂದ್ಕೊಳ್ಳಿ, ಸಿಟ್ಟು ಬಂತ ಅವನದು ಕಮೆಂಟ್ಸ್ಗಳು ಕೆಲವೊಂದು ಸಲ ಹಿಂಗೆ, ಕೆಲವೊಬ್ರದ್ದು ಕಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಕೆಳಗಡೆಯಿಂದ ಬೆಂಕಿ ಉರಿತಾ ಇರುತ್ತೆ. ಆ ಥರದ್ದು ನೋಡಿದಾಗ ನನ್ನ ಮಗ ನೀವು ಹುಡುಕಿದ್ರೆ ಎಲ್ಲರೂ ಹುಡ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ಬಿಡು, ಅದು ಎಲ್ಲರಿಗೂ ಕಾಮನ್ನೇ ಬರೋದು. ಬಟ್ ಈಗ ನಾವು ಎಷ್ಟೋ ಜನ ಕೇಳಿರ್ತೀವಿ, ಇವ್ನು ಯಾರೋ ಈ ಥರ ಮೆಸೇಜ್ ಮಾಡಿದ್ದಾನೆ ಅಂದರೆ ಟೆಕ್ಸ್ಟಲ್ಲಿ ಫೋನಲ್ಲಿ ಮೆಸೇಜ್ ಬಂದು ಇವ್ನು ಯಾರೋ ಹಿಂಗೆ ಮಾಡಿದ್ದಾನೆ, ಇವ್ನು ಯಾರು ಅಂತ ಕೇಳ್ಕೊಳ್ಳಿ. ಸ್ವಲ್ಪ ನಾವು ಮಾಡಿದ್ದೀವಿ ಅದು, ಆದರೆ ಈ ಥರದ್ದು ಅದೇ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಥರದ್ದು ಒಂದು ಸಂಗತಿಗಳು ಆಗ್ದಿಲ್ದಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಬಿಕಾಸ್ ಏನದು ದುರಂತ ನಿಮ್ಮ ಕಲಾವಿದರ ಜೀವನ. ನೀವು ಏನೋ ನಿಮ್ಮ ಕಾರಿಗೆ ಯಾರೋ ಬಂದು ಟಚ್ ಮಾಡಿರಲಿ, ನೀವು ಕಾರಿಂದ ಕೇಳಿದ್ರೆ ಸಾಕು, ನೋಡಿ ಒಂದ್ಗಾಲಿ ದುರಂಕಾರ ಜನರಿಂದಲೇ ಬೆಳೆದಿರೋದು ನೀವು. ಅಯ್ಯೋ, ಇದಕ್ಕೊಂದು ಬೇರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಿಮ್ಗಾಗಲೇ ಹೇಳಿದೆ, ನಮ್ದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಜನಗಳದ್ದು ವಿಚಾರ ಬಂತು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಮದುವೆಗೆ ಮೊದಲು ನನ್ನ ಲೈಫು ತುಂಬ ಸ್ಟ್ರಗ್ಲಿಂಗ್ ಲೈಫು. ಇವತ್ತೇನು ನಾನು ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ, ನಮ್ಮ ಅಮ್ಮನ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ, ಅಣ್ಣನ ಹತ್ರ ಕೇಳ್ತಿರ್ಲಿಲ್ಲ. ಯಾಕಂದರೆ ಮಕ್ಕಳು ದೊಡ್ಡವ್ರು ಆಗ್ತಾ ತಂದೆ ತಾಯಿಗೆ ದುಡ್ಡು ಕೊಡಬೇಕು, ನೀನು ಖರ್ಚಿಗೆ ಇಟ್ಕೋ ಅಂತ. ಅವ್ರ ಖರ್ಚಲ್ಲಿರೋ ದುಡ್ಡು ನಾವು ಇಸ್ಕೊಳ್ಳೋದಲ್ಲ. ಅದ್ಭುತ. ಆಯಿತಾ, ನಾನು ಈ ಥರ ಇದ್ದಾಗ ನಾನು ಇದನ್ನೇನೋ ಹೇಳೋಣ ಅಂತ ಜನದ ವಿಚಾರ. ತುಂಬ ಕಷ್ಟಪಟ್ಟು ನಾನೊಂದು 10-15 ವರ್ಷದ ದುಡ್ಡನ್ನ ಕೂಡಾಕ್ಬಿಟ್ಟು ಒಂದು ಆಲ್ಟೋ ಸೆಕೆಂಡ್ ಹ್ಯಾಂಡಲ್ಲಿ ಇಸ್ಕೊಂಡಿದ್ದೆ. ನನ್ನ ಹತ್ರ ಅಲ್ಲಿ ತನಕ ನನ್ನ ಹತ್ರ ಒಂದು 2 ವೀಲರೂ ಇರಲಿಲ್ಲ. ಆಲ್ಟೋ ಸೆಕೆಂಡ್ ಹ್ಯಾಂಡಲು 1,80,000 ರೂಪಾಯಿಗೆ ಮಾರುತಿ ಶೋರೂಮಲ್ಲೇ ತಗೊಂಡಿದ್ದು. ಆಯಿತಾ, ಅದು ನಮ್ಮ ಮನೆಗೆ ಆಗ ಕರೆಕ್ಟ್ ಆಗಿತ್ತು. 5 ಜನ, ನಾವು 3 ಜನ ಮಕ್ಕಳು, ಅಪ್ಪ ಅಮ್ಮ, 5 ಜನಕ್ಕೆ ಒಂದು ಆಲ್ಟೋ ಕರೆಕ್ಟ್ ಆಗಿತ್ತು. ಮನೆಗೆ ಒಬ್ರು ಎಕ್ಸ್ಟ್ರಾ ಬಂದರು ನಮ್ಮ ಅತ್ತಿಗೆ. ಆಗ ಒಬ್ಬರು ಡ್ರಾಪ್ ಔಟ್ ಆಗಬೇಕು, ಒಬ್ಬರು ಕುತ್ಕೋಬೇಕು, ಈ ಥರ ಆಗ್ತಾಯಿತ್ತು. ಸರಿ, ಏನು ಮಾಡೋಣ, ಇದು ಯಾಕೋ ಕಾರ್ ಆಗ್ತಿಲ್ಲ, ಒಂದು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ನೋಡೋಣ ಅದನ್ನು ಯಾರೋ ಕೇಳಿದ್ರು, ಅದನ್ನು ಕೊಟ್ಬಿಟ್ವಿ. ರೋಡಲ್ಲಿ ಎಲ್ಲೋ ಪಾರ್ಕಿಂಗ್ ನಿಲ್ಲಿಸ್ತಾ ಇದ್ವಿ, ಯಾರೋ ಒಬ್ಬ ಗುದ್ದುಬಿಟ್ಟಿದ್ದ. ಗಾಡಿ ಗುದ್ದಿದ ತಕ್ಷಣ ನನಗೆ ಅದೊಂದು ಸ್ವಲ್ಪ ಹರ್ಟ್ ಆಯಿತು. ಗುದ್ದಿದ ಗಾಡಿ ಫಸ್ಟು ಇದು ಸರಿ. ಅತ್ತಿಗೆ ಬಂದಾಗ ಒಬ್ಬರು ಡ್ರಾಪ್ ಔಟ್ ಆಗಬೇಕು, ಯಾರೋ ಒಬ್ರು ಇಳ್ಕೊಂಡ್ರು ಮನ್ಸಿಗೆ ನೋವೇ ಅದು. ಸರಿ, ಒಂದು ಸ್ವಲ್ಪ ದೊಡ್ಡ ಗಾಡಿ ತೊಗೊಳ್ಳೋಣ ಅಂತ ಅದನ್ನು ಮಾರಿದ್ವಿ. ಅಲ್ಲಿ ತನಕ ನಾನು ಆಟೋಲೇ ಓಡಾಡ್ತಾ ಇದ್ದಿದ್ದು, ನಡ್ಕೊಂಡೇ ಹೋಗ್ತಾ ಇದ್ದು. ಸುಮಾರು ಜನ ನೋಡಿದ್ದಾರೆ ನಾನು ನಡ್ಕೊಂಡು. ನಮ್ಮ ಕಮಲಾನಗರ ಏರಿಯಾನಲ್ಲಿ ಆಗಿದ್ದಾಗ ನಡ್ಕೊಂಡು ಹೋಗೋದು, ನಮ್ಮ ಮನೆಯಿಂದ ಮೇನ್ ರೋಡ್ ತನಕ ಬಂದು ಆಟೋ ಹಿಡ್ಕೊಂಡು ಹೋಗಿರೋದು ತುಂಬ ಜನ ನೋಡಿದ್ದಾರೆ. ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಗಂಡ ಒಂದು ಕಾರ್ ತಗೊಂಡ್ರು, ರೇಂಜ್ ರೋವರ್ ಅಂತ ಒಂದು ಕಾರಲ್ಲಿ ಓಡಾಡಿದ ತಕ್ಷಣ ನನ್ನ ಮಗೊಂದು ಯಾರನ್ನೋ ಪಟಾಯಿಸ್ಕೊಂಡ್ಬಿಟ್ಟವಳು, ಯಾರ ದುಡ್ಡು ಏನೋ ರೇಂಜ್ ರೋವರಲ್ಲಿ ಹೋಗ್ತಾ ಇದ್ದಾಳಲ್ಲ, ಯಾರದೇ ಕಾರು ರೇಂಜ್ ರೋವರು ಅಂತ ನನ್ನನ್ನೇ ಕೇಳಿದ್ದಾರೆ. ಡೈರೆಕ್ಟ್ ಆಗಿ ನನ್ನ ಫ್ರೆಂಡ್ಸ್ನ ಕೇಳಿದ್ದಾರೆ, ಏನು ಆಟೋಗೂ ಗತಿ ಇರಲಿಲ್ಲ ಅವಳಿಗೆ, ಇವತ್ತು ರೇಂಜ್ ರೋವರಲ್ಲಿ ಓಡಾಡ್ತಾ ಇದ್ದಾಳೆ ಅಂತ. ನಾನು ಒಂದೇ ಮಾತು, ರೇಂಜ್ ರೋವರ್ ತೊಗೊಂಡ್ಬಿಟ್ಟಿದ್ಯಾ ನೀನು? ದಯವಿಟ್ಟು ನಮಸ್ಕಾರ, ರೇಂಜ್ ರೋವರ್ ನಾನು ತೊಗೊಂಡಿದ್ದಲ್ಲ, ನನ್ನ ಗಂಡಂದು. ಅದು ನಿನ್ನ ಗಂಡಂದಾದರೆ ನಿಂದಲ್ವಾ, ದಯವಿಟ್ಟು ಕ್ಷಮಿಸಿ. ಅದು ನನ್ನ ಗಂಡಂದು, ಗಂಡ ಮಾತ್ರ ನನ್ನವರು, ನನ್ನ ಗಂಡಂದು ಯಾವುದು ನಂದಲ್ಲ. ಆದರೆ ಜನ ನೋಡಿ ಹೇಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ, ಸಡನ್ ಆಗಿ ನೀವು ಹೀಗಿದ್ದವ್ರು ಇಲ್ಲಿಗೆ ಬಂದಾಗ ಹೌದು ಇವಳೊಂದು ತಪ್ಪದಾರಿ ಹಿಡಿದ್ಬಿಟ್ಟಿರ್ಬೋದು ಅನ್ನೋದು ಅವ್ರ ಯೋಚನೆ. ಅನ್ಕೊಳ್ಳೋಕೇನು ಅವ್ರ ಮನಸ್ಥಿತಿಗಳು. ನಂಗೆ ಇವತ್ತಿಗೂ ಎಲ್ಲಾದ್ರೂ ಕಾರಲ್ಲಿ ಹೋಗ್ಬೇಕು ಅಂದ್ರೆ ನಂಗೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ.
ಈ ಏನ್ ಅನ್ಕೊಂಡ್ಬಿಡ್ತಾರೋ ಏನೋ. ಬಿಕಾಸ್ ನೀವು ಈ ಹಿಂದೆ ನಡ್ಕೊಂಡು ಹೋಗಿದ್ದು, ಆಟೋದಲ್ಲಿ ಹೋಗಿದ್ದು ನೋಡಿರೋ. ನಾನು ಶೂಟಿಂಗ್ಗೆಲ್ಲ ಎಲ್ಲರಿಗೂ ಗೊತ್ತಿದೆ, ನಾನು ಶೂಟಿಂಗ್ ಹೋಗ್ತಾ ಇದ್ದಿದ್ದೆ ಶೂಟಿಂಗ್ ಗಾಡಿನಲ್ಲಿ. ಒಂದು ಟಾಟಾ ಸುಮೋ ಬರ್ತಾ ಇತ್ತು ನಮ್ಮ ಡೈಲಿ ನನ್ನನ್ನು ಅಪ್ಪನ ಪಿಕಪ್ ಮಾಡ್ಕೊಳ್ಳಿಕ್ಕೆ. ಅದು ಹೇಗೆ ಅಂದ್ರೆ ಮೊದಲೆಲ್ಲ 5-6 ಜನ ಆರ್ಟಿಸ್ಟ್ಗಳನ್ನೆಲ್ಲ ತುಂಬಿಸ್ಕೊಂಡು ಕರ್ಕೊಂಡು ಹೋಗೋರು. ಫಸ್ಟ್ ಪಿಕಪ್ ನಂದೇ ಇರ್ತಿತ್ತು 5:45ಗೆ. ಲೊಕೇಶನ್ಗೆ ನಾವು ಹೋಗೋಷ್ಟಲ್ಲ 9 ಗಂಟೆ ಆಗ್ಬಿಟ್ಟಿರ್ತಿತ್ತು. ನಾನು ಅಂದೆ ದಯವಿಟ್ಟು ನನಗೆ ಈ ಥರದ್ದು ಬೇಡ, ನನಗೆ ನಾನು ಮನೇಲಿ ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಶೂಟಿಂಗಿಗೆ ಬರಬೇಕು. ಇದು ಮುಗಿಸ್ಕೊಂಡು ನಾನು ಮನೇಲಿ ಹೋಗ್ಬಿಟ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ನಾನು ಮಾಡಬೇಕು. ದಯವಿಟ್ಟು ಒಂದಷ್ಟು ವರ್ಷ ಆದಮೇಲೆ ನನಗೆ ಒಂದು ಸಪ್ರೇಟಾಗಿ ಒಂದು ಕಾರ್ ಕೊಟ್ಬಿಡಿ, ನಾನು ಬಂದು ಹೋಗೋ ಥರದ್ದು ಅಂತ ಕೇಳ್ಕೊಂಡೇ ವಿನಃ ಯಾವತ್ತೂ ನಾನು ಇಷ್ಟು ದುಡಿತಾ ಇದ್ದೀನಲ್ಲ ಅಂತ ಗಾಡಿ ತೊಗೊಳೋದಾಗಲಿ ಅದಾಗಲಿ ನಾನು ಮಾಡಿರಲಿಲ್ಲ. ನಮ್ದು ಏನೇ ಅರ್ನಿಂಗ್ಸ್ ಇದ್ರು ನಾವು ಶೂಟಿಂಗ್, ನಾನಾಗಿರಲಿ ನನ್ನ ತಮ್ಮ ಆಗಿರಲಿ ನಮ್ಮ ಅಣ್ಣ ಏನೇ ನಾವು ಸಂಪಾದನೆ ಮಾಡಿದ್ರು ನಮ್ಮ ಅಪ್ಪನ ಕೈಲೇ ಕೊಡ್ತಾ ಇದ್ವಿ. ನಮ್ಮ ಅಪ್ಪನಿಂದ ನಮ್ಮ ಖರ್ಚಿಗೆ ನಾವು ಇಸ್ಕೊಳ್ತಾ ಇದ್ವಿ. ಸೊ ಹಿಂಗಿದ್ದವರು ಏಕ್ದಮ್ ರೇಂಜ್ ಅವರು ಅಂತ ಹೌದು ಏನೋ ಮದುವೆ ಆಗಿದೆ ತಗೊಂಡಿದ್ದಾರೇನೋ ಈ ತರ ಯಾರು ಪಾಸಿಟಿವ್ ಆಗಿ ಅನ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಯೋಚನೆ ಮಾಡಿ ಏನಾಗಬೇಕಿದೆ ಅಂತೆಲ್ಲಾದ್ರೂ ಅಂದ್ಕೊಂಡ್ರೆ ಬೆಟರ್. ಹೌದು, ನಾನು ರೇಂಜ್ ಅಲ್ಲಾದ್ರೂ ಹೋಗ್ತೀನಿ, ರೋಲ್ಸ್ ರಾಯ್ಸ್ ನಡ್ಕೊಂಡಾದ್ರೂ ಹೋಗ್ತೀನಿ. ಜನಗಳಿಗೆ ಏನು ಕೆಲವರಿಗೆ ಈಗ ಅದೇ ಏನೋ ಒಂದು ಹಣೆ ಬರ್ ಕೆಟ್ಟು ನಡ್ಕೊಂಡು ಹೋಗಕ್ ಶುರು ಮಾಡಿದ್ರಿ. ಇನ್ನು ಸುಮ್ಮನೆ ಏನೋ ಬೇಕು ಅಂತಲೇ ನಡ್ಕೊಂಡು ಹೋಗ್ತಿದ್ರೆ ಯಾರದ್ಲು ಈಗ ನೋಡು ದೇವ್ರು ಗಾಡಿ ಇತ್ತು ರೇಂಜ್ ರೋವರ್ ಅಂತ ಓಡಾಡಿದ್ಲು. ಸೊ ಈಗ ನಾವು ಏನ್ ನಿರ್ಧಾರಕ್ಕೆ ಬರ್ಬೇಕಂದ್ರೆ ಇವ್ರ ಬಾಯಿ ನಾವು ಮುಚ್ಲಕ್ಕಾಗಲ್ಲ. ಅದಕ್ಕೆ ಅಂಡೆ ಬಾಯಿ ಹೆಂಗಿದ್ರು ಮಾತಾಡೋರು ಮಾತಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಒಳ್ಳೆ ರೀತಿಲಿ ಯಾರು ಮಾತಾಡ್ತಾರಲ್ಲ, ಯಾವಾಗ್ಲೂ ಎಷ್ಟು ಪಾಸಿಟಿವ್ ಜನಗಳ ಜೊತೆ ಇರ್ತೀವಿ ನಾವು, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ, ಎಷ್ಟು ಪಾಸಿಟಿವ್ ಆಗಿ ಹೇಳ್ತಿರ್ತೀವಲ್ಲ, ಅದು ಎತ್ತರಕ್ಕೂ ಹೋಗುತ್ತೆ. ನಮ್ಮ ಮನಃಶಾಂತಿನೂ ಚೆನ್ನಾಗಿರುತ್ತೆ, ಮನಸ್ಸಿನ ನೆಮ್ಮದಿ ನಮ್ಮ ಜೊತೆಗೆ ಎದುರುಗಡೆ ಇರುವಂತಹ ವ್ಯಕ್ತಿಗೂ ನಾವು ಸ್ಫೂರ್ತಿದಾಯಕವಾಗಿರ್ತೀವಿ ಯಾವಾಗ್ಲೂ. ಬ್ಯೂಟಿಫುಲ್. ಅಂದರೆ ನಾನು ಕೆಲವೊಮ್ಮೆ ನೋಡ್ತಾ ಇರ್ತೀನಿ, ಕೆಲವು ನಟಿಯರು ಯಾರೋ ಒಬ್ಬರು ರಿಯಲ್ ಎಸ್ಟೇಟ್ ಅವ್ರ ಜೊತೆನೋ ಅಥವಾ ವಾಟ್ ಎವರ್ ಇಟ್ ಈಸ್ ಅವ್ರ ಜೀವನ ಏನೋ ಇರ್ಬೋದು, ಏನೋ ಒಂದು ದೊಡ್ಡ ಕಾರಲ್ಲಿ ಓಡಾಡಿಬಿಟ್ರೆ ಅಥವಾ ಒಂದು ಸ್ವಂತ ಮನೆ ಗೃಹ ಪ್ರವೇಶದ ಫೋಟೋ ಹಾಕ್ಬಿಟ್ರೆ ಎಷ್ಟು ಬ್ಯಾಡ್ ಕಮೆಂಟ್ಗಳು ಬರುತ್ತೆ. ಅದು ನನಗನ್ಸುತ್ತೆ ಅವ್ರು ಹೆಂಗೆ ತಡ್ಕೊಂಡಿರ್ಬೋದು ಅದನ್ನು. ಆಯಿತು, ಅವ್ರು ಕರ್ಮ ಮಾಡಿದ್ರೆ ಅವ್ರು ಅನುಭವಿಸ್ಕೊಳ್ತಾರೆ. ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಯಿತು ಕಾವ್ಯ ಗೌಡ ಅವ್ರದ್ದು. ನಾನು ಅದನ್ನು ತಪ್ಪು ಅಂತ ಎಲ್ಲೂ ನಾನು ಹೇಳಲ್ಲ, ಕಮೆಂಟ್ ತಪ್ಪು ಯಾಕೆ ಹೇಳಲ್ಲ ಅಂದರೆ ಅಲ್ಲಿ ವಿಚಾರ ಏನಾಗಿಲ್ಲ ನನಗೆ ಗೊತ್ತಿಲ್ಲ, ಅದೇ ಕಮೆಂಟ್ ವಿಚಾರ ಹೇಳ್ತಾ ಇದ್ದೀನಿ. ಕಮೆಂಟಲ್ಲಿ ಗುಚ್ಚಿ ಹ್ಯಾಂಡ್ ಬ್ಯಾಗು, LV ಶೇಡ್ಸು, ಡಸಂಟ್ ಮ್ಯಾಟರ್, ಈ ಥರದ್ದೆಲ್ಲ ರಂಪಾಟ ಮಾಡ್ಕೊಂಡಿದ್ದೀರಾ ಅಂತಂದ್ರು. ಅಲ್ಲಿ ಫ್ಯಾಮಿಲಿಯಲ್ಲಿ ಏನು ಗಲಾಟೆ ಆಗಿರುತ್ತೆ ಇಬ್ರು ಫ್ಯಾಮಿಲಿ ಅವ್ರಿಗೇನೆ ಗೊತ್ತು, ಅಥವಾ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತು, ಆಯ್ತಾ. ಆದ್ರೆ ಗಲಾಟೆ ಮಾತಾಡೋದಿದ್ರೆ ಗಲಾಟೆ ಬಗ್ಗೆ ಮಾತಾಡ್ಲಿ, ಅವ್ರು ಯೂಸ್ ಮಾಡೋ ಆಕ್ಸೆಸರೀಸ್ ಬಗ್ಗೆ, ಅವ್ರು ಓಡಾಡೋ ಗಾಡಿಗಳ ಬಗ್ಗೆ, ಅವ್ರು ಇಟ್ಕೊಳ್ಳೋ ಫೋನ್ಗಳ ಬಗ್ಗೆ ಏನಕ್ಕೆ ಮಾತಾಡ್ಬೇಕು? ನಿಜ. ಈಗ ನೋಡಿ, ಆಗ ತೋರಿಸ್ಕೊಂಡಿದ್ದೆ ತಪ್ಪಾಯ್ತಾ? ಹಾಗಂತ ಈಗ ನನ್ಗೆ ದೇವರು ಏನು ಕರುಣಿಸಿದ್ದಾನೆ, ನನ್ನ ಪೂರ್ವಜನ್ಮದ ಪುಣ್ಯವೋ ನನ್ನ ಪರಿಶ್ರಮವೋ, ನಾನು ತೋರಿಸ್ಕೊಳ್ಬಾರ್ದ? ಸರಿ, ತೋರಿಸ್ಕೊಂಡ್ರೆ ಮೆರಿತಾವಳಿಗಳು ಅಂತ ಅಂತಾರೆ. ಅದೇ ತೋರಿಸ್ಕೊಂಡು ಮುಂದೆಲ್ಲೋ ಒಂದಿವ್ಸ ಬಿದ್ದರೆ, ಯಾಕಂದರೆ ಏರಿದವನು ಶಾಶ್ವತವಾಗಿ ಅಲ್ಲೇ ಇರಲ್ಲ, ಮತ್ತು ಒಂದಿವ್ಸ ಬೀಳಲೇಬೇಕು. ಆದರೆ ಈಗ ಕಲಾವಿದರು ಅವ್ರು ಕಲಾವಿದರು ಆಗಿರೋ ಕಾರಣಕ್ಕೋ ಏನೋ ಅವ್ರಿಗೊಂದು ಮನೆ ಜಗಳ ಆದರೂ ಆಚೆಗೆ ಹೇಳಂಗಿಲ್ಲ. ಹೌದು, ಸ್ಟ್ರೆಸ್ಸು ಅಲ್ಲೇ ಉಳ್ಕೊಳ್ಬೇಕು. ಆಚೆಗೆ ಬಂದರೆ ಇವ್ರದ್ದೆಲ್ಲ ಇಷ್ಟೇ ಬದುಕು ಅನ್ನೋ ಅರ್ಥದಲ್ಲಿ. ಸೊ ಬಹುಶಃ ನೀವು ಈ ಕಲಾವಿದರು ಇಂಥದ್ದೆಲ್ಲ ಮನೇದು ಏನೋ ಸಮಸ್ಯೆಗಳಾದಾಗ ನೀವು ಸರ್ ಹಿಂಗೆ ನಿಂತಿರ್ತಾರೆ ನಿಮಗೆ. ಅಲ್ಲ, ಅವ್ರ ಮನೇಲಿ ಏನಾಯಿತು ಎತ್ತಾಯಿತು ಅದು ಯಾರೋ ವಿಡಿಯೋ ಲೀಕ್ ಮಾಡಿದ್ರೇ ಎಲ್ರಿಗೂ ಗೊತ್ತಾಗಿರುತ್ತೆ. ಇಲ್ಲ ಅಂದರೆ ಈಗ ಎಲ್ಲೋ ಮಮತಾ ರಾವತ್ ಅವ್ರ ಮನೇಲಿ ಏನೋ ಆಗ್ತಿರತ್ತಂತೆ, ಯಾವ ಚಾನಲ್ನವ್ರು ನಮ್ಮ ಮನೆ ಮುಂದೆ ನಿಂತಿರ್ತಾರೆ ಹೇಳಿ? ನಾರ್ಮಲ್ ಜನಕ್ಕೆ ನಿಮಗಿಂತ ಎಷ್ಟು ಬೆಟರ್ ಇದೆ ಅವ್ರ ಜೀವನ ಅಂದರೆ, ಅವ್ನ ಜಗಳ ಆಚೆಗಡೆ ಹೊಡೆದಾಡ್ಲಿ ಯಾರು ಕೇಳಲ್ಲ, ಒಂಚೂರು ಆ ಕಡೆ ಆಡ್ಕೊಳ್ರಪ್ಪ ಅಂತ. ನೀವು ಚೂರು ರೈಸ್ ಮಾಡಿ ಅಥವಾ ಸುಮ್ಮನೆ ಒಂದೇನೋ ಸ್ಟೇಟಸ್ ಹಾಕಿ ಅದಕ್ಕೆ 1000 ಅರ್ಥ ಕೊಡ್ತಾರೆ. ಆ ಕಲಾವಿದ್ರ ಜೀವನ ಇದೆಯಲ್ಲ, ಹೆಂಗೆ ನಡೆಸಿದ್ರು ಕಷ್ಟ. ಬಟ್ ನನ್ನ ಲೈಫ್ ಆ ಥರ ಇಲ್ಲ. ಯಾರು ಏನೇ ಅನ್ಕೊಳ್ಳಿ, ನನಗೇನು ಖುಷಿ ಕೊಡುತ್ತೆ ನಾನು ಅದೇ ಮಾಡೋದು. ನಾನು ಆರಾಮಾಗಿ ಇಡೀ ರೋಡ್ ಓಡಾಡ್ತೀನಿ, ಮಗುನ ಕರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀನಿ, ನನ್ಗೆ ಏನು ಬೇಕೋ ಅಲ್ಲಿ ಹೋಗಿ ತಿಂತೀನಿ. ನೀವು ಒಂದೇ ಸತಿ ರೇಂಜ್ ರೋವರಿಗೆ ಬಂದವರಲ್ಲ, ನೀವು ಅಲ್ಲಿಂದ ಬಂದವರು. ನನ್ನ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ. ಸ್ಕೂಟಿ ತಗೊಳ್ತಾ ಇದ್ದೆ, ಸ್ಕೂಟಿನಲ್ಲಿ KR ಮಾರ್ಕೆಟ್ಗೆ ಹೋಗ್ಬಿಟ್ಟು
ಹೂವು ತರಕಾರಿ ಹಣ್ಣುಗಳನ್ನ ತಗೊಂಡ್ಬರ್ತಾ ಇದ್ದೆ. ಇಡೀ ಮನೆಗೆ ಇದೆಲ್ಲ ಏನೇನು ಡೆಕೋರೇಷನ್ಸ್ ಎಲ್ಲ ನಾನು ಪ್ರೆಗ್ನೆನ್ಸಿಯಲ್ಲೇ ಮಾಡಿದ್ದು. ಒಂದಿನಕ್ಕೆ ಎಲ್ಲ ಪ್ರತಿಯೊಂದು ನಾನೇ ಹೋಗಿ, ಅಯ್ಯೋ ಅವ್ರು ಯಾರೋ ಅನ್ಕೊಬಿಡ್ತಾರೆ ಮಾರ್ಕೆಟಲ್ಲಿ, ಇವ್ರು ಯಾರು ಯಾಕೆ ಅನ್ಕೊಳ್ತಾರೆ, ಅವ್ರ ತರ ನಾವು ಮನುಷ್ಯರೇ, ಇನ್ನು ಖುಷಿ ಪಡ್ತಾರೆ ಅವರು, ಓ ಬಂದ್ರಪ್ಪ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಅಂತ. ಸರಳತೆ ಅಂತಾರೆ. ಅದು ಗೊತ್ತಿಲ್ಲ, ಬಟ್ ನಾವಿರೋದೇ ಹಾಗೆ. ನಾನೇ ಈಗ್ಲೂ ನಂಗೆ ಏನೇ ಬೇಕಿದ್ರು ನಾನೇ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಈಗ ಸ್ವಲ್ಪ ಮಗು ಇರೋದ್ರಿಂದ ಅವನ್ನ ಎಲ್ಲೂ ಒಬ್ಳೆ ನಾನು ಬಿಟ್ಟೋಗಕ್ಕೆ ಆಗ್ದಿಲ್ದಿರೋದಕ್ಕೆ ಈ ಡೋರ್ ಸರ್ವಿಸ್ಗಳನ್ನ ತಗೊಳ್ತೀವಿ. ಬಿಟ್ರೆ ಈಗ್ಲೂ ಏನು ಬೇಕೋ ಆರಾಮಾಗಿ ಹೋಗ್ತೀನಿ. ಕೆಲವ್ರು ನಿಲ್ಲಿಸಿ ಮಾತಾಡಿಸ್ತಾರೆ, ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀರಾ, ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಅಂತ. ಖಂಡಿತ ಮಾಡ್ತೀನಿ ಅಂತೀನಿ. ನಿಮ್ಗೆ ಹಂಗೆ ತುಂಗೆ ಬರೇ ಚೆನ್ನಾಗಿರುತ್ತೆ ಅಂತಾರೆ. ಥ್ಯಾಂಕ್ ಯು. ಒಂದು ಸೆಲ್ಫಿ ತಗೋತಾರೆ, ಅಷ್ಟೇ ತಾನೇ ಗಳಿಸಿರೋದು ಕಲಾವಿದನಿಗೆ. ಅದಕ್ಕಿಂತ ಇನ್ನೇನ್ ಮಾಡ್ಬಿಡಕ್ ಸಾಧ್ಯ? ನಟರು ರೋಡಲ್ಲಿ ಹೋದ್ರೆ ಜನಗಳು. ಇವಾಗೆಲ್ಲ ಈರ್ಷ್ಯೆ ಶುರುವಾಗಿದೆ, ಎಲ್ಲ ಹೇಟ್ರೆಡ್. ಯಾಕಂದ್ರೆ ಆಗದವ್ರು ಎಲ್ಲೆಲ್ಲಿರ್ತಾರೋ ಗೊತ್ತಿಲ್ಲ, ಹಾಗಾಗಿ ಅವ್ರಿಗೊಂದು ಭದ್ರತೆಯ ಕಾರಣಕ್ಕೆ ಬರ್ದೇ ಇರಬಹುದು. ಬಟ್ ಕಲಾವಿದರ ಜೀವನ ಅಷ್ಟು ಸೂಕ್ಷ್ಮ. ಯಾರೋ ಬಂದು ಇವನಿಗೆ ಗುದ್ದಿದ್ರು ಇವನೇನು ಕೇಳಂಗಿಲ್ಲ. ಹೌದು, ನಮ್ಮಿಂದ ನೀನು ಬೆಳೆದಿರೋದು ಅನ್ನೋ ಇರ್ಲಿ, ಏನು ಮಾಡ್ಲಿಕ್ಕಲ್ಲ. ಸೊ ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾಗಿ ಒಂದು ಹೆಮ್ಮೆ ಏನಿದೆ ಅಂದರೆ, ನಾನು ಬೇರೆ ಸಂದರ್ಶನಗಳನ್ನು ನೋಡಿದ್ದೀನಿ. ನನಗೆ ಮದುವೆ ಆಗೋ ಮನೆಯಲ್ಲಿ ಅಥವಾ ನಾನು ಯಾರ ಮನೆಗೆ ಹೋಗ್ತೀನಿ ಅದೊಂದು ತುಂಬ ಕುಟುಂಬವಾಗಿರಬೇಕು, ಮನೆ ತುಂಬ ಮಕ್ಕಳಿರಬೇಕು, ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಗಾರ್ಡನ್ ಮಾಡಿಸ್ಬೇಕು ನಾನು ಮನೆ ಕಟ್ಟಿದ ಸಮಯದಲ್ಲಿ ಅಂತ ನೀವು ಬೇರೆ ಬೇರೆ ಕಡೆ ಅಂದರೆ ಈ ಮಾತುಗಳು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತವೆ. ಈಗಿನ ಕಾಲದಲ್ಲಿ ಹೆಣ್ಣು ಕೇಳಕ್ಕೆ ಹೋಯ್ತಾರ ಅಂದ್ಕೊಳ್ಳಿ ಅಮ್ಮ, ಅಪ್ಪ ಅಮ್ಮ ಇರಂಗಿಲ್ಲ, ಹೋಲಿ ಅವ್ರಿದ್ರು ಪರವಾಗಿಲ್ಲ, ಅಕ್ಕ ತಂಗಿದಿರು ಮನೆಗೆ ಬರಂಗಿಲ್ಲ, ಇಷ್ಟೆಲ್ಲ ಕಂಡೀಷನ್ಸ್ ಹಾಕೋ ಕಾಲದಲ್ಲಿ ನಾವಿದ್ದೀವಿ. ಸೊ ನಿಮ್ಮ ಮದುವೆಯ ಕನಸುಗಳೇನಿತ್ತು? ನಾನು ಸಿನಿಮಾನಲ್ಲಿ ಇದ್ರೂ ಕೂಡ ನಾನು ನೋಡ್ತಾ ಇದ್ದಂಥ ಸಿನಿಮಾಗಳು ತುಂಬ ಬೇರೆ ಥರ. ನನಗೆ ತುಂಬ ಇನ್ಸ್ಪೈರ್ ಆಗಿರೋ ಸಿನಿಮಾಗಳು ಹಬ್ಬ, ಯಜಮಾನ, ಈ ಥರ ಸಿನಿಮಾಗಳೆಲ್ಲ ನೋಡಿದಾಗ ಓ ಇಷ್ಟು ಚೆನ್ನಾಗಿರುತ್ತೆ, ಕೂಡು ಕುಟುಂಬ ಇದ್ದರೆ ಇಂಥ ಮನೆಗೇ ನಾನು ಸೊಸೆ ಆಗೋಗ್ಬೇಕು, ಅಂದರೆ ಮೈದಂದಿರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಬೇಕು, ಆ ಥರ ನಾನೊಂದು ಅತ್ತಿಗೆ ಆಗಿದ್ರೆ ಮೈದಂದಿರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೊಂದು ಒಳ್ಳೆ ಕಡೆ ಹುಡುಗಿ ನೋಡಿ ತಂದು ಮದುವೆ ಮಾಡಿ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ನಂಗೆ ಆ ಥರ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಹಾಡು ಚಿಲಿಪಿಲಿ ಹಕ್ಕಿಗಳೇ ಅಂತ ಬ್ಯೂಟಿಫುಲ್. ಅಂದರೆ ನಾನು ಈ ಥರ ಕನ್ಸು ಕಂಡವಳು. ಗಾಡ್ಸ್ ಗ್ರೇಸ್ ನನಗೆ ಅಂಥದ್ದೇ ಮನೆ ಸಿಕ್ಕಿದೆ. ನನ್ನ ಮದುವೆ ಬೆಂಗಳೂರಲ್ಲಾಗಿದ್ದು, ನನ್ನ ಹಸ್ಬೆಂಡ್ ಕಡೆಯವರೆಲ್ಲ ಮ್ಯಾಂಗ್ಳೂರ್ನವರು. ಸೊ ಮಂಗಳೂರಲ್ಲಿ ಒಂದು ರಿಸೆಪ್ಷನ್ ಕೂಡ ಮಾಡಿದ್ವಿ. ಆಗ ನಮ್ಮ ಭಾವ ಯಜಮಾನ ಸಿನಿಮಾದ ಸಾಂಗ್ಗೆನೆ ಡ್ಯಾನ್ಸ್ ಮಾಡಿದ್ರು ಆನ್ ಸ್ಟೇಜಲ್ಲಿ. ನೋಡಿ ಎಂಥ ಕೋಇನ್ಸಿಡೆಂಟ್, ನಾನು ಕೇಳ್ಕೊಂಡಿರ್ಲಿಲ್ಲ, ಅವ್ರಿಗೆ ನನಗೆ ಗೊತ್ತೂ ಇರಲಿಲ್ಲ, ಅದೊಂದು ಸರ್ಪ್ರೈಸು. ಆ ಸಾಂಗ್ ಆಡಿ ಆ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ರಾಮಾಚಾರಿ ಸಿನಿಮಾದು ಸಾಂಗ್ ಯಾರಿವಳು ಸೂಜಿ ಮಲ್ಲಿಕೆ, ಆ ಸಾಂಗ್ ಎಲ್ಲ ಹೌದು, ಅದೊಂದು. ಮತ್ತೆ ಯಜಮಾನ ಸಿನಿಮಾದ್ದು ಸಾಂಗ್, ಆ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದೆ. ಅಂದರೆ ನಾವು ಮನಸ್ಸಲ್ಲಿ ಪಾಸಿಟಿವ್ ಆಗಿ ಏನು ಅನ್ಕೊಂಡಿರ್ತೀವಿ ಅದು ರಿಯಲ್ ನಿಜ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಬೆಸ್ಟ್ ಮಾಡಿ ಅಂತ ಪಾಸಿಟಿವ್ ಆಗಿ ಮಾಡಿ, ಪಾಸಿಟಿವ್ ಯೋಚನೆ ಮಾಡಿ, ಹಾಗೆ ಆಗುತ್ತೆ ಅಂತ ಅನ್ಕೊಳ್ಳಿ. ಅಂದಕ್ಕೂ ಆಗುವುದಾದರೆ ದೇವರೇ ಆಗುವೆ. ಹೌದು, ಓಕೆ. ಸೊ ನೀವು ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಎಂದೋ ಒಂದು ಆ ಥರ ಅನ್ಕೊಂಡಿದ್ದು ನಾನು. ಅಂಥದ್ದೇ ಮನೆ ಸಿಕ್ತು. ಆದರೆ ನಾನು ಶಿವನ ಭಕ್ತಳು. ನನ್ನ ಕಷ್ಟ ಏನೇ ಇದ್ರೂ ಕೂಡ ಶಿವನ್ ಮುಂದೆ ಕಣ್ಣೀರು ಹಾಕೊಂಡು ಹೇಳ್ಕೊಳ್ತಿದ್ದೆ. ಜನಗಳ ಹತ್ರ ಯಾವತ್ತೂ ಹೇಳ್ಕೊಳ್ತಿರ್ಲಿಲ್ಲ. ಬಟ್ ಆ ಶಿವನೇ ಆಶೀರ್ವಾದ ಮಾಡ್ದ ಅನ್ಸುತ್ತೆ. ನನಗೆ ಮದುವೆಗೆ ಓಕೆ ಕೊಟ್ಟಿದ್ದೇನೆ ಕಾಶಿಯಲ್ಲಿ. ಓಕೆ, ಅಲ್ಲೇನಾಯ್ತು? ಏನಿಲ್ಲ, ಕಾಶಿಯಲ್ಲಿ ನನ್ನ ಹಸ್ಬೆಂಡು, ಅವರ ಬ್ರದರು, ಅವ್ರ ಫ್ರೆಂಡ್ಸ್ ಎಲ್ಲ, ಅಂದರೆ ಫ್ಯಾಮಿಲಿ ಎಲ್ಲ. ಹೇಗೆ ಪರಿಚಯ ನಿಮಗೆ ಮಂಗಳೂರು ಕಡೆಯವರು? ನನಗೆ ಪರ್ಸ್ನಲಿ ಮಂಗಳೂರು ಜನ ಇಷ್ಟ, ಆ್ಯಂಡ್ ಭಾಷೆ, ತುಳು ಭಾಷೆ ಬಹಳ ಇಷ್ಟ. ಸೊ ಆವಾಗ ಒಂದು ಸಿನಿಮಾ ಅವಕಾಶ ಬಂದಿತ್ತು. ಸೊ ಹಾಗಾಗಿ ಕಲಿಬೇಕು ಅನ್ನೋಂಥ ಒಂದು ಆಸಕ್ತಿ ಬಂತು, ಕಲಿತೆ. ಬಟ್ ಆ ಸಿನಿಮಾ ನಿಂತೋಯ್ತು, ಆಗಲಿಲ್ಲ. ಅಲ್ಲಿಂದ ಶುರು ಆಗಿದ್ದು. ಮಂಗಳೂರ್ದು ನಾನು ಪುಟಾಣಿ ಫೋರ್ಸ್ A to Z ಹೇಳಿದ್ನಲ್ಲ, ಅದರಲ್ಲಿ ಒಬ್ರು ಮಂಗಳೂರಿನವರು ಆ್ಯಕ್ಟ್ ಮಾಡಿದ್ರು, ಅಮೀನ್ ಅಂತ, ಗಂಗಾಧರ್ ಅಮೀನ್ ಅಂತ. ಸೊ ಅವರು ನಮ್ಮ ಊರಿಗೆ ಬಂದರೆ ಬನ್ನಿ ಮನೆಗೆ ಅಂತೆಲ್ಲ ಹೇಳೋರು. ಪ್ರತಿ ಸಲ ಮಂಗಳೂರಲ್ಲಿ ಶೂಟಿಂಗ್ ಆದಾಗ್ಲೂ ಮಲ್ಪೆಗೆ ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಟು ಬರ್ತಾ ಇದ್ದೆ. ಅವ್ರದ್ದು ರೂಫಲ್ಲಿ ಒಂದು ಚಿಕ್ಕದೊಂದು ಹಾಲ್ ಕೂಡ ಕಟ್ಸಿದ್ರು, ಒಂದು ಸಿಂಗಲ್ ಬೆಡ್ರೂಮ್ದು. ನೀವು ಬಂದಾಗ ಇಲ್ಲಿ ಇರ್ಲಿಕ್ಕೆ ಬೇಕಾಗ್ತದೆ ಮಾರ್ರೆ ಅಂತ.
ಸೊ ಹೀಗಿದ್ದಾಗ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ನಾನು ನನ್ನ ಹಸ್ಬೆಂಡ್ನ ಅವ್ರ ಬ್ರದರ್ನ ಮೀಟ್ ಮಾಡಿದ್ದು. ಹೀಗೆ ನಮ್ಮ ಪರಿಚಯ ಒಂದು ಸ್ನೇಹ ಆಯಿತು. ಸ್ನೇಹ ಆದಮೇಲೆ ಕಾಶಿಗೆ ಹೋಗ್ತಾ ಇದ್ದೀವಿ, ಬರ್ತೀರಾ ಅಂತ ಕೇಳಿದ್ರು. ಸರಿ, ನಾನೊಬ್ಬಳೇ ಇಲ್ಲ, ನಾನು ನನ್ನ ಪ್ಯಾರೆಂಟ್ಸ್ ಒಟ್ಟಿಗೆ ಕರ್ಕೊಂಡು ಬರ್ತೀನಿ, ಹೋಗೋಣ ಅಂತ. ಸೊ ಹೀಗೆ ಎಲ್ಲ ಫ್ಯಾಮಿಲಿ ಸಮೇತ ಹೋದಾಗ ದೇವ್ರ ಹತ್ರ ಆಶೀರ್ವಾದ ಕೇಳಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಹಿಂಗೆ ನಮಸ್ಕಾರ ಮಾಡಿದ್ವಿ. ಅದು ಕೋಇನ್ಸಿಡೆಂಟ್. ಬಟ್ ಅವಾಗ ಹಸ್ಬೆಂಡ್ ಅಲ್ಲ, ಓಕೆ, ಒಂದು ಫ್ರೆಂಡ್. ಸೊ ನೀವಿಬ್ರು ಅರ್ಚಕರ ಕಾಲಿಗೆ ಬಿದ್ರಿ? ಅರ್ಚಕರ ಕಾಲಿಗಲ್ಲ, ದೇವರ ಕಾಲಿಗೆ ಬೀಳಕ್ ಹೋದೆ. ಇವರು ಅರ್ಚಕರು ಏನ್ ಮಾಡಿದ್ರು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ರು. ಓಕೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತರು ಇಲ್ಲ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ. ಮದುವೆ ಆಗ್ಬಿಟ್ಟಿದೆ, ಚೆನ್ನಾಗಿ ಬದುಕಿಬ್ರು ಅಂತ. ಅಲ್ಲಿಂದ ಸರಿ ಏನೋ ಹೇಳಿದ್ದಾರೆ ಗೊತ್ತಿಲ್ಲ ಅನ್ಕೊಂಡು ಪಕ್ಕದಲ್ಲಿ ಕಾಲಭೈರವನ್ಗೆ ಹೋದ್ರೆ ಅವರು ಕೂಡ ನನ್ನ ಹಸ್ಬೆಂಡ್ನ ಬಗ್ಗಿಸ್ಬಿಟ್ಟು ಬೆನ್ನ ಮೇಲೆ ಆಶೀರ್ವಾದ ಮಾಡಿ ಸೇಮ್ ಹಾಗೆ ಕಳಿಸಿದ್ರು. ಸೊ ನಮ್ಗೆ ಅದು ದೇವರು ಕೊಟ್ಟಂತ ಸೂಚನೆ ಅಂತ ಅನ್ಸ್ತು. ಅಲ್ಲಿ ಅಪ್ಪ ಅಮ್ಮ ಇದ್ರು, ಅಪ್ಪ ಅಮ್ಮ ಸಹ ಇದ್ರು. ಇಲ್ಲ, ಅವ್ರ ಹತ್ರ ಹೇಳಿದ ತಕ್ಷಣ ಫಸ್ಟ್ ನಾನು ನನ್ನ ಹಸ್ಬೆಂಡ್ ನಮ್ಮ ಅಮ್ಮನ ಮುಖ ಹಿಂಗ್ ನೋಡಿದ್ವಿ, ಇಲ್ಲಿ ಅಪ್ಪ ಅಮ್ಮ ಇಲ್ಲಿದ್ರು, ಹಿಂಗ್ ನೋಡಿದ್ವಿ. ಅದಾದ್ಮೇಲೆ ನಾವಿಬ್ರು ಹಿಂಗ್ ಮುಖ ನೋಡ್ಕೊಂಡ್ವಿ. ಅವ್ರು ನಂಗೂ ಇದೇ ಡೌಟ್, ಅಂದ್ರೆ ಸಿನಿಮ್ಯಾಟಿಕ್ ವೇನಲ್ಲಿ ಇದೆಯೇನಮ್ಮ ಹಿಂಗೆ. ಅವ್ರಿಗೂ ಆಶ್ಚರ್ಯ, ಏನ್ ಹಿಂಗೆ ಹೇಳ್ಬಿಟ್ರು ಇವರು ಅಂತ. ನಮಗ್ ಗೊತ್ತಿಲ್ದಿರಂಗೆ ಏನಾದ್ರು ಇವರು ನಮ್ಮ ಅಪ್ಪ ಅಮ್ಮ ಇದ್ಯಾದಪ್ಪ ಇಲ್ಲಿ ಕರ್ಕೊಂಬಂದು ಹಿಂಗ್ ಮಾಡ್ಬಿಟ್ಟ. ಆದ್ರೆ ತುಂಬಾ ಜನ ಹೇಳ್ತಾ ಇದ್ರು ಮದುವೆ ಆಗದೆ ನೀನ್ ಎಂತ ಕಾಶಿಗೆ ಹೋಗೋದು ಅಂತ. ಬಟ್ ಗೊತ್ತಿಲ್ಲ, ಕಾಶಿಯಲ್ಲಿ ನನ್ಗೆ ಮದುವೆ ಒಂದು ಭಾಗ್ಯ ನೋಡಿ, ಗ್ರೀನ್ ಸಿಗ್ನಲ್. ಸೊ ಅಲ್ಲಿಂದ ಮಾತುಕತೆ ರಿಯಲಿ ಆಗಿ ಅಥವಾ ಸೀರಿಯಸ್ ಆಗಿ ಶುರು ಆಯ್ತು. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಒಂದ್ 5 ಡೇ ಮಾತಾಡಿದ್ದು, ಹೆಣ್ಣು ನೋಡಕ್ ಬಂದ್ರು, ಹೆಣ್ಣು ನೋಡಿದ ಶಾಸ್ತ್ರ ಆಯ್ತು, ಒಂದು ಎಂಗೇಜ್ಮೆಂಟ್ ಆಯ್ತು, ಒಂದು ಮದುವೆ ಆಯ್ತು. ಸೊ ಬ್ಯೂಟಿಫುಲ್. ಬಟ್ ಅವರು ನಿಮ್ಮ ಕ್ಷೇತ್ರದವರೇ ಆಗಿದ್ದಾರೆ? ಅವರು ನನ್ನ ಹಸ್ಬೆಂಡು ಬಿಹೇವಿಯರಲ್ ಸೈಕ್ಯಾಟ್ರಿಸ್ಟ್ ಅಂಡ್ WHO ಗೆಲ್ಲ ವರ್ಕ್ ಮಾಡಿದ್ದಾರೆ. ಮದುವೆಗೂ ಮುಂಚೆ ಬಹಳಷ್ಟು ವರ್ಷ ಅವ್ರು ಫಾರಿನ್ ಅಲ್ಲಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ KHPT ನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅದರ ಜೊತೆಗೆ ಅವ್ರಿಗೆ ಒಂದು ಮ್ಯಾಂಗ್ಳೂರಿಯನ್ಸ್ ನೀವು ನೋಡಿದ್ದೀರಾ, ಹೆಚ್ಚಾಗಿ ಅವರು ಕಲೆಯ ಆಸಕ್ತಿ ಹೆಚ್ಚು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಆಗ ಒಂದು ತುಳು ಸಿನಿಮಾನು ಮಾಡಿದ್ರು. ಕನ್ನಡ ಸಿನಿಮಾಕ್ಕೆ ಒಂದು ನಾಯಕ ನಟಿ ಬೇಕು ಅಂತ ನಾವು ಮೀಟ್ ಮಾಡಿದ್ದು ನನ್ನ. ಸೊ ಅವ್ರಿಗೆ ಕಲೆಯಲ್ಲಿ ಕೂಡ ಆಸಕ್ತಿ, ಅವರು ಒಳ್ಳೆ ಸಾಂಗ್ಸ್ ಬರೀತಾರೆ, ಮ್ಯೂಸಿಕ್ ಮಾಡ್ತಾರೆ. ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ತುಂಬಾ ಒಳ್ಳೆ ಅವ್ರಿಗೆ. ಬಟ್ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ, ಸ್ಪಿರಿಚುಯಲಿ ಕೂಡ ಅವರು ಬಹಳ. ಅಂಡ್ ಅವರು ಅಲ್ಲೇನೋ ನೀವು ಅಲ್ಲಿ ಭೀಮ್ ಅಮಾವಾಸ್ಯೆ ಪಾದ ತೊಳೆದಿನ ಅಲ್ಲಿ ಹಣ ಮಡಗಿರ್ತೀರಿ, ಅಲ್ಲಿ ಬರ್ತಾರೆ ಒಬ್ರು ಇಂಟರ್ವ್ಯೂ ಹಂಗೆ ಕರ್ಕೊಂಬಂದು, ಹಣ ಇಲ್ಲಿ ಇದೆ, ಇದಕ್ಕಿಂತ ಜಾಸ್ತಿ ಇತ್ತ, ಯಾರೋ ತಕೊಂಬಿಟ್ಟಾರೆ, ನಿಮ್ಮ ಹೆಂಡತಿನ ತಕೊಂಬಿಟ್ಟಿರ್ಬೇಕು ಅಂತ ಅವ್ರು ಹೇಳ್ತಾರೆ ಇಂಟರ್ವ್ಯೂ ಮಾಡೋ ಸಂದರ್ಶಕ್ಕೆ. ನನ್ನ ಹೆಂಡತಿನೇ ನನಗೆ ದೊಡ್ಡ ವರ ಅಥವಾ ದುಡ್ಡು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸತ್ಯ. ಜೊತೆಗೆ ಅವರು ಸಿಂಪಲ್ ಆಗಿ ಒಂದು ಪಂಚೆ ಉಟ್ಕೊಂಡು ಓಡಾಡ್ತಿರ್ತಾರೆ. ನೀವು ಇಷ್ಟು ದೊಡ್ಡ ಕಾರಲ್ಲಿ ಓಡಾಡ್ತೀರಿ, ಹಿಂಗಿದ್ದೀರಿಪ್ಪ ಸಿಂಪಲ್ ಆಗಿ ಅಂದಾಗ, ಅಂದ್ರೆ ಅವರು ನಿಮ್ಮ ಕುರಿತು ಎಷ್ಟು ಖುಷಿಯಿಂದ ಇದ್ದಾರೆ, ತೃಪ್ತಿಯಿಂದ ಇದ್ದಾರೆ. ನೀವು ಸಿಕ್ಕಿದ್ದು ನನಗೊಂದು ಭಾಗ್ಯ ಅನ್ನೋ ಅರ್ಥದಲ್ಲಿ ಅವರಿದ್ದಾರೆ. ಇಲ್ಲ, ಅವ್ರಿಗೆ ಆ ಫೀಲಿಂಗ್ ಇದೆ. ನನ್ಗೆ ಅವ್ರು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಂಥ ಒಂದು ಸಪೋರ್ಟಿವ್ ಹಸ್ಬೆಂಡ್ ಸಿಗ್ಬೇಕು ಅಂತಂದ್ರೂ ಕೂಡ ತುಂಬಾ ಜನ್ಮದ ಪುಣ್ಯ ಮಾಡಿರ್ಬೇಕು. ನನ್ನ ತಂದೆ ತಾಯಿ ಪುಣ್ಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಂಗೆ, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಸೊ ನಿಮ್ಗೆ 200 ಎಕರೆ ಜಮೀನು ಇದಂತ? ಹೌದಾ? ಯಾಕೆ ಬಂತದು? ನನಗೆ ಅಗ್ರಿಕಲ್ಚರ್ ಮಾಡಕ್ಕೆ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ಗೆ ಗೋಶಾಲೆ ಮಾಡಬೇಕು ಅಂತ ತುಂಬಾ ಇಷ್ಟ. ಬ್ಯೂಟಿಫುಲ್. ಸೊ ಹಾಗಾಗಿ ಅದು 200ರಿಂದ ಒಂದು 400 ಎಕರೆ ಆಯ್ತು. ಈಗ 400 ಎಕರೆನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಅಲ್ಲೇ ಒಂದಷ್ಟು ಫಾರ್ಮಿಂಗ್ ಮಾಡ್ಕೊಬೇಕು, ಅದ್ರ ಜೊತೆಗೆ ಗೋಶಾಲೆ ಮಾಡ್ಕೊಂಡು ಅಲ್ಲಿರ್ಬೇಕು ಅನ್ನೋಂಥ ಒಂದು ಆಸೆ ನನ್ಗೆ ಈಗ್ಲೂ ಆಸೆ. ನಮ್ಮ ಮನೇಲಿ ಒಂದು ಪುಟ್ಟ ಗೋನ ಸಾಕೋಬೇಕು ಅಂತ. ಬಟ್ ಅದು ಈಗ ಇಲ್ಲಿನ ಮನೆಯಲ್ಲಿ ಆಗಲ್ಲ, ಅದಕ್ಕೆ ಸ್ವಂತ ಮನೆನೇ ಆಗ್ಬೇಕು. ಅದಕ್ಕೋಸ್ಕರ ಒಂದು ಗೋಶಾಲೆ ಮಾಡೋಣ, ಅದರಿಂದ ಬರುವಂತ ಹಾಲು ಅದು ಏನೇ ಇರ್ಲಿ ಅಲ್ಲಿನ ಜನಗಳಿಗೆ ದಾನ ಮಾಡ್ಬೇಕು. ಅದು ಬಟ್ ಆಕ್ಚುಲಿ ಅವರ ಕೆಲಸ ಅಂದ್ರೆ ಬಿಸ್ನೆಸ್ ಇದೆಯಾ? ಹೌದು, ನಮ್ದು ಸಾಫ್ಟ್ವೇರ್ ಕಂಪನಿ ಇದೆ. ನಮ್ದು ಅಂದ್ರೆ ನನ್ನ ಹಸ್ಬೆಂಡ್ 2 ಸಾಫ್ಟ್ವೇರ್ ಕಂಪನಿ ಇದೆ, ಒಂದು ಮುಲ್ಕಿಯಲ್ಲಿ, ಒಂದು ಬೆಂಗಳೂರಲ್ಲಿ. ಸದ್ಯ ಅದು ಒಂದು ನಡೀತಾ ಇದೆ. ಮತ್ತೆ ನಾವೇನು ಜಾಗ ತಗೊಂಡಿದ್ದೀವಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಖಾನೆ ಮಾಡಬೇಕು. ಅದರ ಒಟ್ಟೊಟ್ಟಿಗೆನೆ ಒಂದಷ್ಟು ಲ್ಯಾಂಡಲ್ಲಿ ಅಗ್ರಿಕಲ್ಚರ್ ಮಾಡಬೇಕು, ಕೃಷಿ ಮಾಡಬೇಕು, ಮತ್ತೆ ಗೋಶಾಲೆ ಮಾಡಬೇಕು ಅನ್ನೋದಿದೆ.
ಹೌದು, ಸತ್ಯ ಇದೆ. ಬ್ಯೂಟಿಫುಲ್. ಈಗ ನೀವು ಹೇಳಿದ್ರಿ ಒಂದು ತುಂಬು ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅನ್ನೋ ಇಚ್ಛೆ ಅವಶ್ಯವಾಗಿ ಶ್ರೇಷ್ಠವಾದದ್ದು. ಬಟ್ ಇವತ್ತಿನ ಹೆಣ್ಮಕ್ಳು ಅವ್ರವ್ರದ್ದು ಏನೋ ಕಾರಣ ಇರ್ಬೋದು, ಬಟ್ ಆದರೂ ಆ ತುಂಬು ಕುಟುಂಬ ಅಲ್ಲ, ಇವನ್ ಅಕ್ಕ ತಂಗಿದಿರು ಬರಂಗಿಲ್ಲ ಅನ್ನೋ ಅವ್ರಿಗೆ ಏನು ಹೇಳ್ತೀರಿ? ಅಥವಾ ಅದು ಯಾಕೆ ಬರ್ತಾ ಇರ್ಬೋದು? ಹೆಣ್ಮಗಳಾಗಿ ನಿಮ್ಗೆ ಅದು ತುಂಬ ಅರಿವಿರುತ್ತೆ. ಸೊ ಹೌದು, ಈಗ ನೋಡಿ, ನಾವು ಮಂಗಳೂರಲ್ಲಿ ಇದ್ರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ನಾವೀಗ ಕೆಲಸದ ಇದರಿಂದ ನಾವು ಬೆಂಗಳೂರಲ್ಲಿ ಇರೋದು. ನಾನು, ನನ್ನ ಹಸ್ಬೆಂಡು, ನನ್ನ ಮಗು. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಮಗುನ್ ನೋಡ್ಕೊಂಡು ನಾನು ಮನೇಲಿ ಇರ್ತೀನಿ. ಆದ್ರೆ ಮಗುಗೆ ತಾಯಿಗಿಂತ ಅದು ತಾತ ಅಜ್ಜಿದಿರ ಜೊತೆ ಆಟ ಆಡೋದಕ್ಕೆ ಇಷ್ಟಪಡುತ್ತೆ. ಮಕ್ಕಳ ಥರ ಇರೋರ ಹತ್ರ ಆಟ ಆಡಲಿಕ್ಕೆ ಇಷ್ಟಪಡುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಮನೇಲಿ ಯಾರಾದರೂ ಇರಬೇಕಪ್ಪ, ನಮ್ಗೇನಾದರೂ, ಈಗ ನೋಡಿ, ಇಷ್ಟು ಕೆಲಸ ಮಾಡ್ಕೊಂಡು ನಾವು ಸುಸ್ತಾಗಿರ್ತೀವಿ, ಆದರೆ ನಂಗೆ ತಿಂದ ಉಂಡ ಅಂತ ಕೇಳೋಕ್ಕೂ ಮನೇಲಿ ಬೇರೆ ಯಾರೂ ಇರಲ್ಲ, ಗಂಡ ಬಿಟ್ರೆ. ಅದೇ ಅತ್ತೆ ಮಾವ ಇದ್ರೆ ತಿಂದ ಉಂಡ, ಏನಾದರೂ ಸುಸ್ತಾಗ್ತಾ ಇದೆಯಾ, ನೀನು ಹೋಗಿ ಮಲ್ಕೊ, ಒಂದು ಸ್ವಲ್ಪ ನನ್ನ ಮಗುನ ನೋಡ್ಕೊಳ್ತೀನಿ, ಈ ಥರ ಎಲ್ಲ ಸಪೋರ್ಟಿವ್ ಆಗಿ ನಿಲ್ತಾರೆ. ಆದರೆ ಫ್ಯಾಮಿಲಿ ಬಾಂಡಿಂಗ್ ಇಟ್ಕೊಂಡ್ರೆ ಮಾತ್ರ ಇದೆಯಲ್ಲ, ಅದ್ಭುತ. ಒಂದು ದಿವಸನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ ಫ್ಯಾಮಿಲಿನ. ನಾವು ಈಗ ವರ್ಕ್ ರಿಲೇಟೆಡ್ ಇಲ್ಲಿ ಬಂದಾಗ್ಲಿಂದ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಈಗ ಅಫ್ಕೋರ್ಸ್ ನನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತೀನಿ, ನನ್ನ ಅಣ್ಣ ತಮ್ಮನ್ನ ಕೂಡ ಮಿಸ್ ಮಾಡ್ಕೊಳ್ತೀವಿ. ಮೊದಲಾದ್ರೆ ನಾವು ಕುತ್ಕೊಂಡು ಏನೋ ಹರಟೆ ಹೊಡ್ಕೊಳ್ಳೋದು, ಮಾತಾಡೋದು, ಟೈಮ್ ಸಿಕ್ಕರೆ ಹೊರಗಡೆ ಓಡಾಡೋದು ಎಲ್ಲ ಮಾಡ್ತಾ ಇದ್ವಿ. ಈಗ ಹೆಂಗಾಗ್ಬಿಟ್ಟಿದೆ, ಅದೆಲ್ಲ ಒಂದು ಕನಸಾಗಿದೆ. ಅದೇನ್ ನಡೆದಿತ್ತಲ್ಲ ಅದು ನಾನು ಕನ್ಸು ಕಾಣ್ತಾ ಇರ್ಬೇಕು ಅಷ್ಟೇ. ಈಗ ರಿಯಾಲಿಟಿ ನಾವಿಬ್ರೆ ಮಗು ಒಟ್ಟಿಗೆ. ಬಟ್ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಇಟ್ಕೊಂಡಿರ್ತೀವಲ್ಲ ಅಷ್ಟು ತುಂಬಾ ಒಳ್ಳೇದು. ಗ್ರೇಟ್. ಇವನ್ ನೀವು ಬಿಫೋರ್ ಹೇಳ್ತಾ ಇದ್ರಿ, ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಅವ್ರ ಬದುಕನ್ನು ಸೆಟ್ಲ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅವ್ರ ಬ್ಯಾಂಕಲ್ಲಿ ಒಂಚೂರು ಅಮೌಂಟ್ ಇಟ್ಬಿಟ್ಟು ಅವ್ರು ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಹೌದು, ಇದು ಹೆಂಗೆ ಇದು? ಇಲ್ಲ, ನನಗೆ ನನ್ನ ಮದುವೆ ಡಿಲೇ ಮಾಡಿದ ಉದ್ದೇಶನೂ ಅಷ್ಟೇ. ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಅಣ್ಣ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಬಟ್ ಅಮ್ಮ ಸ್ವಲ್ಪ ಬೆಡ್ ರಿಡನ್ ಆಗಿದ್ರು, ತಮ್ಮ ಸ್ವಲ್ಪ ಬೆಡ್ ರಿಡನ್ ಆಗಿದ್ದಾಗ. ಬಟ್ ಇವರನ್ನ ನೋಡ್ಕೊಳ್ಳೋರು ಯಾರು ಆರೋಗ್ಯದ ಸಮಸ್ಯೆ ಇದ್ದಾಗ? ಸೊ ಹಾಗಾಗಿ ಹೆಣ್ಮಕ್ಳಾಗಿ ನಮ್ಮ ಕರ್ತವ್ಯ, ಬರೋರು ಹೇಗಿರ್ತಾರೋ ಏನೋ ಗೊತ್ತಿಲ್ಲ, ನೋಡ್ಕೊಳ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ನೋಡ್ಕೊಳ್ಳಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಬಂದವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು. ನಾನು ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಮಟ್ಟದಲ್ಲಿ ಫಿನಾನ್ಷಿಯಲಿ ಒಂದು ಇದು ಸಪೋರ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಜೊತೆನೇ ಇದ್ಬಿಡ್ಬೇಕು ಅಂತ ಅಂದ್ಕೊಂಡೆ. ನನ್ನ ಮದುವೆ ಸುಮಾರು ವರ್ಷ ಆಗಿರಲಿಲ್ಲ. ಮನೆ ಪರಿಸ್ಥಿತಿ ಸ್ವಲ್ಪ ಹಂಗಿತ್ತು. ಹಾಂ, ಆಮೇಲೆ ಅವ್ರಿಗೂ ಒಂದು ಆಸೆ ಇರುತ್ತಲ್ವ. ಸೊ ನಾನು ಒಮ್ಮೆ ನಮ್ಮಪ್ಪ ಹೊರಗಡೆ ಹೋಗಿದ್ರು, ನಾನು ಸರಿ ನಿದ್ದೆ ಮಾಡಿದವಳ ಥರ ನಾಟಕ ಮಾಡ್ತಾ ಇದ್ದೆ ಕಣ್ಣು ಮುಚ್ಕೊಂಡು. ನಮ್ಮಪ್ಪ ಏನೋ ಒಂದು ಮಾತು ನಮ್ಮ ಅಮ್ಮನ ಜೊತೆ, ಇವಳು ಎಷ್ಟು ಮದುವೆ ಆಗು ಅಂದರು, ಆಗ್ತಾ ಇಲ್ಲ, ಜನಗಳೆಲ್ಲ ಬೇರೆ ಥರ ಮಾತಾಡ್ತಾರೆ ಅಂತ ಕಣ್ಣಲ್ಲಿ ನೀರು ಹಾಕೊಂಬಿಟ್ರು. ನಂಗೆ ಅದು ಮನ್ಸಿಗೆ ತುಂಬ ತಟ್ಟಿತು. ಸೊ ಬೇಡ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅವ್ರು ಚೆನ್ನಾಗಿರ್ಬೇಕು ಅಂತ, ಅವ್ರ ಕಣ್ಣಲ್ಲಿ ನಾನು ನೀರು ಹಾಕ್ಸೋ ಥರ ಕೆಲಸ ಮಾಡ್ತಾ ಇದ್ದೀನಲ್ಲ, ಬೇಡ ಅಂತ ನಾನು ಆಗ ಮದುವೆಗೆ ನಾನು ಒಪ್ಕೊಂಡಿದ್ದು. ಬಟ್ ಟಚ್ವುಡ್, ನಾನು ಯಾವ ಥರ ಸಪೋರ್ಟಿಂಗ್ ಆಗಿ ನೋಡ್ಕೊಬೇಕು ಮನೆಯ ತಂದೆ ತಾಯಿ ಅಣ್ಣ ತಮ್ಮ ಅಂತ ಅಂದ್ಕೊಂಡು ಅದೇ ಥರ ಗಂಡ ಸಿಕ್ಕಿದ್ದಾರೆ. ಈವನ್ ಹೀ ಈಸ್ ವೆರಿ ಸಪೋರ್ಟಿವ್. ನನ್ನ ತಂದೆ ತಾಯಿನ ಅವ್ರ ತಂದೆ ತಾಯಿ ಥರ ಫೀಲ್ ಮಾಡ್ತಾರೆ. ಇದು ಒಂದು ಹೆಣ್ಮಗಳಿಗೆ ಭಾಗ್ಯ. ಹೌದು, ಸಿಕ್ಕಿರುವ ಗಂಡ ಹೆಂಡತಿಯ ಅಪ್ಪ ಅಮ್ಮನನ್ನ ಅವ್ರ ಕಷ್ಟ ಸುಖನು ಒಂಚೂರು ನೋಡ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ನಮಗೂ ಯಾರಿದ್ದಾರೆ, ನೀವು ಬಂದು ಇಲ್ಲೇ ಇರಿ ಅಂತ ಹೇಳ್ತಾರೆ. ತಂದೆ ತಾಯಿ, ನನ್ನ ತಂದೆ ತಾಯಿನ. ಸೊ ಅಂಥ ಸಪೋರ್ಟಿವ್ ಗಂಡ, ಅಂದ ಒಳ್ಳೆ ಫ್ಯಾಮಿಲಿ ನಮ್ಮದು. ಸೊ ಹಾಗಾಗಿ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಹೋಲ್ ಯೂನಿವರ್ಸ್ಗೆ, ಇದೆಲ್ಲ ದೇವರಿಗೂ ಬಹಳಷ್ಟು ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು. ಸೊ ಇವತ್ತಿಗೆ ಜೀವನ ಖುಷಿ ಇದೆ. ಹೌದು, ಮಗುವಿಗೊಂದೊಳ್ಳೆ ಜೀವನ ಕೊಡಬೇಕು, ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು. ಇದ್ದಾರೆ, ಅವ್ರ ಪಪ್ಪ ಎಲ್ಲ ಹೇಳ್ಕೊಡ್ತಾರೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಯಾಣ ಮತ್ತೆ ಸಿನಿಮಾ ಕಡೆ ಇದೆಯಾ? ಸಿನಿಮಾ ಮಾಡಬೇಕು. ಕಿರುತೆರೆಯಲ್ಲಿ ಎಲ್ಲಾದ್ರೂ ಹೋದ್ರೆ ಅವಕಾಶಕ್ಕೆ ಹೋಗ್ತೀರಾ? ಕಿರುತೆರೆಯಿಂದ ಬಂದ್ರೂ ಹೋಗ್ತೀನಿ, ಬೆಳ್ಳಿ ತೆರೆ ಮೇಲೆ ಕೂಡ ನಾನು ಮಾಡ್ತೀನಿ. ಒಂದೊಳ್ಳೆ ಕತೆ ಮೂಲಕ ಬರೋಣ ಅಂತ ಈ ವರ್ಷ ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ. ಈ ವರ್ಷ ಮಾಡೋಣ ಸಿನಿಮಾ ಅಂತ. ಬ್ಯೂಟಿಫುಲ್. ಸೊ ಈಗ ನಿಮ್ಮ ಅಣ್ಣ ತಮ್ಮ ಇವರೆಲ್ಲ ಏನು ಮಾಡ್ಕೊಂಡಿದ್ದಾರೆ? ಅವ್ರವ್ರ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಮದುವೆ ಆಗಿದೆ. ಇಬ್ರಿಗೂ ಮದುವೆ ಆಗಿದೆ. ಸೊ ಅಮ್ಮ ಆರೋಗ್ಯವಾಗಿದ್ದಾರೆ ಈಗ. ಅಪ್ಪ ಇಲ್ಲೇ ಓಡಾಡ್ತಿದ್ದಾರೆ. ಹೌದು, ಅಪ್ಪ ಇವಾಗ ಇಂಟರ್ವ್ಯೂ ನಿಮ್ಮ ಮಗನ ನೋಡ್ಕೊಳಕ್ ಬಂದಿದ್ದಾರೆ. ಸಂದರ್ಶನ ಇದೆ. ಇವ್ರ ಮಗ ಬಹಳ
ಆ ಲಂಕೆ ಆಂಜನೇಯ ಲಂಕೆ ಹಾರ್ದಂಗೆ ಹಾರ್ತಾ ಅದು ಏನು ಸಮುದ್ರ ಹಾರ್ದಂಗೆ ಲಂಕೆಗೆ ಹಾರ್ದಂಗೆ ಹಾರ್ತಿದ್ದಾರೆ. ಪಾಪ ಅವ್ರ ಮಗನ್ ನೋಡ್ಕೊಳ್ಳೋಕೆ ನಿಮ್ಮ ತಂದೆಯವ್ರು ತಂದೆನ ಈಗ ಕರೆಸ್ಕೊಂಡೆ ನಾನು. ಸೊ ನಮ್ಮ ಈ ಸಂದರ್ಶನ ಇಷ್ಟು ಸುಗಮವಾಗಿ ಹೋಗ್ಲಿಕ್ಕೆ ಅವ್ರ ತಂದೆ ಕಾರಣ ನೀವಲ್ಲ. ಇಟ್ಸ್ ಗ್ರೇಟ್. ಫೈನಲಿ ಚಿತ್ರರಂಗ ಅಥವಾ ತಂದೆ ತಾಯಿ ಏನೋ ದೇವ್ರು ಒಂದ್ ಸ್ವಲ್ಪ ಅಲ್ಲಿ ಕಣ್ಣೀರು ಹಾಕ್ಸಿದ್ರು ಕೂಡ ನಿಮಗೆ ಇವತ್ತು ಒಳ್ಳೆ ಕಡೆ ತಂದು ಬಿಟ್ಟಿದ್ದಾನೆ. ಸೊ ಹೋಪ್ ಬಗ್ಗೆ, ಭರವಸೆ ಇಟ್ಕೊಳ್ಳೋದ್ರ ಬಗ್ಗೆ ನಿಮ್ದೊಂದು 2 ಮಾತು. ಯಾಕಂದ್ರೆ ನೀವು ಓವರ್ ದಿ ಇಯರ್ಸ್ ಬೇಡಪೈ ಸಾಕು ಅನ್ನೋ ಸ್ಥಿತಿನೂ ನೋಡಿ ಬಂದಿರ್ತೀರಿ. ಹೌದು. ಸೊ ಭರವಸೆ ಬಿಟ್ಟಿಲ್ಲ, ಶ್ರಮ ಬಿಟ್ಟಿಲ್ಲ, ಏನೋ ನಾಳೆ ಒಳ್ಳೇದಾಗುತ್ತೆ ಅನ್ನೋ ಮ್ಯಾನಿಫೆಸ್ಟೇಷನ್ ಬಿಟ್ಟಿಲ್ಲ. ಅದ್ರ ಬಗ್ಗೆ ನಾವು ಇಲ್ಲಿ ಕುತ್ಕೊಂಡು ನಾವು ಏನು ನದಿ ದಾಟಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ನದಿ ದಾಟ್ತೀನಿ ಅಂತ ಒಂದು ಛಲ ಹಂಬಲ ನಮ್ಮಲ್ಲಿ ಇರಬೇಕು, ನೀರಲ್ಲಿ ಇಳಿಬೇಕು, ಏನಾದರೂ ಆಗಲಿ ಹೋಗ್ಬೇಕು, ಕೊನೆಗೆ ದಾಟೋದು. ಅಯ್ಯೋ ನೀರು ಹರಿತಾ ಇದೆ, ಅಯ್ಯೋ ಇದು ನೀರು ತಣ್ಣಗಿದೆ, ನಾನು ಮುಳುಗ್ಬಿಟ್ರೆ ಅದು ಯಾವತ್ತೂ ಮಾಡಬಾರ್ದು. ಧೈರ್ಯವಾಗಿ ಮುನ್ನುಗ್ತಾ ಹೋಗ್ಬೇಕು, ನಾನು ರೀಚ್ ಆಗೇ ಆಗ್ತೀನಿ ಅನ್ನೋಂಥ ಒಂದು ಛಲ ಇಟ್ಕೊಬೇಕು. ಬಟ್ ಈ ಮಧ್ಯೆ ನಿಮ್ಮನ್ನು ಕೆಡಿಸುವ ಆ ಕಡೆ ಈ ಕಡೆ ವಿಚಾರಗಳು ಬರ್ತವೆ, ಅದರ ಕಡೆ ಗಮನ ಕೊಡಬಾರ್ದು. ತುಂಬಾ ಜನ ಬರ್ತಾರೆ ಮನೆ ಒಂದು 3 ಬಾಗಿಲು ಮಾಡ್ಲಿಕ್ಕೆ, ಅಂತವ್ರ ಕಡೆ ನಾವು ಆಲೋಚನೆಯನ್ನು ಮಾಡಬಾರ್ದು. ಬಟ್ ಅಂತ ನಿಮ್ಮನ್ನ ಗೊಂದಲಪಡಿಸುವ ಅಥವಾ ಕೆಟ್ಟದ ಕಡೆ ಕರ್ಕೊಂಡು ಹೋಗುವ ಅಪ್ರೋಚ್ಗಳು ಬಂದಿದ್ದೇ ಇರ್ತವೆ ಎಲ್ಲರ ಬದುಕಲ್ಲೂ ಕೂಡ. ನನ್ನ ಲೈಫಲ್ಲಿ ಹೇಗಾಯ್ತು ಅಂತಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ನಾನು ಜನಗಳ ಜೊತೆ ಬೆರೆಯೋದು ಸ್ವಲ್ಪ ಕಡಿಮೆ, ಅಂದರೆ ಸಿನಿಮಾ ಜನಗಳ ಜೊತೆ. ಇನ್ನು ಅಕ್ಕಪಕ್ಕ ಮನೆಯವ್ರ ಜೊತೆ ಎಲ್ಲ ನಾನು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದೆ. ಒಂದು ದಿವಸ ನಾನು ಕಾಣಿಸ್ಲಿಲ್ಲ ಅಂದರೆ ಎಲ್ಲಿ ಮಮತಾ ಕಾಣಿಸ್ತಿಲ್ಲ ಅಂತ ಕೇಳೋರು ಈಗಲೂ, ನಾವು ಬೆಂಗಳೂರಿನ ಸುಮಾರು ಜಾಗಗಳಲ್ಲಿ ವಾಸ ಮಾಡಿದವರು ಈಗಲೂ ಅವರೆಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಈಗಲೂ ಅವ್ರು ಕೇಳ್ತಾರೆ ಮಮತಾ ಹೇಗಿದ್ದಾಳೆ ಅಂತ, ನನ್ನ ಅಪ್ಪ ಅಮ್ಮ ಎಲ್ಲರೂ ಸಿಕ್ಕರೆ. ಸೊ ಆ ಥರದ್ದೊಂದು ಬಾಂಡಿಂಗ್ ಇಟ್ಕೋತೀನಿ. ಸಿನಿಮಾ ಅಂತ ಬಂದಾಗ ನಾನು ಯಾರೊಟ್ಟಿಗೂ ಅಷ್ಟು ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಸರ್ಕಲ್ ತುಂಬ ಚಿಕ್ಕದೆ. ಆ ಸರ್ಕಲಲ್ಲಿ ನನ್ನ ಬಗ್ಗೆ ಯಾರಾದರೂ ವಿಚಾರಿಸಿದ್ರು ಒಂದೇ ಮಾತು ಬರೋದು, ಅವಳು ಸಖತ್ ಡೇರಪ್ಪ, ಈ ಥರದ್ದು ವಿಚಾರ ಎಲ್ಲ ನೀವು ಮಾತಾಡೋಕೆ ಹೋದ್ರೆ ಬಾರಿಸೇ ಬಿಡ್ತಾಳೆ, ಇದೇ ಟಾಕೋ ಇಂಡಸ್ಟ್ರಿ ಇದೆ. ಸೊ ಹಾಗಾಗಿ ಇವನ್ ನೋಡಿ, ನೀವು ಎಷ್ಟು ಜನ ಹೇಳಿದ್ರಿ ನನ್ನ ವ್ಯಕ್ತಿತ್ವ ಏನು ಅಂತ ನಾನು ಒಮ್ಮೆ ಖಚಿತಪಡಿಸಿದ್ರೆ, ಸೊ ನನ್ನ ಬಳಿ ಯಾರು ಬರಬೇಕು ಅನ್ನೋದು ಅವರೇ ನಿರ್ಧಾರ ಮಾಡ್ತಾರೆ. ಓಕೆ, ಅವಳನ್ನು ಯಾಮಾರಿಸಬಹುದು ಬಿಡು ಅಂತ ನೀವು ನಿಮ್ಮ ವ್ಯಕ್ತಿತ್ವದ ಮೂಲಕ ದ್ವಂದ್ವತೆ ತೋರಿಸಿದ್ರೆ ಅವ್ರು ಬರ್ತಾರೆ. ಇದು ಹಿಂಗೆ, ಅವಳು ಹ್ಞೂ ಅಥವಾ ಇಲ್ಲ ಅಷ್ಟೇ ಹೇಳೋದಪ್ಪ, ಅವಳ ಹತ್ರ ಬೇರೆ ಆಟಗಳು ನಡೆಯಲ್ಲ ಅಂತ ನಿಮ್ಮ ವ್ಯಕ್ತಿತ್ವದ ಮೂಲಕ ತೋರಿಸ್ಬಿಟ್ರೆ ಬಾರಿ ಬಜಾರಿ ಅವಳು ಅಂತಾರೆ. ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾವತ್ತೂ ಬಜಾರಿನೇ. ನೀವು ಬೇರೆ ಯಾರ ವಿಚಾರಕ್ಕಾದ್ರೂ ಹೋಗಿ, ನನಗೆ ಗೊತ್ತಿಲ್ಲ, ನಾನು ತುಂಬಾ ಕೂಲು, ನಿಮ್ ವಿಚಾರ ಅದು. ನನ್ನ ವಿಚಾರಕ್ಕೆ ಬಂದ್ರೆ ಜನ್ಮ ಜಾಲ ಆಡ್ಬಿಡ್ತೀನಿ ನಾನು. ಓಕೆ, ದಟ್ಸ್ ಗ್ರೇಟ್. ಅಂದ್ರೆ ನಮ್ಮಲ್ಲಿ ಹಾನೆಸ್ಟಿ ಇಟ್ಕೊಂಡಿದ್ದೀವಿ ಅಂದ್ರೆ ಅದರ ಅರ್ಥ ಎಲ್ಲದಕ್ಕೂ ಸೋಲ್ತೀವಿ ಅಂತ ಅಲ್ಲ. ಹೌದು, ಎಲ್ಲಿ ಧ್ವನಿ ಮಾಡಬೇಕು, ಎಲ್ಲಿ ನಾನು ಪ್ರಶ್ನಿಸ್ಬೇಕು ಅಂತ ನಾನು ಪ್ರಶ್ನಿಸ್ತೀನಿ. ಖಂಡಿತ ನನ್ನ ಲೈಫ್ ಒಂಥರ ಓಪನ್ ಬುಕ್ ಇದ್ದಂಗೆ. ನಾನು ಯಾರಿಗೂ ಮೋಸ ಮಾಡಲಿಲ್ಲ, ಯಾರ ದುಡ್ಡು ದರೋಡೆ ಮಾಡಲಿಲ್ಲ, ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸಲಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ. ನಾನೇ ಬಹಳಷ್ಟು ಜನಕ್ಕೆ ಇನ್ನೂ ನಾನು ಮಾಡೋ ಸಿನಿಮಾನಲ್ಲಿ ನಾನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಕಾಶ ಬೇರೆಯವ್ರಿಗಾದ್ರೂ ಸಿಗಲಿ ಅಂತ ರೆಫರ್ ಮಾಡಿದಂಥ ಹುಡುಗಿ ನಾನು. ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ನನಗೆ ಪೇಮೆಂಟ್ ಇವತ್ತು ಕೊಡಲಿಲ್ಲ ಅಂದರೂ ನಾಳೆ ಕೊಡಿ ಸರ್ ಪರವಾಗಿಲ್ಲ, ನಾಳೆನೂ ಕೊಟ್ಟಿಲ್ವಾ ನಾನು ಕೇಳೋದೇ ಬಿಟ್ಬಿಡ್ತೀನಿ. ನಾನು 1-2 ಸಲ 3 ಸಲ ಕೇಳ್ತೀನಿ. ನಂಗೆ ಪದೇ ಕೇಳಲಿಕ್ಕೂ ಸಹ ನನಗೆ ಇಷ್ಟ ಆಗೋದಿಲ್ಲ. ಆಗಿದೆ. ನಾನು ಯಾರ ಹಿಂದೆನೂ ಬೀಳಲ್ಲ, ದುಡ್ಡುಗೋಸ್ಕರನೂ ಹಿಂದೆ ಬೀಳಲ್ಲ, ಪೇಮೆಂಟ್ ವಾಪಸ್ ಕೊಡಿ ಅಂತಲೂ ಬೀಳಲ್ಲ. ಸರ್ಟೈನ್ ಟೈಮ್ ಕೇಳ್ತೀನಿ, ಸಿಗದೇ ಇದ್ದರೆ ಅದು, ಯಾಕಂದರೆ ಎಲ್ಲಾದರೂ ಸಿಕ್ಕರೆ ಹಾಯಿ ಬಾಯಿ ಮುಖ ಆದ್ರೂ ಹಿಂಗಿರ್ಬೇಕು, ಮುಖ ಹಿಂಗೆ ತಿರ್ಗಿಸ್ಕೊಂಡು ಹೋಗ್ಬಾರ್ದು. ನಿಜ. ಹಣ ಬಹುಶಃ ಬೇರೆ ಮೂಲಕನೂ ನಾವು ಮತ್ತೆ ಸಂಪಾದಿಸ್ಬೋದು ಇನ್ನೊಂದು ಅವಕಾಶದಲ್ಲಿ. ಅದರ ಸಂಬಂಧಗಳು ಹಾಳಾಗ್ಬಿಟ್ರೆ ಮತ್ತೆ ಅದನ್ನು ಸರಿದಾರಿ ತರಿಸ್ಕೊಡೋದು ಕಷ್ಟ ಅಂತ. ಏನಿವೆ, ಅಂತಿಮವಾಗಿ ಈ ಬಣ್ಣದ ಜಗತ್ತಿಗೆ ಬರಬೇಕು ಅಂತ ಕನಸು ಕಾಣೋ ಯಾವುದೋ ಒಂದು ಹಳ್ಳಿ ಹೆಣ್ಮಗಳು ಎಲ್ಲೋ ಮೂಲೆಯಲ್ಲಿ ಕೂತು ನಿಮ್ಮ ಸಂದರ್ಶನ ನೋಡಿ, ಓಕೆ ಈ ಸ್ಟ್ರಗಲ್ ನಾನು ಪಡ್ತಾ ಇದ್ದೀನಿ, ನನಗೂ ಒಂದು ಅವಕಾಶ ಇರ್ಬೋದೇನೋ. ಬಟ್ ಬಹುಶಃ ಈ ಚಿತ್ರರಂಗದ ಕುರಿತು ಅಥವಾ ಇವತ್ತಿನ ಅಷ್ಟು ಹೇಟ್ರೆಡ್ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ ಅವರು ಹೆಜ್ಜೆ ಇಡದೇ ಇರ್ಬೋದು. ಸೊ ಅವರಿಗೆ ನಿಮ್ಮ 2 ಭರವಸೆ ಮಾತು. ನಾನು ಹೇಳೋದಿಷ್ಟೇ, ದೂರದ ಬೆಟ್ಟ ನುಣ್ಣಗೆ. ಸೊ ಹಾಗಾಗಿ ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಿದ ತಕ್ಷಣ ಬಂಗ್ಲೆ ತೊಗೋಬೋದು, ಕಾರ್ ತೊಗೋಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಈ ಥರ ಯಾವುದೂ ಅಂದ್ಕೊಳ್ಬೇಡಿ. ಫುಲ್ಲು ನೀವು ಏನು ನಿಮ್ಮ ಪ್ರತಿಭೆ ಇದೆ ಅದರೊಟ್ಟಿಗೆ ಬನ್ನಿ, ಸಿನಿಮಾನಲ್ಲಿ ನಟನೆ ಮಾಡಿ, ನಿಮಗೆ ಅದೃಷ್ಟ ಅವಕಾಶ ಎಲ್ಲವೂ ಸಿಕ್ಕರೆ ನೀವು ಇನ್ನೂ ಒಂದೊಳ್ಳೆ ಹೆಜ್ಜೆಗೆ ಹೋಗ್ತೀರಾ. ಕೆಟ್ಟ ದೃಷ್ಟಿಯಲ್ಲಿ ಹೋಗಬೇಡಿ, ಕೆಟ್ಟ ದಾರಿಯಲ್ಲಿ ಹೋಗಬೇಡಿ, ಇದನ್ನೇ ನಾನು ಹೇಳ್ಬೋದು ಅಷ್ಟೇ. ಅಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಪೇಷನ್ಸ್, ತಾಳ್ಮೆ.
ಯಾಕಂದ್ರೆ ಒಂದು ಸಕ್ಸಸ್ ಸಿಗಬೇಕು ಅಂದ್ರೆ 1 ನಿಮಿಷದಲ್ಲಿ ಸಿಗುವಂಥದ್ದಲ್ಲ. ನಿಜ. ಆ 1 ನಿಮಿಷದಲ್ಲಿ ಸಿಕ್ಕಿದ್ದು ತುಂಬ ದಿನ ಇರೋದು. 1 ನಿಮಿಷದಲ್ಲಿ ಸಿಕ್ಕಿದ್ದು ಯಾವತ್ತೂ ಅದು ಸಕ್ಸಸ್ ಅನ್ಸೋದು ಇಲ್ಲ, ಸ್ಟೇಬಲ್ಲು ಇರೋದಿಲ್ಲ ಅದು. That's ಸೊ great. ಹಾಗಾಗಿ ತಾಳ್ಮೆ ಇರಲಿ ಅಷ್ಟನ್ನು ಕೇಳ್ಕೊತೀನಿ. ನನಗೆ ಬಹಳ ಇನ್ನೂ ಆಸಕ್ತಿ ಇರೋದು ನಿಮ್ಮ ಪತಿದೇವರ ಕುರಿತು. ಏಕೆಂದರೆ ಅವರು ಬೇರೆ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ನಾವು ತುಂಬ ಜನಕ್ಕೆ ಉಪಕಾರ ಮಾಡಿದ್ದೀವಿ, ಬಟ್ ಎಲ್ಲೂ ಹೆಸರು ಹಾಕಿ ಅದಾಕಿ ಅಂತ ನಾವು ಕೇಳಲ್ಲ. ಬಟ್ ಅವರು ನಾವು ಹ್ಯಾಂಡ್ಸಮ್ ಇಲ್ಲದೆ ಇರ್ಬೋದು, ಬಟ್ ಐ ವಿಲ್ ಗಿವ್ ಮೈ ಹ್ಯಾಂಡ್ ವಿತ್ ಸಮ್ ಒನ್. ನೋಡಿ ಎಂಥ ವ್ಯಕ್ತಿತ್ವ. ಮತ್ತು ಅವರು ಒಂದಷ್ಟು ಸೈಕಾಲಜಿಕಲ್ ವಿಚಾರ ತಿಳ್ಕೊಂಡಿರೋರು. ಬಟ್ ಆ್ಯಕ್ಚುಲಿ ನಾನು ಅವ್ರ ಜೊತೆ ಮನಃಶಾಸ್ತ್ರೀಯವಾಗಿ ಒಂಚೂರು ಏನಾದರೂ ಸಲಹೆ ಕೊಡಿಸ್ಬೋದೇನೋ ಜನಕ್ಕೆ ಅಂದ್ಕೊಂಡಿದ್ದೆ. ಇನ್ನೊಮ್ಮೆ ನಾನು ಇವ್ರ ಸಹಾಯ ತಗೊಂಡು ಅವ್ರದ್ದು ಇಂಟರ್ವ್ಯೂ ಮಾಡಬೇಕು. ಬಿಕಾಸ್ ಇವರ ಬದುಕು ಎಷ್ಟು ಮೌಲ್ಯಾಧಾರಿತವಾಗಿದೆಯೋ ಹಾಗೆ ಅವರು ಸೈಕಾಲಜಿಕಲ್ ಆಗಿ ಕೆಲವೊಂದು ವಿಷಯ ತಿಳ್ಕೊಂಡಿದ್ದಾರೆ. ಇವನ್ ಅವರು ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ದಾರೆ. ನನ್ನ ಅನಿಸಿಕೆ ಏನಂದರೆ ನಾನು ಅವ್ರನ್ನೊಮ್ಮೆ ಮಾತಾಡಿಸ್ಬೇಕಂತ ಬಂದೆ, ಬಟ್ ಇವತ್ತು ಅವರಿಲ್ಲ. ಅವ್ರನ್ನ ನಾನು ಇನ್ನೊಮ್ಮೆ ಸಂಪರ್ಕ ಮಾಡ್ತೀನಿ ನಿಮ್ಮ ಸಹಾಯದಿಂದ. ಸೊ ಅವ್ರ ಸಂದರ್ಶನ, ಇವ್ರ ಪತಿದೇವರ ಸಂದರ್ಶನ ನಾನು ಖಂಡಿತ ಮಾಡ್ತೀನಿ. ಅಲ್ಲಿ ಸಿನಿಮಾ ಜಗತ್ತಿಂದ ಅಲ್ಲದೆ ಹೋದರೂ ಅವ್ರದ್ದೇನೋ ಒಂದು ಸೈಕಾಲಜಿಕಲ್ ತುಂಬ ತಿಳ್ಕೊಂಡಿದ್ದಾರೆ. ಸೊ ಹೀಲ್ ಮಾಡೋದು ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರೆ, ಸ್ಪಿರಿಚುವಲ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಮಾತಾಡಿಸ್ಬೇಕು. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ಈ ಕಾರ್ಯಕ್ರಮವನ್ನು ಅಷ್ಟು ಸಮಯ ಕೊಟ್ಟು ಪ್ರೀತಿಯಿಂದ ವೀಕ್ಷಣೆ ಮಾಡಿದ್ದಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ತಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ಈ ಸಂದರ್ಶನದ ಉದ್ದೇಶ, ನನ್ನ ನಂಬಿಕೆ, ಈ ಮುಂಚೆಯೂ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಈ ಮಮತಾ ರಾವತ್ ಅನ್ನೋ ಈ ನಟಿಯ ಅಥವಾ ಈ ಮಹಾನುಭಾವರ ಕತೆ ಅಥವಾ ಈ ಪ್ರಯಾಣದ ಕತೆ ಯಾವುದೋ ಒಂದು ಹೆಣ್ಮಗಳಿಗೆ ನಾನು ಸ್ಟ್ರಕ್ ಆಗಿದ್ದೀನಿ, ನನ್ನ ಬದುಕಲ್ಲಿ ಏನೂ ನಡೀತಾ ಇಲ್ಲ ಅಂತ ಒಂದು ಕತ್ತಲಿನ ಸ್ಥಿತಿಗೆ ತಲುಪಿದಾಗ, ಅರೆ ಇವ್ರ ಬದುಕಲ್ಲೂ ಭಗವಂತನ ಬಳಿ ಹೋಗಿ ಯಾಕಪ್ಪ ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದೆಯಾ ಅಂತ ಹತ್ತಿದ್ದೊಂದು ದಿನಗಳಿದ್ದಾವೆ, ದುಃಖಪಟ್ಟಿದ್ದ ದಿನಗಳಿದ್ದಾವೆ, ಸ್ಟಕ್ ಆಗಿದ್ದ ದಿನಗಳಿದ್ದಾವೆ. ಬಟ್ ಇವತ್ತಿಲ್ಲಿದ್ದಾರೆ ಅಂದರೆ ಯಾವ ಸ್ಥಿತಿಯೂ ಶಾಶ್ವತವಲ್ಲ, ಅದರ ನಂತರ ಮತ್ತೇನೋ ಇದೆ. ಬಟ್ ತಾಳ್ಮೆ ನಮಗಿರಬೇಕು ಅಂತ. ಸೊ ನಾನು ಎಲ್ಲ ಸಾಧಕರ ಬಳಿ ಹೋದಾಗ ನಾನು ಪುಸ್ತಕದಿಂದ, ಗುರುಕುಲದಿಂದ ಏನು ಕಲಿತನೋ ಅದಕ್ಕೆ 100 ಪಟ್ಟು ಇವರ ಬದುಕಿನಿಂದ ಕಲಿತೀನಿ. ಸೊ ಇಂಥದ್ದೇ ಜ್ಞಾನ ನಿಮಗೂ ಇಲ್ಲಿಂದ ಸಿಗಲಿ ಅನ್ನೋದು ನನ್ನ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಮತ್ತೊಬ್ಬರು ವಿಶೇಷ ವ್ಯಕ್ತಿತ್ವದೊಂದಿಗೆ, ಸಾಧಕರೊಂದಿಗೆ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದಗಳು ಕಮೆಂಟ್ ಮೂಲಕ ಈ ಸಾಧಕರಿಗೆ ತಲುಪುವಂತಾಗಲಿ. ಮತ್ತೆ ಸಿಗೋಣ. ಶುಭವಾಗಲಿ. ಹರೇ ಕೃಷ್ಣ.